ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತು ನಾವು ಅಭಿಯಾನ್ ಕನ್ನಡ 2.0 ಬ್ಯಾಚ್ ಅಲ್ಲಿ ಫಿಸಿಕ್ಸ್ ನ ಕೊನೆ ಚಾಪ್ಟರ್, ದಟ್ ಇಸ್ ದ ವೇವ್. ಸೊ ಇವತ್ತು ವೇವ್ಸ್ ಚಾಪ್ಟರ್ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಸಿಲೇಷನ್ಸ್ ನ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ವೇವ್ಸ್ ಪಾರ್ಟ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ಚಾಪ್ಟರ್ ನೇಮ್ ನೀವು ನೋಡಬಹುದು, ವೇವ್ಸ್. ಅಂಡ್ ಇದು ಸಹಿತ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಓಕೆ, ಸೊ ಸಬ್ಜೆಕ್ಟ್ ಫಿಸಿಕ್ಸ್ ನಾ. ಸೊ ಈ ಚಾಪ್ಟರ್ ಅಲ್ಲಿ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಯಾವ್ದು ಫಸ್ಟ್ ಟೈಪ್ಸ್ ಆಫ್ ವೇವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಟೈಪ್ಸ್ ಆಫ್ ವೇವ್ಸ್, ಡಿಸ್ಪ್ಲೇಸ್ಮೆಂಟ್, ರಿಲೇಷನ್, ಏನ ಪ್ರೋಗ್ರೆಸ್ ವೇವ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಕಂಪ್ಲೀಟ್ ಆದ್ಮೇಲೆ ಸ್ಪೀಡ್ ಆಫ್ ಅ ಟ್ರಾವೆಲಿಂಗ್ ವೇವ್, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಫ್ ಅ ವೇವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೊನೆಯದಾಗಿ ರಿಫ್ಲೆಕ್ಷನ್ ಆಫ್ ವೇವ್ಸ್ ಅಂಡ್ ಲಾಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅ ಬೀಟ್ಸ್ ಬಗ್ಗೆ ಸಹಿತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಷ್ಟು ಇವತ್ತಿನ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ಚಾಪ್ಟರ್ ಇಂದ ನಮಗೆ ಆನ್ಯುವಲ್ ಎಕ್ಸಾಮಿನೇಷನ್ ಅಥವಾ ಬೋರ್ಡ್ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಾ ಸೊ ಒಂದು MCQ ಕ್ವಶನ್ ಬರುತ್ತೆ. ಓಕೆ, ಒಂದು MCQ ಕ್ವಶನ್. ನೆಕ್ಸ್ಟ್ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಒಂದು ಬರುತ್ತೆ. ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ಒನ್ ಕ್ವಶನ್ ಬರುತ್ತೆ, ದಟ್ ಈಸ್ ಫಾರ್ 3 ಮಾರ್ಕ್ಸ್. ಅಂಡ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್, ದಟ್ ಈಸ್ 5 ಮಾರ್ಕ್ಸ್ ಬರುತ್ತೆ. ಅಂಡ್ ಇಲ್ಲಿ ನ್ಯೂಮರಿಕಲ್ ಪಾರ್ಟ್ ಇಲ್ಲ. ಓಕೆ, ಸೊ ನ್ಯೂಮರಿಕಲ್ ಕ್ವಶನ್ಸ್ ಇಲ್ಲ ನೋಡಿ. 5 + 3 8, 8 + 1 + 1, ದಟ್ ಈಸ್ 10. ಓಕೆ, ಸೊ ಟೋಟಲ್ 10 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರುತ್ತೆ. ಎಷ್ಟು ಮಾರ್ಕ್ಸ್? 10 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಸಪೋಸ್ ನೀವೇನಾದ್ರೂ ಓಲ್ಡ್ NCERT ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತಾ ಇದ್ರೆ ಪ್ಲೀಸ್ ನೋಟ್. ಓಕೆ, ಪ್ಲೀಸ್ ನೋಟ್ ವೇವ್ಸ್ ಚಾಪ್ಟರ್ ಇಂದ ಡಿಲೀಟೆಡ್ ಟಾಪಿಕ್ಸ್ ಯಾವ್ದಂತಂದ್ರೆ ಡಾಪ್ಲರ್ಸ್ ಎಫೆಕ್ಟ್. ಡಾಪ್ಲರ್ಸ್ ಎಫೆಕ್ಟ್ ಅದಾದ್ಮೇಲೆ ಎಕ್ಸರ್ಸೈಸಸ್ ಫ್ರಮ್ 15.20 to 15.27 ಎಕ್ಸರ್ಸೈಸಸ್ ನ ಇಗ್ನೋರ್ ಮಾಡಿ. ಡಾಪ್ಲರ್ ಎಫೆಕ್ಟ್ ಓದೋದು ಅವಶ್ಯಕತೆ ಇಲ್ಲ. ಓಕೆ, so let's get started with the very first topic from waves. What is wave? ನಿಮ್ಗೊಂದು ಸಿಮ್ಯುಲೇಷನ್ ತೋರಿಸ್ತೀನಿ. ಓಕೆ, ಸಿಮ್ಯುಲೇಷನ್ ತೋರಿಸ್ತೀನಿ. ನೋಡಿ, ಇಲ್ಲಿ ವಾಟರ್ ಬೀಳ್ತಿದೆ. ಓಕೆನಾ, ವಾಟರ್ ಡ್ರಾಪ್ಲೆಟ್. ಓಕೆ, ಸ್ಟಾರ್ಟಿಂಗ್ ಇಂದ. ಓಕೆ, ಸೊ ಇಲ್ಲಿ ಒಂದು ವಾಟರ್ ಇದೆ. ಸೊ ಇಲ್ಲಿ ವಾಟರ್ ಡ್ಯಾಪ್ ಇದೆ. ಓಕೆ, ಸೊ ಇವಾಗ ನಾನು ಇದನ್ನ ಆನ್ ಮಾಡಿದ್ರೆ ವಾಟರ್ ಡ್ರಾಪ್ಲೆಟ್ ಬಿದ್ದಾದ್ಮೇಲೆ ಯು ಕ್ಯಾನ್ ಸಿ ಸಮಥಿಂಗ್ ಈಸ್ ಮೂವಿಂಗ್. ಕರೆಕ್ಟಾ? ಸಮಥಿಂಗ್ ಈಸ್ ಮೂವಿಂಗ್, ರೈಟ್? ಸಮಥಿಂಗ್ ಈಸ್ ಮೂವಿಂಗ್. ಈ ಪಾಯಿಂಟ್ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತದೆ. ಈ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆದ್ಮೇಲೆ ಸಮಥಿಂಗ್ ಈಸ್ ಮೂವಿಂಗ್. ವಾಟ್ ಇಸ್ ದಟ್ ಅಂತ ಹೇಳಿದ್ರೆ ದಟ್ ಈಸ್ ದ ಎನರ್ಜಿ. ಓಕೆ, ಸೊ ದಟ್ ಈಸ್ ದ ಎನರ್ಜಿ. ಇನ್ನೊಂದು ಪಾರ್ಟ್ ಅಲ್ಲಿ ನೋಡೋಣ. ಸೊ ದಿಸ್ ಇಸ್ ಸ್ಪೀಕರ್. ಇಲ್ಲಿ ಒಂದು ಸ್ಪೀಕರ್ ಇದೆ. ಇದನ್ನ ಆನ್ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಇಲ್ಲೂ ಅಷ್ಟೇ, ಇಲ್ಲಿ ನಾನು ಡಿಸ್ಟರ್ಬ್ ಮಾಡಿದೆ ಈ ಮೀಡಿಯಂ ಅಂದ್ರೆ ನಥಿಂಗ್ ಬಟ್ ಇಲ್ಲಿ ಮಾಲಿಕ್ಯೂಲ್ಸ್ ಮತ್ತೆ ಪಾರ್ಟಿಕಲ್ಸ್ ಇರುತ್ತೆ. ಪಾರ್ಟಿಕಲ್ಸ್ಗೆ ಡಿಸ್ಟರ್ಬ್ ಮಾಡಿದೆ. ಓಕೆ, ಬೈ ಪ್ರೊಡ್ಯೂಸಿಂಗ್ ಎ ಸೌಂಡ್. ಇಲ್ಲಿ ನೀವು ನೋಡಬಹುದು ಸಮಥಿಂಗ್ ಇಸ್ ಮೂವಿಂಗ್ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಇದೇನು? ಇದು ಸಹಿತ ವೇವ್. ಓಕೆ, ಸೊ ಪ್ರೀವಿಯಸ್ ಕೇಸ್ ಅಲ್ಲೂ ಸಹಿತ ವೇವ್, ಈ ಕೇಸ್ ಅಲ್ಲೂ ಸಹಿತ ವೇವ್. ಇನ್ನೊಂದು ನೋಡ, ಇಲ್ಲಿ ನೋಡಿ, ಇಲ್ಲಿ ಡಿಸ್ಟರ್ಬ್ ಆಗ್ತಿದೆ. ಈ ಪಾಯಿಂಟ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್. ಓಕೆ, ಸೊ ಇಲ್ಲಿ ಮೂವ್ ಆಗ್ತಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಅ ವೇವ್. ಹಾಗಿದ್ರೆ ನಮ್ಮ ಕ್ವಶನ್, ವಾಟ್ ಈಸ್ ವೇವ್? ರೈಟ್, ವಾಟ್ ಈಸ್ ವೇವ್? ನೀವು ನಾರ್ಮಲ್ ಆಗಿ ಈ ಸಮುದ್ರ ನೋಡಿದಾಗ ಅಲೆಗಳು, ಓಕೆ, ಸಮುದ್ರ ದಡಕ್ಕೆ ಬಂದು ಅಪ್ಪಳಿಸ್ತಾ ಇರುತ್ತೆ. ನೀವು ನೋಡ್ಬೋದು ಹಡಗು, ದೋಣಿ ಅವೆಲ್ಲ ಹೋಗ್ಬೇಕಾದ್ರೆ ಒಂದು ವೇವ್ಸ್ ಇರುತ್ತೆ. ಅಲೆಗಳು ಬರ್ತಾ ಇರುತ್ತೆ. ಅಲ್ಲಿ ನೋಡಿ, ಯಾವಾಗ ದೋಣಿನ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ದೋಣಿ ಮೇಲೆ ಹೋಗಿ ಕೆಳಗಡೆ ಬರುತ್ತೆ. ಓಕೆ, ಬಟ್ ಅಲ್ಲಿ ವೇವ್ ಏನಿದೆಯಲ್ಲ, ಈ ತರ ಮೂವ್ ಆಗ್ತಾನೆ ಬರ್ತಾ ಇರುತ್ತೆ. ಎಲ್ಲಿವರೆಗೆ? ದಡದವರೆಗೆ. ಓಕೆ, ಅದು ಏನು? ದಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ. ಅಂಡ್ ಆಲ್ಸೋ ಇಟ್ ಇಸ್ ಅ ಮೂವಿಂಗ್ ಅಲ್ವಾ. ವೇವ್ ಇಸ್ ಏನ್ ಅ ಮೋಷನ್. ಮೋಷನ್ ಅಲ್ಲಿದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ವಿ ಹ್ಯಾವ್ ಲರ್ನ್ ಇನ್ ಅ ಲಾಸ್ ಆಫ್ ಮೋಷನ್, ಏನದು? ಮೊಮೆಂಟಮ್. ವೇವ್ ಏನ್ ಮಾಡುತ್ತೆ? ಟ್ರಾನ್ಸ್ಫರ್ಸ್ ಎನರ್ಜಿ, ಆಲ್ಸೋ ಮೊಮೆಂಟಮ್. ಓಕೆ,
ಸೊ ವೇವ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೇವ್ ಈಸ್ ನಥಿಂಗ್ ಬಟ್ ಡಿಸ್ಟರ್ಬೆನ್ಸ್. ಆ ಡಿಸ್ಟರ್ಬೆನ್ಸ್ ಏನ್ ಮಾಡುತ್ತೆ, ಎನರ್ಜಿನ ಕ್ಯಾರಿ ಮಾಡುತ್ತೆ ಅಲಾಂಗ್ ವಿತ್ ಮೊಮೆಂಟಮ್, ಅಷ್ಟೇ ಸಿಂಪಲ್. ಬಟ್ ಡೆಫಿನೇಷನ್ ಅಂತ ಕೇಳಿದಾಗ, ಓಕೆ, ಸೊ ಸರ್ ನಮಗೆ ಡೆಫಿನೇಷನ್ ಬೇಕು ಅಂತ ಹೇಳಿದ್ರೆ, ಎನರ್ಜಿ ಕ್ಯಾನ್ ಬಿ propagated from one point to another point in a two modes, okay, two different modes. ಒಂದು ಪಾರ್ಟಿಕಲ್ ಮೋಷನ್, ಓಕೆ, ಇದೆಲ್ಲ ನಾವು ಮೆಕ್ಯಾನಿಕ್ಸ್ ಫಸ್ಟ್ ಪಾರ್ಟ್ ಅಲ್ಲಿ ಕಲ್ತಿದ್ದೀವಿ. ಓಕೆ, ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಅ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ, ಪವರ್, ಓಕೆ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, rotation kinetic energy, translation kinetic energy, potential energy, all the types of energy we have learned. Okay, so ಒಂದು ಬಾಡಿ ಅಥವಾ ಪಾರ್ಟಿಕಲ್ ಕನ್ಸಿಡರ್ ಮಾಡ್ಕೊಂಡು, ಇವಾಗ ನಮ್ಮ ಪಾರ್ಟ್ ಸೆಕೆಂಡ್ ಯಾವುದು, ವೇವ್ ಮೋಷನ್. ಸೊ ಈ ಪಾರ್ಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಈ ಪಾರ್ಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ದೆನ್ ವಾಟ್ ಈಸ್ ವೇವ್ ಮೋಷನ್? ನೋಡಿ, ಆಲ್ರೆಡಿ ವೇವ್ ಅಂದ್ರೆ ನಮ್ಗೆ ಗೊತ್ತಿದೆ, ದಟ್ ಈಸ್ ಅ ಡಿಸ್ಟರ್ಬೆನ್ಸ್. ಡಿಸ್ಟರ್ಬೆನ್ಸ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಸೆಟಪ್ ಆಗುತ್ತೆ. ಆ ಡಿಸ್ಟರ್ಬೆನ್ಸ್ ಏನ್ ಮಾಡುತ್ತೆ, ಎನರ್ಜಿನ ಕ್ಯಾರಿ ಮಾಡುತ್ತೆ ವಿತೌಟ್ ಆಕ್ಚುಯಲ್ ಮೂವ್ಮೆಂಟ್ ಆಫ್ ಅ ಪಾರ್ಟಿಕಲ್ ಅಥವಾ ಬಾಡಿ. ಓಕೆ, ಫಾರ್ ಎಕ್ಸಾಂಪಲ್, ಸರ್ ಅದು ಹೇಗೆ ವಿತೌಟ್ ಮೂವಿಂಗ್ ಎ ಪಾರ್ಟಿಕಲ್ ಅಂತಂದ್ರೆ ಹೇಗೆ? ಫಾರ್ ಎಕ್ಸಾಂಪಲ್ ನೋಡಿ, ಒಂದಲ್ಲಿ ಲೈನ್ ಅಲ್ಲಿ ನಿಂತ್ಕೊಂಡಿದ್ದೀರಾ ಅನ್ಕೊಳ್ಳಿ, ನೀವು ನಿಮ್ಮ ಫ್ರೆಂಡ್ಸ್ ಲೈನ್ ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ನಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಕೈಯಲ್ಲಿ ಒಂದು ವಾಲಿಬಾಲ್ ಇದೆ. ಸೊ ನಿಮ್ಮ ಡಿಸ್ಟೆನ್ಸ್ ಎಷ್ಟಿದೆ, ಲೆಟ್ಸ್ ಅಸ್ಯೂಮ್, ಓಕೆ, 1 ಮೀಟರ್ ಇದೆ ನಿಮ್ಮ ಮಧ್ಯೆ ಡಿಸ್ಟೆನ್ಸ್. ಸೊ ಈ ಒಂದು ಲೈನ್ ಅಲ್ಲಿ ಒಂದು 10 ಜನ ಇದ್ದೀರಾ ಅನ್ಕೊಳ್ಳಿ. ಸೊ ಫಸ್ಟ್ ಪರ್ಸನ್ ನಾನಾಗಿರ್ತೀನಿ. ನಾನೇನ್ ಮಾಡ್ತೀನಿ, ಒಂದು ಬಾಲ್ನ, ಓಕೆ, ವಾಲಿಬಾಲ್ ಅಥವಾ ಟೆನ್ನಿಸ್ ಬಾಲ್, ಒಂದು ಬಾಲ್ನ ಕನ್ಸಿಡರ್ ಮಾಡ್ಕೋಣ. ನಾನೇನ್ ಮಾಡ್ತೀನಿ, ಈ ಬಾಲ್ನ ನಾನು ನಿಮ್ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ಸೊ ನಾನೇನಿದ್ದೀನಿ, ನನ್ನ ಪೊಸಿಷನ್ ಅಲ್ಲಿ ಇದ್ದೀನಿ, ಬಟ್ ಜಸ್ಟ್ ದ ಬಾಲ್ ಈಸ್ ಮೂವಿಂಗ್ ಫ್ರಮ್ ದಿಸ್ ಪೊಸಿಷನ್ ಟು ದಟ್ ಪೊಸಿಷನ್. ನೀವೇನ್ ಮಾಡ್ತೀರಾ, ಇನ್ನೊಬ್ಬರಿಗೆ ಪಾಸ್ ಮಾಡ್ತೀರಾ. ಯಾವ್ದನ್ನ, ಬಾಲ್ನ. ನೀವು ಇನ್ನೊಬ್ಬರಿಗೆ ಪಾಸ್ ಮಾಡಿದ್ಮೇಲೆ ಇನ್ನೊಬ್ರು ಮತ್ತೊಬ್ಬರಿಗೆ ಪಾಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಏನಿದಾರಲ್ಲ, ಅವ್ರದೆಲ್ಲ ಮ್ಯಾಟರ್ ಅಂದ್ರೆ ಪಾರ್ಟಿಕಲ್ ಇದ್ದ ಪ್ಲೇಸ್ ಅಲ್ಲೇ ಇದ್ದಾರೆ, ಬಟ್ ಸಮಥಿಂಗ್ ಈಸ್ ಮೂವಿಂಗ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್. ಸೊ ನನ್ನ ಕಡೆಯಿಂದ ಇನ್ನೊಂದು ಕಡೆಗೆ ಬಾಲ್ ಮೂವ್ ಆಯ್ತು. ವಾಟ್ ಈಸ್ ದಟ್ ಬಾಲ್ ಅಂತಂದ್ರೆ, ದಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ. ಆ ಬಾಲ್ ಮೂವ್ ಆಗ್ತಿದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಸೋಸಿಯೇಟ್ ಆಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಅ ಮೊಮೆಂಟಮ್. ಆಸ್ ಬಾಡಿ ಇಸ್ ಮೂವಿಂಗ್, ನಮಗೆ ಗೊತ್ತಿದೆ ಕೈನೆಟಿಕ್ ಎನರ್ಜಿ ಅಸೋಸಿಯೇಟ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಮೂಮೆಂಟ್ ಸಹಿತ ಅಸೋಸಿಯೇಟ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಡಿಸ್ಟರ್ಬೆನ್ಸ್ ನಾನು ಕ್ರಿಯೇಟ್ ಮಾಡಿದೆ, ನನ್ನ ಕೈಯಲ್ಲಿ ಬಾಲ್ ಇತ್ತು, ನಾನು ಪಾಸ್ ಮಾಡಿದೆ ನಿಮಗೆ, ನೀವು ಇನ್ನೊಬ್ಬರಿಗೆ ಪಾಸ್ ಮಾಡಿದ್ರಿ, ಇನ್ನೊಬ್ರು ಮತ್ತೊಬ್ಬರಿಗೆ ಪಾಸ್ ಮಾಡಿದ್ರು. ಸೊ ಒನ್ ಎಂಡ್ ಇಂದ ಇನ್ನೊಂದು ಎಂಡಿಗೆ ಎನರ್ಜಿ ಮತ್ತೆ ಮೊಮೆಂಟಮ್ ಟ್ರಾನ್ಸ್ಫರ್ ಏನಾಗುತ್ತಲ್ಲ, ಅದನ್ನು ನಾವು ವೇವ್ ಅಂತ ಕರಿತೀವಿ. ಕ್ಲಿಯರಾ? ರೈಟ್. ಸೊ ವೇವ್ ಈಸ್ ಅ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಆರ್ ಡಿಸ್ಟರ್ಬೆನ್ಸ್ ಸೆಟಪ್ ಇನ್ ಅ ಮೀಡಿಯಂ ಈಸ್ ಕಾಲ್ಡ್ ವೇವ್. ಓಕೆ, ಅಂಡ್ ದ ಪ್ರೊಪಗೇಷನ್ ಆಫ್ ಅ ಡಿಸ್ಟರ್ಬೆನ್ಸ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಈಸ್ ಕಾಲ್ಡ್ ವೇವ್ ಮೋಷನ್. ಅಂದ್ರೆ ಇವಾಗ ಬಾಲ್ ನಾನು ಡಿಸ್ಟರ್ಬ್ ಮಾಡಿದೆ ಬಾಲ್ಗೆ, ಓಕೆ, ಬಾಲ್ ನನ್ನ ಪೊಸಿಷನ್ ಇಂದ ಮತ್ತೊಂದು ಪೊಸಿಷನ್ಗೆ ಮೂವ್ ಆಯ್ತು. ಇವಾಗ ಬಾಲ್ ಮೋಷನ್ ನಾವು ಬಾಲ್ ಏನಂತ ಕನ್ಸಿಡರ್ ಮಾಡಿದ್ವಿ, ವೇವ್ ಅಂತ. ಸೊ ವೇವ್ ನನ್ನ ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಯ್ತು, ಅದನ್ನ ನಾವು ವೇವ್ ಮೋಷನ್. ಅಲ್ಲಿ ಬಾಲ್ ಮೋಷನ್ ಆಯ್ತು, ಇಲ್ಲಿ ನಾವು ವೇವ್ ಮೋಷನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಷ್ಟೇ. ಸಿಂಪಲ್ ಎಕ್ಸಾಂಪಲ್. ಓಕೆ, ರೈಟ್. ವೇವ್ ಮೋಷನ್ ಈಸ್ ಒನ್ ಆಫ್ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ಎನರ್ಜಿ ವಿತೌಟ್ ಟ್ರಾನ್ಸ್ಫರ್ ಆಫ್ ಅ ಮಟೀರಿಯಲ್. ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಹೇಗೆ? ಬೈ ಪುಷಿಂಗ್ ಮೈ ಹ್ಯಾಂಡ್. ಅಲ್ಲಿ ಬಾಲ್ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಮೂವ್ ಆಗ್ತಿದೆ, ಬಟ್ ನಾನು ಪುಷ್ ಮಾಡಿದ್ರೆ ನಾನು ಇದೇ ಪೊಸಿಷನ್ ಅಲ್ಲಿ ಇದ್ದೀನಿ, ನಾನಂತೂ ಚೇಂಜ್ ಮಾಡೇ ಇಲ್ಲ ನನ್ನ ಪೊಸಿಷನ್ನ. ಬಟ್ ಬಾಲ್ ಒಂದು ಪೊಸಿಷನ್ ಅಲ್ಲಿ ಇದ್ದಿದ್ದು ಇನ್ನೊಂದು ಪೊಸಿಷನ್ ಟ್ರಾನ್ಸ್ಫರ್ ಆಯ್ತು. ಕರೆಕ್ಟಾ? ರೈಟ್. ಸೊ ವಿತೌಟ್ ಆಕ್ಚುಯಲ್ ಟ್ರಾನ್ಸ್ಫರ್ ಆಫ್ ಮ್ಯಾಟರ್, ಅಲ್ಲಿ ಬಾಲ್ ಟ್ರಾನ್ಸ್ಫರ್ ಆಯ್ತು, ದಟ್ ಈಸ್ ದ ಎನರ್ಜಿ. ಕರೆಕ್ಟಾ? ಸೊ ಸಿಂಪಲ್ ಆಗಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ವಿತೌಟ್ ಟ್ರಾನ್ಸ್ಫರ್ ಆಫ್ ಎ ಮಟೀರಿಯಲ್ ಪಾರ್ಟಿಕಲ್, ವೇವ್ ಟ್ರಾನ್ಸ್ಪೋರ್ಟ್ಸ್ ಬೋತ್ ಎನರ್ಜಿ ಅಂಡ್ ಮೊಮೆಂಟಮ್. ಇದನ್ನೇ ಹೇಳಿದೆ, ಎನರ್ಜಿ ಅಂಡ್ ಮೊಮೆಂಟಮ್. ಕರೆಕ್ಟಾ? ಸೊ ಪಾರ್ಟಿಕಲ್ ಮೋಷನ್ ಅಲ್ಲಿ ನಾವೇನಂತ ಕನ್ಸಿಡರ್ ಮಾಡ್ತಿದ್ವಿ, ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಆಫ್ mv². ಮೊಮೆಂಟಮ್ ನ mv, ಮಾಸ್ ಇಂಟು ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಥವಾ ಬಾಡಿ ಅಂತ ಕರೀತಾ ಇದ್ದೀವಿ. ಓಕೆ, ನೆನಪಾಯ್ತಾ? ಸೊ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವು ಕ್ಲಾಸಲ್ಲಿ ಇದ್ದೀರಾ, ಓಕೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಕ್ಲಾಸಲ್ಲಿ ಇದ್ದೀವಿ, ನಾನು ಪಾಠ ಮಾಡ್ತಾ ಇದ್ದೀನಿ. ಓಕೆ, ನಾನು ಪಾಠ ಮಾಡ್ತಿದ್ರೆ ನಾನಂತೂ ಮೂವ್ ಆಗ್ತಿಲ್ಲ, ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕೇಳಿಸ್ತಾ ಇದೆ. ಕರೆಕ್ಟಾ? ಯಾವ ಫಾರ್ಮಲ್ಲಿ? ಸೌಂಡ್ ಫಾರ್ಮಲ್ಲಿ. ಸರ್ ನೀವು ಹೇಳೋದೆಲ್ಲ ನಮಗೆ ಕೇಳಿಸ್ತಾ ಇದೆ. ಎಸ್, ಸೌಂಡ್ ಅಂತೀರೇನು? ಇಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ. ಅಂದ್ರೆ ಯಾರು ಟ್ರಾನ್ಸ್ಪೋರ್ಟ್ ಮಾಡಿದ್ರು? ನನ್ನ ಬಾಡಿಯಿಂದ ಸೌಂಡ್ ಜನರೇಟ್ ಆಗಿ, ಅಂದ್ರೆ ಸೋರ್ಸ್ ಆಫ್ ಸೌಂಡ್ ಇಲ್ಲಿಂದ ಬಂತು. ಸೊ ಇಲ್ಲಿಂದ ಜನರೇಟ್ ಆಗಿ ಈ ಪೊಸಿಷನ್ ಇಂದ ನಿಮ್ಮ ಕಿವಿಗಳಿಗೆ ರೀಚ್ ಆಗ್ತಿದೆ, ಅಂದ್ರೆ ದರ್ ಇಸ್ ಅ ಟ್ರಾನ್ಸ್ಪೋರ್ಟ್ ಆಫ್ ಎನರ್ಜಿ. ಕರೆಕ್ಟಾ? ಬಟ್ ನಾನಂತೂ ಮೂವ್ ಆಗ್ತಿಲ್ವಲ್ಲ, ಸೇಮ್ ಪೊಸಿಷನ್ ಅಲ್ಲಿ ಇದ್ದೀನಿ, ನಿಮಗೆ ಸ್ಟಿಲ್ ಕೇಳಿಸ್ತಾ ಇದೆ.
ಅದು ಹೇಗೆ ಸಾಧ್ಯ? ಬಿಕಾಸ್ ಆಫ್ ವೇವ್ ಮೋಷನ್. ಅಂದ್ರೆ ಇಲ್ಲಿ ಎನರ್ಜಿ ಜೊತೆ ಮೊಮೆಂಟಮ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ದಿಸ್ ಡಿಸ್ಟರ್ಬೆನ್ಸ್. ಏನ್ ಮಾಡ್ತಿದ್ದೀನಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಕ್ಲಾಸ್ ರೂಮ್, ಕಂಪ್ಲೀಟ್ ಆಗಿ ಏರ್ ಮಾಲಿಕ್ಯೂಲ್ಸ್ ಇದೆ, ಕರೆಕ್ಟಾ? ಸೊ ನಾನು ನನ್ನ ಈ ಲ್ಯಾರಿಂಗ್ಸ್ ಸಾರಿ ಇಲ್ಲಿ ಧ್ವನಿ ಪೆಟ್ಟಿಗಿದೆಯಲ್ಲ, ಇವಾಗ ನಾನು ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ ವೈಬ್ರೇಷನ್ ಇಂದ, ಸೊ ಸೌಂಡ್ ಪ್ರೊಡ್ಯೂಸ್ ಆಯಿತು. ಸೊ ಸೌಂಡ್ ಏನ್ ಮಾಡುತ್ತೆ, ಇಲ್ಲಿರುವ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡುತ್ತೆ. ಈ ಪಾರ್ಟಿಕಲ್ ಏನ್ ಮಾಡುತ್ತೆ, ನೆಕ್ಸ್ಟ್ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡುತ್ತೆ, ಆ ಪಾರ್ಟಿಕಲ್ ನೆಕ್ಸ್ಟ್ ಪಾರ್ಟಿಕಲ್, ಅದೇ ರೀತಿ ಡಿಸ್ಟರ್ಬ್ ಆಗಿ 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 ಆ ಸೌಂಡ್ ಏನಿದೆಯಲ್ಲ ಈ ಪೊಸಿಷನ್ ಇಂದ ನೀವು ಇರುವ ಜಾಗಕ್ಕೆ ತಲುಪುತ್ತದೆ. ಕ್ಲಿಯರಾ? ರೈಟ್. ಸೊ ಇದನ್ನ ನಾವು ವೇವ್ ಮೋಷನ್ ಅಂತ ಕರಿತೀವಿ. ಸೊ ಏನೇನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ? ನಾಟ್ ಜಸ್ಟ್ ಎನರ್ಜಿ, ಆಲ್ಸೋ ಮೊಮೆಂಟಮ್. ಸೊ ಜಸ್ಟ್ ಎನರ್ಜಿ ಮಾತ್ರ ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಮೊಮೆಂಟಮ್ನು ಸಹಿತ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಅ ವೇವ್. ಓಕೆ, ಸೊ ಕ್ಲಿಯರಾ? ಸೊ ಫಸ್ಟ್ ಪಾರ್ಟ್ ವೇವ್. ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ವೇವ್ಸ್. ಟೈಪ್ಸ್ ಆಫ್ ವೇವ್ಸ್ ಸರ್, ಇಲ್ಲಿ ನನಗೆ ಸ್ವಲ್ಪ ಎಕ್ಸಾಂಪಲ್ ಹೇಳ್ತೀರಾ? ಯಾವುದು ಸರ್ ವೇವ್ ಅಂದ್ರೆ ಎಕ್ಸಾಂಪಲ್ ಹೇಳ್ತೀರಾ? ಆಲ್ರೆಡಿ ನಿಮಗೆ ಸಿಮ್ಯುಲೇಷನ್ ಸಹಿತ ತೋರಿಸ್ದೆ, ಇನ್ನೊಂದು ಸತಿ ತೋರಿಸ್ತೇನೆ, ನೋ ಪ್ರಾಬ್ಲಮ್. ಓಕೆ, ಇನ್ನೊಂದು ಸತಿನೂ ತೋರಿಸ್ತೇನೆ, ನೋ ಪ್ರಾಬ್ಲಮ್. ರೈಟ್. ಓಕೆ, ಸೊ ಇಲ್ಲಿ ಮೀಡಿಯಂ ಇದೆ, ಓಕೆ, ಪಾರ್ಟಿಕಲ್ಸ್ ಇದೆ, ಮೀಡಿಯಂ ಪಾರ್ಟಿಕಲ್ಸ್. ಓಕೆ, ಪಾರ್ಟಿಕಲ್ಸ್ ಇದೆ, ಪಾರ್ಟಿಕಲ್ಸ್ ಇದೆ. ನಾನೇನ್ ಮಾಡ್ತೀನಿ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾನು ಡಿಸ್ಟರ್ಬ್ ಮಾಡ್ತೀನಿ, ಇಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಇಲ್ಲಿ ಮಾತ್ರ ಮೂವ್ ಆಗಬೇಕು. ಏನಾಗುತ್ತೆ ನೋಡೋಣ. ಏನಾಯ್ತು ನೋಡಿ, ಇಲ್ಲಿ ಮಾತ್ರ ಡಿಸ್ಟರ್ಬ್ ಮಾಡ್ತಿರೋದು. ಇನ್ನೊಂದು ನೋಡಿ. ಓಕೆ, ನೋಡಿ, ಇಲ್ಲಿ ಡಿಸ್ಟರ್ಬ್ ಮಾಡ್ತಿದ್ರೆ ಸಮಥಿಂಗ್ ಇಸ್ ಮೂವಿಂಗ್ ಅಲ್ವಾ? ಸಮಥಿಂಗ್, ಅರೇ ಡ್ಯಾಂಪ್ಡ್, ಝೀರೋ ಡ್ಯಾಂಪ್. ಇಲ್ಲಿ ನೋಡಿ, ಡಿಸ್ಟರ್ಬ್ ಆಗ್ತಿದೆನಾ? ನೋಡಿ, ಆಗ್ತಿದೆ ತಾನೆ? ಇಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಈ ಪಾರ್ಟಿಕಲ್ ಇನ್ನೊಂದಕ್ಕೆ, ಇನ್ನೊಂದು ಪಾರ್ಟಿಕಲ್ ಇನ್ನೊಂದಕ್ಕೆ ಡಿಸ್ಟರ್ಬ್ ಮಾಡಿ ಈ ತರ ವೇವ್ ಕ್ರಿಯೇಟ್ ಆಗುತ್ತೆ. ರೈಟ್, ಕ್ಲಿಯರಾ? ನಾವು ಈ ತರ ವೇವ್ ಕ್ಲಿಯರ್ ಆಗುತ್ತೆ. ಓಕೆ, ಸ್ಲೋ ಮೋಷನ್ ನೋಡ, ನೋಡಿ, ಸ್ಲೋ ಮೋಷನ್. ಸೊ ಪಾರ್ಟಿಕಲ್ ಅಂತೂ ಒಂದೇ ಪೊಸಿಷನ್ ಅಲ್ಲಿ ಇದೆ, ಒಂದೇ ಪೊಸಿಷನ್ ಅಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ನಾವು ನೋಡಿದೀವಿ. ಕ್ಲಿಯರಾ? ರೈಟ್. ಸೊ ಇಲ್ಲಿ ನೋಡಿ, ಪಾರ್ಟಿಕಲ್ ಡಿಸ್ಟರ್ಬೆನ್ಸ್, ಪಾರ್ಟಿಕಲ್ ಮೂವ್ ಆಗ್ತಿಲ್ಲ, ಬಟ್ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ರೈಟ್. ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ವೇವ್ಸ್. ಸೊ ಕ್ಲಾಸಿಫಿಕೇಶನ್ ನಮಗೆ ಟೋಟಲ್ ಆಕ್ಚುಲಿ 3 ಇರೋದು, ನಾನು 4 ಮಾಡಿದ್ದೀನಿ. ಅದು ಹೇಗೆ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, 3 ಕ್ಲಾಸಿಫಿಕೇಶನ್ ಮೇನ್ಲಿ. ಸೊ ನಾನು 4 ಮಾಡಿದ್ದೀನಿ, ಅದೇನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಕ್ಲಾಸಿಫಿಕೇಶನ್ ಆಫ್ ವೇವ್ಸ್. ಫಸ್ಟ್ ಒನ್, ಬೇಸ್ಡ್ ಆನ್ ನೆಸೆಸಿಟಿ ಆಫ್ ಅ ಮೀಡಿಯಂ. ನೆಸೆಸಿಟಿ ಆಫ್ ಅ ಮೀಡಿಯಂ ಅಂದ್ರೆ ವೇವ್ ಟ್ರಾನ್ಸ್ಪೋರ್ಟ್ ಅಥವಾ ಪ್ರಾಪಗೇಟ್ ಆಗಬೇಕಿದ್ರೆ ಮೀಡಿಯಂ ಖಂಡಿತವಾಗಿ ಬೇಕಾ? ನಾಟ್ ಆಲ್ವೇಸ್. ಅದಕ್ಕೆ ನಮಗೆ ಈ ವೇವ್ ನ ಬೇಸ್ಡ್ ಆನ್ ನೆಸೆಸಿಟಿ ಆಫ್ ಮೀಡಿಯಂ ಮೇಲೆ 2 ಪಾರ್ಟ್ ಮಾಡಿದ್ದಾರೆ. ಯಾವ್ದು? ಒಂದು, ಮೀಡಿಯಂ ಇದ್ರೆ ಮಾತ್ರ ಪ್ರಾಪಗೇಟ್ ಆಗುವಂತ ವೇವ್ಸ್. ಇನ್ನೊಂದು, ಮೀಡಿಯಂ ಇದ್ರೂ ಇಲ್ಲದಿದ್ರೂ ಪ್ರಾಪಗೇಟ್ ಆಗುವಂತ ವೇವ್ಸ್. ಈ 2 ಕ್ಯಾಟಗರಿನ ಈ ನೆಸೆಸಿಟಿ ಆಫ್ ಮೀಡಿಯಂ ಮೇಲೆ, ನೆಸೆಸಿಟಿ ಆಫ್ ಮೀಡಿಯಂ ಅಲ್ಲಿ ಕ್ಯಾಟಗರಿಯಲ್ಲಿ ಫಿಲ್ ಮಾಡಿದ್ದಾರೆ. ಇನ್ ದ ಸೆನ್ಸ್, ನಮಗೆ ಬೇಸ್ಡ್ ಆನ್ ನೆಸೆಸಿಟಿ ಆಫ್ ಮೀಡಿಯಂ ಅಲ್ಲಿ ನಮಗೆ 2 ತರ ವೇವ್ಸ್ ಇದೆ. ಯಾವ್ದು ಸರ್? ಒಂದು, ಮೆಕ್ಯಾನಿಕಲ್ ವೇವ್ಸ್. ಓಕೆ, ಸೊ ಮೆಕ್ಯಾನಿಕಲ್ ವೇವ್ಸ್. ಸೊ ಈ ಮೆಕ್ಯಾನಿಕಲ್ ವೇವ್ಸ್ ನ ಎಲಾಸ್ಟಿಕ್ ವೇವ್ಸ್ ಅಂತಾನೂ ಕರೀತಾರೆ. ಓಕೆ, ಎಲಾಸ್ಟಿಕ್ ವೇವ್ಸ್ ಅಂತಾನೂ ಕರೀತಾರೆ. ಇನ್ನೊಂದು, ಸೆಕೆಂಡ್ ಒನ್, ನಾನ್ ಮೆಕ್ಯಾನಿಕಲ್ ವೇವ್ಸ್. ನಾನ್ ಮೆಕ್ಯಾನಿಕಲ್ ವೇವ್ಸ್. ಈ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅನ್ನೋದು ಹೇಗೆ? ಈ ನಾನ್ ಮೆಕ್ಯಾನಿಕಲ್ ವೇವ್ಸ್ ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತಾನೂ ಕರೀತಾರೆ. ಇವ್ ನೋಡಿ, ಯಾವುದು ಮೀಡಿಯಂ ಬೇಕಲ್ಲ, ಮೀಡಿಯಂ ರಿಕ್ವೈರ್ಡ್. ಮೀಡಿಯಂ ರಿಕ್ವೈರ್ಡ್. ಇದಕ್ಕೆ ಮೀಡಿಯಂ ಡಸ್ ನಾಟ್ ರಿಕ್ವೈರ್ಡ್. ಅಂದ್ರೆ ಸರ್, ಮೀಡಿಯಂ ಇಲ್ದಿದ್ರು ಟ್ರಾವೆಲ್ ಆಗುತ್ತಾ? ಎಸ್, ಇದ್ರೂ ಇಲ್ದಿದ್ರು ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ಬೇಸ್ಡ್ ಆನ್ ಮೀಡಿಯಂ ಮೇಲೆ, ಓಕೆ, ಇಲ್ಲಿ ನಮಗೆ 2 ಟೈಪ್ ಆಫ್ ವೇವ್ಸ್ ಇದೆ. ಒಂದು ಮೆಕ್ಯಾನಿಕಲ್ ವೇವ್ಸ್, ಇನ್ನೊಂದು ನಾನ್ ಮೆಕ್ಯಾನಿಕಲ್ ವೇವ್ಸ್. ಎಕ್ಸಾಂಪಲ್ ಸರ್, ಎಕ್ಸಾಂಪಲ್ ಹೇಳ್ತೀರಾ? ಹೌ? ಇವಾಗ ನೋಡಿ, ನಾನು ಮಾತಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಕ್ಲಾಸ್ ರೂಮಲ್ಲಿ ಇದ್ದೀವಿ. ಇವಾಗ ನಾನೇನು ಮಾಡ್ತೀನಿ, ಏನೋ ಒಂದು ಹೇಳ್ತೀನಿ, ಪಾಠ. ಓಕೆ, ಸೊ ಫಿಸಿಕ್ಸ್ ಅಲ್ಲಿ ಯಾವುದಾದ್ರೂ ಒಂದು ಪಾಠನ ತಗೊಂಡು ಪಾಠ ಮಾಡ್ತಾ ಇರ್ತೀನಿ. ಲೆಟ್ಸ್ ಕನ್ಸಿಡರ್ ಇದೇ ಪಾಠ ಅನ್ಕೊಳ್ಳಿ. ಓಕೆ, ಇದು ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಅಂತ ಅನ್ಕೋಬೇಡಿ, ಕ್ಲಾಸ್ ರೂಮಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ
ನಾನು ಮಾತಾಡ್ತಿದ್ದೀನಿ, ನಿಮಗೆ ಕೇಳಿಸ್ತಾ ಇದೆ, ರೈಟ್? ಸೊ ಇಲ್ಲಿ ನಮ್ಮ ಮಧ್ಯೆ ನಿಮ್ಮ ಮಧ್ಯೆ ಯಾವುದಾದ್ರೂ ಮೀಡಿಯಂ ಇದೆನಾ? ಎಸ್ ಇದೆ ಸರ್. ಯಾವುದು? ಇಟ್ ಈಸ್ ಅ ಗ್ಯಾಸಿಯಸ್ ಸ್ಟೇಟ್. ಓಕೆ, ಸೊ ಗ್ಯಾಸಿಯಸ್ ಸ್ಟೇಟ್ ಇದೆ, ದಟ್ ಈಸ್ ಅ ಏರ್. ಈ ಏರ್ ನಮ್ಮ ಮಧ್ಯೆ ಇದೆ, ದೇರ್ ಫೋರ್ ನನ್ನ ಸೌಂಡ್, ನಾನು ಮಾತಾಡ್ತೀನಲ್ಲ, ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಈ ಸೌಂಡ್ ನಿಮ್ಗೆ ರೀಚ್ ಆಗುತ್ತೆ. ನಾವೇನ್ ಮಾಡೋಣ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೇನ್ ಮಾಡೋಣ, ಈ ಕ್ಲಾಸ್ ರೂಮ್ ಬದಲು ನಾವು ಒಂದು ಮೂನ್ ಸರ್ಫೇಸ್ಗೆ ಹೋಗೋಣ, ಚಂದ್ರನ ಮೇಲ್ಗಡೆ ಹೋಗೋಣ. ಸೊ ಚಂದ್ರನ ಮೇಲೆ ಹೋದ್ರೆ ಇದೇ ತರ ಪಾಠ ಮಾಡ್ತಾ ಇರ್ತೇನೆ, ನಿಮ್ಗೆ ಕೇಳಿಸ್ಕೊಳಕ್ಕಾಗತ್ತಾ? ಎನಿ ಐಡಿಯಾ? ಯೋಚನೆ ಮಾಡಿ. ಆಗಲ್ಲ. ಓಕೆ, ಸೊ ಆಗಲ್ಲ ಅಂತ ನನಗೆ ಹೇಳಕ್ಕೂ ರೀಸನ್ ಬೇಕಲ್ಲ. ಸರ್ ಅದು ಹೇಗೆ ಸರ್, ನೀವು ಮಾತಾಡ್ತಿರೋ ನಮ್ಗೆ ಯಾಕೆ ಕೇಳಿಸಲ್ಲ ಅಂತ ನೀವು ಕೇಳ್ಬೋದು, ಕರೆಕ್ಟಾ? ಸೊ ಚಂದ್ರನ ಮೇಲೆ ಅಥವಾ ಆನ್ ದ ಸರ್ಫೇಸ್ ಆಫ್ ಅ ಮೂನ್ ದರ್ ಇಸ್ ನೋ ಅಟ್ಮಾಸ್ಫಿಯರ್. ನೋ ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣನೇ ಇಲ್ಲ. ವಾತಾವರಣ ಇಲ್ಲ ಅಂತಂದ್ರೆ ಅಲ್ಲಿ ಇವನ್ ಡಸ್ಟ್ ಪಾರ್ಟಿಕಲ್ ಸಹಿತ ಇರಲ್ಲ. ಅಲ್ಲಿ ಮೀಡಿಯಮೇ ಇಲ್ಲ ಅಂತ ಹೇಳ್ತಾ ಇರೋದು ಡೈರೆಕ್ಟ್ ಆಗಿ. ಮೀಡಿಯಮೇ ಇಲ್ಲ ಅಲ್ಲಿ, ಯಾವ್ದ್ರ ಮೇಲೆ? ಚಂದ್ರನ ಮೇಲೆ ಮೀಡಿಯಮೇ ಇಲ್ಲ. ಸೊ ಮೀಡಿಯಂ ಇಲ್ದಿದ್ದಾಗ ನಾವು ಮಾತಾಡ್ತಿದ್ರು ಯಾವುದೇ ತರ ಸೌಂಡ್ ಕೇಳಿಸಲ್ಲ. ಅಷ್ಟೇ ಯಾಕಪ್ಪ, ನಮ್ಮ ಸೈಂಟಿಸ್ಟ್ ಗಗನಯಾತ್ರಿಗಳು ಅಂತ ಅನ್ಕೊಳ್ಳೋಣ. ಓಕೆ, ಅವ್ರಿಗೆ ಓಕೆ, ಸೊ ಸ್ಪೇಸ್ ಶಿಪ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಗಗನಯಾತ್ರಿಗಳು. ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳಲ್ಲ. ಅವ್ರು ಕೇಳಿಸ್ಕೊಳ್ಳಿ ಇನ್ ದ ಸೆನ್ಸ್ ಅವ್ರಿಗೆ ಕೇಳಿಸಲ್ಲ, ಯಾಕೆಂದ್ರೆ ಇಸ್ ನೋ ಮೀಡಿಯಂ ಎಟ್ ಆಲ್. ಓಕೆ, ಸೊ ಸ್ಪೇಸ್ ಅಲ್ಲಿ ಇರ್ತಾರೆ. ಓಕೆ, ಆಸ್ಟ್ರೋನಾಟ್ಸ್ ಸ್ಪೇಸ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿ ಸೌಂಡ್ ಕೇಳಿಸಲ್ಲ. ಅದಕ್ಕೆ ಅವರು ಥ್ರೂ ವಾಕಿ ಟಾಕಿ ಮಾತಾಡ್ತಾರೆ. ವಾಕಿ ಟಾಕಿ ಅಂದ್ರೇನು? ಮೈಕ್ರೋಫೋನ್ಸ್ ಅಂತ ಇವಾಗ ನಾರ್ಮಲ್ ಆಗಿ ಪೊಲೀಸರೆಲ್ಲ ಹಿಡ್ಕೊಂಡು ಮಾತಾಡ್ತಿರ್ತಾರೆ ನೋಡಿ, ನೋಡಿದ್ರಾ? ಸೊ ಅದನ್ನ ವಾಕಿ ಟಾಕಿ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ ಅಂತಂದ್ರೆ, ಫಸ್ಟ್ ನೀವು ಏನೇ ಮಾತಾಡಿದ್ರು ಅದನ್ನ ಸೌಂಡ್ ಸಿಗ್ನಲ್ ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಸೌಂಡ್ ವೇವ್ಸ್ ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ನೀವು ಟ್ರಾನ್ಸ್ಪೋರ್ಟ್ ಮಾಡಿದ್ರ ಯಾವ್ದನ್ನ? ಸೌಂಡ್ ನ. ಈ ಸೌಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಕನ್ವರ್ಟ್ ಆಯ್ತಲ್ಲ, ಅದು ನಾನ್ ಮೆಕ್ಯಾನಿಕಲ್ ವೇವ್ ಆಗೋಯ್ತು. ಅಂದ್ರೆ ಇಟ್ ಡಸ್ ನಾಟ್ ರಿಕ್ವೈರ್ಡ್ ಮಟೀರಿಯಲ್ ಮೀಡಿಯಂ. ಇವನ್ ವ್ಯಾಕ್ಯೂಮ್ ಸಹಿತ, ವ್ಯಾಕ್ಯೂಮ್ ಅಂದ್ರೆ ದರ್ ಇಸ್ ನೋ ಪ್ರೆಸೆನ್ಸ್ ಆಫ್ ಅ ಮೀಡಿಯಂ, ಸ್ಪೇಸ್ ಅಲ್ಲೂ ಸಹಿತ ಟ್ರಾವೆಲ್ ಮಾಡುತ್ತೆ. ಓಕೆ, ಅವಾಗ ಇನ್ನೊಂದು ಕಡೆ ಇನ್ನೊಂದು ವಾಕಿ ಟಾಕಿ ಇರುತ್ತಲ್ಲ, ಅದ್ರ ಕಡೆ ರಿಸೀವರ್ ಇರುತ್ತೆ. ನಾವೇನ್ ಮಾತಾಡ್ತೀವಿ ಅದನ್ನ ರಿಸೀವ್ ಮಾಡ್ಕೊಳಕ್ಕೆ. ಆ ರಿಸೀವರ್ ಏನ್ ಮಾಡುತ್ತೆ, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಮತ್ತೆ ಸೌಂಡ್ ವೇವ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅವಾಗ ನಾವೇನ್ ಮಾಡಿರ್ತೀವಿ, ಮಾತಾಡಿರ್ತೀವಲ್ಲ, ಅದು ಮತ್ತೆ ಅಲ್ಲಿ ರೀಕ್ರಿಯೇಟ್ ಆಗುತ್ತೆ. ಅಂದ್ರೆ ನಾವು ಹೇಳಿದ್ದೇ ಅಲ್ಲಿ ಮತ್ತೆ ಹೇಳುತ್ತೆ. ಸೊ ಈ ರೀತಿ ನಮ್ಮ ಸೌಂಡ್ ವೇವ್ಸ್ ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ಸೌಂಡ್ ವೇವ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಪಾಯಿಂಟ್. ಸೊ ಸಿಂಪಲ್ ಆಗಿ ಇದರ ಉದ್ದೇಶ ಏನಂದ್ರೆ, ಸೌಂಡ್ ವೇವ್ ಈಸ್ ಅ ಮೆಕ್ಯಾನಿಕಲ್ ವೇವ್, ಮೀನ್ಸ್ ಇಟ್ ರಿಕ್ವೈರ್ಡ್ ಮಟೀರಿಯಲ್ ಮೀಡಿಯಂ ಟು ಪ್ರಾಪಗೇಟ್. ಮಟೀರಿಯಲ್ ಮೀಡಿಯಂ ಇಲ್ಲ ಅಂತಂದ್ರೆ ಯಾವುದೇ ಸೌಂಡ್ ಕೇಳಿಸಲ್ಲ. ಓಕೆ ಸರ್, ದೆನ್ ವಾಟ್ ಅಬೌಟ್ ನಾನ್ ಮೆಕ್ಯಾನಿಕಲ್ ವೇವ್? ಡಸ್ ನಾಟ್ ರಿಕ್ವೈರ್ಡ್ ಮಟೀರಿಯಲ್ ಮೀಡಿಯಂ. ಸರ್ ಮಟೀರಿಯಲ್ ಮೀಡಿಯಂ ಇದ್ರೆ ಅವಾಗ ಹೇಗೆ? ಇದನ್ನು ಎಲ್ಲಿದ್ದನ್ನು ಆ ವೇವ್ ಟ್ರಾವೆಲ್ ಆಗುತ್ತೆ. ಹೇಗೆ ಸರ್? ಎಕ್ಸಾಂಪಲ್ ಲೈಟ್, ಬೆಸ್ಟ್ ಎಕ್ಸಾಂಪಲ್ ಲೈಟ್. ಲೈಟ್ ಎಲ್ಲಿಂದ ಬರುತ್ತೆ ನಮಗೆ? ನ್ಯಾಚುರಲ್ ಲೈಟ್, ಟ್ಯೂಬ್ ಲೈಟ್ ಅಲ್ಲ, ನ್ಯಾಚುರಲ್ ಲೈಟ್. ಸೂರ್ಯನಿಂದ ಬರುವಂತ ಬೆಳಕು ಎಲ್ಲಿಂದ ಬರುತ್ತೆ? ಸೂರ್ಯನಿಂದ, ರೈಟ್? ಸೊ ಸೂರ್ಯ ಎಲ್ಲಿದ್ದಾನೆ? ತುಂಬಾ ದೂರ ಇದ್ದಾನೆ, ಆಸ್ಟ್ರೋನಾಮಿಕಲ್ ಯೂನಿಟ್ ದೂರ ಇದ್ದಾರೆ. ಸೊ ಅವ್ರದ್ದು ಲೈಟ್ ನಮ್ಮ ಭೂಮಿಗೆ ರೀಚ್ ಆಗ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ನಮಗೆ 8 minutes 20 seconds ಬೇಕಾದ, ಅಥವಾ 500 seconds ಅಂತ ಹೇಳ್ತೀವಿ ನಾರ್ಮಲ್ ಆಗಿ. ಓಕೆ ಕರೆಕ್ಟಾ? 8 minutes ಅಂಡ್ 48 ಅಂಡ್ 20 seconds 500 seconds ಆಗುತ್ತೆ. ಸೊ 500 seconds ಬೇಕು. ಈ ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಯಾವ್ದಾದ್ರು ಮೀಡಿಯಂ ಇದೆನಾ? ಇಲ್ಲ. ಇಲ್ಲ ಅಂತಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ವ್ಯಾಕ್ಯೂಮ್, ಕಂಪ್ಲೀಟ್ಲಿ ಸ್ಪೇಸ್ ಅಂದ್ರೆ ದರ್ ಇಸ್ ನಥಿಂಗ್ ಅಂತ. ಓಕೆ, ಇವನ್ ಏರ್ ಪಾರ್ಟಿಕಲ್ ಪ್ರೆಸೆಂಟ್ ಇಲ್ಲ. ಅವಾಗ ಏನ್ ಮಾಡುತ್ತೆ, ಆ ಲೈಟ್ ವ್ಯಾಕ್ಯೂಮ್ ಪಾಸ್ ಮಾಡಿಕೊಂಡು ನಮ್ಮ ಭೂಮಿನ ರೀಚ್ ಆಗ್ತಾ ಇದೆ. ಅಂದ್ರೆ ಈ ಲೈಟ್ಗೆ ಯಾವುದೇ ಸಂಬಂಧ ಇಲ್ಲ ಯಾವ್ದ್ರ ಜೊತೆ? ಮೀಡಿಯಂ ಇದ್ರೂ ಓಕೆ, ಮೀಡಿಯಂ ಇಲ್ಲ ಅಂದ್ರೂ ಓಕೆ, ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಂತ ಅನ್ನುತ್ತೆ. ಓಕೆ, ಸೊ ಅದಕ್ಕೆ ಈ ಲೈಟ್ ವೇವ್ ನ ನಾವು ಎಕ್ಸಾಂಪಲ್ ಆಫ್ ನಾನ್ ಮೆಕ್ಯಾನಿಕಲ್ ವೇವ್ಗೆ ಕನ್ಸಿಡರ್ ಮಾಡ್ಕೋತೀವಿ. ಇಸ್ ದಟ್ ಕ್ಲಿಯರ್? ಎಸ್. ಸೊ ಎಕ್ಸಾಂಪಲ್ ಹೇಳಿದ್ರೆ ಮೆಕ್ಯಾನಿಕಲ್ ವೇವ್ಗೆ ಸೌಂಡ್ ವೇವ್, ನಾನ್ ಮೆಕ್ಯಾನಿಕಲ್ ವೇವ್ಗೆ ಲೈಟ್ ವೇವ್. ಓಕೆ, ಅಥವಾ ಲೈಟ್ ಅಂದ್ರೂ ಬರೆದ್ರು ಸಾಕು. ಸೊ ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ಡೈರೆಕ್ಷನ್. ಬೇಸ್ಡ್ ಆನ್ ಡೈರೆಕ್ಷನ್ ಇಲ್ಲಿ ನಮಗೆ ಎರಡು ರೀತಿ ಇದೆ. ಒಂದು ಪ್ರೋಗ್ರೆಸಿವ್ ವೇವ್ ಅಂತ ಕರಿತೀವಿ, ಇನ್ನೊಂದು ಸ್ಟೇಷನರಿ ವೇವ್ ಅಥವಾ ಸ್ಟ್ಯಾಂಡಿಂಗ್ ವೇವ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರೋಗ್ರೆಸಿವ್ ವೇವ್. ಪ್ರೋಗ್ರೆಸಿವ್ ವೇವ್ and stationary wave.
ಓಕೆ, ಸ್ಟೇಷನರಿ ವೇವ್. ರೈಟ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನಾನು ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕೆಂದ್ರೆ ಅದ್ರ ಬಗ್ಗೆನೇ ಸಪ್ರೇಟ್ ಟಾಪಿಕ್ಗಳಿದೆ. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ದಟ್ ಈಸ್ ದ ಬೇಸ್ಡ್ ಆನ್ ಡೈಮೆನ್ಷನ್. ಯಾವ್ದು 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನಲ್ ವೇವ್ಸ್. ಇದಕ್ಕೆ ಎಕ್ಸಾಂಪಲ್ ಕೊಡಿಸ್ತೀನಿ. ಓಕೆ, ಇದೇ ಆಕ್ಚುಲಿ ಇದ್ರ ಮೇಲೆ ಬರುತ್ತೆ. ಓಕೆ, ಡೈಮೆನ್ಷನ್ಸ್ ಇದೆಯಲ್ಲ, ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಮೇಲೆ ಈ 1D 2D 3D ಬರುತ್ತೆ. ಅದಕ್ಕೆ ಹೇಳಿದ್ದು 3 ಅಂತ. ವೈಬ್ರೇಷನ್ ಮೇಲೆ ಬೇಸ್ಡ್ ಆನ್ ವೈಬ್ರೇಷನ್ ನಮಗೆ ಎರಡಿದೆ. ಒಂದು ಲಾಂಗಿಟ್ಯೂಡಿನಲ್ ವೇವ್, ಇನ್ನೊಂದು ಟ್ರಾನ್ಸ್ವರ್ಸ್ ವೇವ್ ಅಂತ. ಟ್ರಾನ್ಸ್ವರ್ಸ್ ವೇವ್. ಓಕೆ, ಸೊ ಟೋಟಲ್ ನಮಗೆ 3 ಕ್ಯಾಟಗರೀಸ್ ಅಥವಾ 4 ಕ್ಯಾಟಗರೀಸ್ ಆಯ್ತು. ಓಕೆ, ದಿಸ್ ಇಸ್ ಫಸ್ಟ್ ಒನ್, this is second one, and this is third one, this is third one, and this is the fourth one. Okay, now so ಇದ್ರ ಬಗ್ಗೆ ಅಂತ ಆಯ್ತು. ಇದ್ರ ಬಗ್ಗೆ ಲೇಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ವಾಟ್ ಅಬೌಟ್ ದಿಸ್ ಅಂಡ್ ದಿಸ್ ಅಂತ ಹೇಳಿದ್ರೆ ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ನೋಡೋಣ. ಓಕೆ, ಫಸ್ಟ್ ಒನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೆಸೆಸಿಟಿ ಆಫ್ ವೇವ್ ಬೇಸ್ಡ್ ಆನ್ ಮೆಟೀರಿಯಲ್ ಮೀಡಿಯಂ ಮೇಲೆ ನಮಗೆ ಮೆಕ್ಯಾನಿಕಲ್ ವೇವ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ವಲ್ಪ ಓದೋಣ. ಓಕೆ, waves which required material medium for their propagation are called mechanical wave. They are also called elastic wave. ಏನಂತ ಕರಿತೀವಿ? elastic wave, because medium through which they propagate must be elastic in nature. Thermal properties of a matter ನೋಡಿ, elasticity, elastic module, Young's modulus, bulk modulus ಅಂತ ಓದಿದೀವಿ. ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಫಾರ್ ಅ ಮೆಕ್ಯಾನಿಕಲ್ ವೇವ್: sound waves, seismic waves. Okay, waves on a stretched string, waves on surface. Okay, waves on surface of water. For example, ನಿಮಗೆ ತೋರಿಸಿದ್ನಲ್ಲ, ಸಿಮ್ಯುಲೇಷನ್ಸ್ ತೋರಿಸಿದೆ, 3D ಮಾಡಲ್ಸ್. ಸೊ ಸೌಂಡ್ ವೇವ್ಸ್ ಆಲ್ರೆಡಿ ನಿಮಗೆ ತೋರಿಸಿದೆ. ಮಾತಾಡ್ತಿರೋದು ಸ್ಪೀಕರ್ ಇಂದ ಪಾರ್ಟಿಕಲ್ ಅನ್ನು ಡಿಸ್ಟರ್ಬ್ ಮಾಡಿದ್ರೆ ಅದು ಮೂವ್ ಆಗುತ್ತೆ. ಸಪೋಸ್ ಅಲ್ಲಿ ಮೆಟೀರಿಯಲ್ ಮೀಡಿಯಂ ಅಲ್ಲ ಅಂದ್ರೆ ಅದು ಪ್ರಾಪಗೇಟ್ ಆಗಲ್ಲ, ಯಾವುದು ವೇವ್ ಪ್ರಾಪಗೇಟ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್ ಯಾವುದು? ವೇವ್ಸ್ ಆನ್ ಅ ಸ್ಟ್ರೆಚ್ಡ್ ಸ್ಟ್ರಿಂಗ್. ಈ ನಾರ್ಮಲ್ ಆಗಿ ವೇವ್ಸ್ ಆನ್ ಅ ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಂದ್ರೆ ನಿಮ್ಗೆ ಆಲ್ರೆಡಿ ಸಿಮ್ಯುಲೇಷನ್ ತೋರಿಸ್ದಂಗಿತ್ತು. ದಿಸ್ ಒನ್ ಸ್ಟ್ರೆಚ್ಡ್ ಸ್ಟ್ರಿಂಗ್. ಓಕೆ, ನೋಡಿ ಇಲ್ಲಿ ಫಿಕ್ಸ್ ಆಗಿದೆ ಸ್ಟ್ರಿಂಗು, ಇದು ಸ್ಟ್ರಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಸ್ಟ್ರಿಂಗ್ ಅಂತ ಅನ್ಕೊಳ್ಳಿ. ಇದನ್ನ ಡಿಸ್ಟರ್ಬ್ ಮಾಡಿದ್ರೆ ಇಲ್ಲಿ ಹೋಗ್ತಿದೆ ನೋಡಿ, ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಅಪ್ ಅಂಡ್ ಡೌನ್, ಬಟ್ ವೇವ್ ರಿಟರ್ನ್ ಬರ್ತದೆ. ಆಕ್ಚುಲಿ ರಿಟರ್ನ್ ಬರಬಾರ್ದು, ಸೊ ಆ ಕಡೆ ಹೋಗ್ಬೇಕು. ಓಕೆ, ಈ ತರ ಮೂವ್ ಆಗ್ತಾನೆ ಇರುತ್ತೆ ಆ ಕಡೆ. ಓಕೆ, ರೈಟ್. ನೆಕ್ಸ್ಟ್ ಒನ್ ನಾನ್ ಮೆಕ್ಯಾನಿಕಲ್ ವೇವ್. ವಾಟ್ ಇಸ್ ದಿಸ್ ನಾನ್ ಮೆಕ್ಯಾನಿಕಲ್ ವೇವ್? Waves which do not require material medium for their propagation are called non-mechanical waves. Examples: all electromagnetic waves are example for electromagnetic waves ಅಥವಾ non-mechanical waves ಅಂತ ಹೇಳ್ಬೋದು. ಓಕೆ, ರೇಡಿಯೋ ವೇವ್ಸ್, ಗಾಮಾ ವೇವ್ಸ್ ಅದೆಲ್ಲ ನಿಮಗೆ ನಾನ್ ಮೆಕ್ಯಾನಿಕಲ್ ವೇವ್ಸ್ ಆಗುತ್ತೆ. ಓಕೆ, ದೀಸ್ ವೇವ್ಸ್ ಟ್ರಾವೆಲ್ ಇನ್ ಅ ವ್ಯಾಕ್ಯೂಮ್ ಆಸ್ ವೆಲ್ ಆಸ್ ಇನ್ ಅ ಮೆಟೀರಿಯಲ್ ಮೀಡಿಯಂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್, ಮೆಟೀರಿಯಲ್ ಮೀಡಿಯಂ ಬೇಕಾಗಿಲ್ಲ ಅಂದ್ರೆ ಅದ್ರ ಮೂಲಕ ಪಾಸ್ ಆಗಲ್ಲ ಅಂತ ಅನ್ಕೋತೀರಾ? ನೋ, ದಟ್ ಈಸ್ ವ್ಯಾಕ್ಯೂಮ್ ಮತ್ತೆ ಇನ್ ಅ ಮೆಟೀರಿಯಲ್ ಮೀಡಿಯಂ ಎರಡರಲ್ಲೂ ಟ್ರಾವೆಲ್ ಆಗುತ್ತೆ ಅಂತ ಅರ್ಥ. Example: light waves, radio waves, heat waves, X-rays, UV rays, infrared rays, etc. Okay, so these are the example for non-mechanical waves. Next one, mode of propagation. ಇವಾಗ ಹೇಳಿದ್ನಲ್ಲ, mode of propagation ಅಲ್ಲಿ 3 types: 1D, 2D, 3D. Propagation wave classified into 3 types: 1D, 2D, 3D. So first, waves along a straight line are called one-dimensional motion. For example, ಜಿಮ್ ಅಲ್ಲಿ ನೋಡಿ. ಓಕೆ, ಜಿಮ್ ಅಲ್ಲಿ ಕಸರತ್ ಮಾಡ್ತಾ ಇರ್ತಾರಲ್ಲ, ಒಂದು ಹಗ್ಗ ಒಂದು ಕೊನೆಗೆ ಕಟ್ಟಿರ್ತಾರೆ, ಇನ್ನೊಂದು ಕಡೆ ಕೊನೆಗೆ ಫುಲ್ ಲೂಸ್ ಆಗಿರುತ್ತೆ. ಏನ್ ಮಾಡ್ತಾರೆ? ಬಾಡಿ ಬಿಲ್ಡ್ ಮಾಡೋರು ಅಥವಾ ಎಕ್ಸಸೈಸ್ ಮಾಡೋರು ಏನ್ ಮಾಡ್ತಾರೆ? ಒಂದು ಕಡೆ ಹಿಂಗ್ ಮಾಡ್ತಿರ್ತಾರೆ, ನೋಡಿದ್ರಾ? ಜಿಮ್ ಅಲ್ಲಿ ಈ ತರ ಮಾಡ್ತಾ ಇರ್ತಾರೆ ಹಗ್ಗನ. ಸೊ ಅಲ್ಲಿ ನೋಡ್ಬೋದು ಒಂಥರ ವೇವ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಅವ್ರು ಇದೇ ತರ ಮಾಡ್ತಾ ಇರ್ತಾರೆ, ವೇವ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಅದು ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಹಗ್ಗ ಅಂತಂದ್ರೆ ಇಟ್ ಇಸ್ ಏನಂತ ಹೇಳ್ಬೋದು? ಸ್ಟ್ರಿಂಗ್ ಅಂತ ಹೇಳ್ಬೋದು. ಓಕೆ, ಥ್ರೆಡ್ ಅಂತ ಹೇಳ್ಬೋದು. ಸೊ ಅದ್ರ ಮೂಲಕ ಪಾಸ್ ಆಗುತ್ತಲ್ಲ, ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗುತ್ತೆ. ರೈಟ್? ಸೊ ಈ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗುವಂತ ವೇವ್ಸ್ನೇ ನಾವು ಒನ್ ಡೈಮೆನ್ಷನಲ್ ಮೋಷನ್ ವೇವ್ಸ್ ಅಂತ ಕರಿತೀವಿ, 1D ಮೋಷನ್. అలాగే ಸ್ಟ್ರೆಚ್ಡ್ ಸ್ಟ್ರಿಂಗ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ವೇವ್ಸ್ ಟ್ರಾವೆಲಿಂಗ್ ಇನ್ ಎ ಪ್ಲೇನ್ ಆರ್ ಕಾಲ್ಡ್ 2 ಡೈಮೆನ್ಷನಲ್ ವೇವ್ಸ್. ಇವಾಗ ನೋಡಿ, ನಾರ್ಮಲ್ ಆಗಿ ಒಂದು ವಾಟರ್ ಸರ್ಫೇಸ್ ಇದೆ ಅನ್ಕೊಳ್ಳಿ, ಒಂದು ಕಲ್ ತಗೊಳ್ಳಿ, ಜಸ್ಟ್ ಡ್ರಾಪ್ ಮಾಡಿ. ಡ್ರಾಪ್ ಮಾಡಿದಾಗ ನಿಮಗೆ ರಿಪಲ್ಸ್ ಸಿಗುತ್ತೆ, ಅಂದ್ರೆ ಕಾಣಿಸುತ್ತೆ ಒಂಥರ ಸರ್ಕಲ್ 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 ಕಾಣಿಸ್ತಾ ಇರುತ್ತೆ. ಸೊ ಸರ್ಫೇಸ್ ಅಂತಂದ್ರೆ it is the area. Area is a 2-dimensional, right? So ಇವಾಗ ಇದನ್ನ ಏನಂತ ಕರೀತೀರಾ? The waves on the surface of water. ಯಾವುದಕ್ಕೆ ಎಕ್ಸಾಂಪಲ್? That is the 2-dimensional waves ಗೆ ಎಕ್ಸಾಂಪಲ್. Okay, waves on the surface of water, that is the ripple. Okay, ripple. Next one,
ವೇವ್ಸ್ ಟ್ರಾವೆಲಿಂಗ್ ಇನ್ ಎ ಸ್ಪೇಸ್ ಆರ್ ಕಾಲ್ಡ್ ತ್ರೀ ಡೈಮೆನ್ಷನಲ್ ವೇವ್ಸ್. ಎಕ್ಸಾಂಪಲ್ ಸೌಂಡ್ ವೇವ್ ಆಗಿರ್ಬೋದು, ಲೈಟ್ ವೇವ್ ಆಗಿರ್ಬೋದು, ಇವೆಲ್ಲ ತ್ರೀ ಡೈಮೆನ್ಷನಲ್. ಓಕೆ, ಎಸ್ ಸರ್, ಡನ್. ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ವೈಬ್ರೇಷನ್, ಟ್ರಾನ್ಸ್ವರ್ಸ್ ವೇವ್, ಇನ್ನೊಂದು ಲಾಂಗಿಟ್ಯೂಡಿನಲ್ ವೇವ್. ಟ್ರಾನ್ಸ್ವರ್ಸ್ ವೇವ್ ಮತ್ತೆ ಲಾಂಗಿಟ್ಯೂಡಿನಲ್ ವೇವ್ ಬಗ್ಗೆ ನಿಮಗೆ ಒಂದು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫಸ್ಟ್ ಟ್ರಾನ್ಸ್ವರ್ಸ್ ವೇವ್ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಲಾಂಗಿಟ್ಯೂಡಿನಲ್ ವೇವ್ ಕಡೆ ಮೂವ್ ಆಗೋಣ. ಓಕೆ, ಸೊ ಫಸ್ಟ್ ಟ್ರಾನ್ಸ್ವರ್ಸ್ ವೇವ್. ಟ್ರಾನ್ಸ್ವರ್ಸ್ ವೇವ್ ಓಕೆ, ನಾವು ಇವಾಗ ಸ್ಕೇಲ್ನ ತೊಗೊಂಡ್ಬಿಡೋಣ. ವೇರ್ ಇಸ್ ಸ್ಕೇಲೋ ರೋಲರ್. The first one, second one, and a third one. Okay. ಒಂದೂವರೆ. ಓಕೆ, ಫೈನ್. ಇವಾಗ ನೋಡಿ, ನಿಮ್ಮ ಟ್ರಾನ್ಸ್ಫರ್ಸ್ ಮತ್ತೆ ಲಾಂಗಿಟ್ಯೂಡಿನಲ್ ವೇವ್ ಬಗ್ಗೆ ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ. ಓಕೆ, ದೀಸ್ ಆರ್ ದ ಮೀನ್ ಪೊಸಿಷನ್ ಅಥವಾ ಈಕ್ವಿಲಿಬ್ರಿಯಂ ಪಾರ್ಟಿಕಲ್ಸ್ ಅಥವಾ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳ್ಬೋದು. ಓಕೆ, ಕಾಣಿಸ್ತದೇನಾ? ಸೊ ರಫ್ ಆಗಿ ಈ ಡಯಾಗ್ರಾಮ್ ಬಂತು. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಇವಾಗ ನಾನು ಒಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಪಾರ್ಟಿಕಲ್. ಈ ಪಾರ್ಟಿಕಲ್ ಯಾವ ತರ ವೈಬ್ರೇಟ್ ಆಗ್ತಿರುತ್ತೆ ಅಂತ ಹೇಳಿದ್ರೆ ಅಪ್ ಅಂಡ್ ಡೌನ್ ಅಷ್ಟೇ, ಅಪ್ ಅಂಡ್ ಡೌನ್. ಓಕೆ, ಸೊ ಪಾರ್ಟಿಕಲ್ ಮೋಷನ್ ಇದು ಪಾರ್ಟಿಕಲ್ ಮೋಷನ್, ಇದು ಪಾರ್ಟಿಕಲ್ ಮೋಷನ್. ಬಟ್ ವೇವ್ ಯಾವ ತರ ಮೂವ್ ಆಗ್ತಿರತ್ತಂದ್ರೆ ಈ ತರ. ಯಾವ ತರ? ಪಾರ್ಟಿಕಲ್ ಮೋಷನ್ ಅಪ್ ಅಂಡ್ ಡೌನ್ ಆದ್ರೆ ವೇವ್ ಮೋಷನ್ ಈ ತರ ಇರುತ್ತೆ. ಹೌ ಅಂತ ಹೇಳಿದ್ರೆ ಈ ತರ. ದಿಸ್ ಇಸ್ ದ ವೇವ್ ಮೋಷನ್. ಒಂದೇ ಡೈರೆಕ್ಷನ್ ಅಲ್ಲ, ಮತ್ತೆ ರಿಟರ್ನ್ ಬರುತ್ತೆ. ಓಕೆ, ಸೊ ಹಿಂಗೆ ಪಾಸ್ ಆಗ್ತಾ ಇರುತ್ತೆ. ಆಕ್ಚುಲಿ ಅದು ಲಾಂಗಿಟ್ಯೂಡಿನಲ್ ವೇವ್ ಆಗುತ್ತೆ. ಸೊ ಅಲ್ಲಿ ವೇವ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಸೊ ವೇವ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ವೇವ್ ಮೋಷನ್, ವೇವ್ ಮೋಷನ್. ಸೊ ಕರೆಕ್ಟ್ ಆಗಿ ನೋಡಿ, ದ ಪಾರ್ಟಿಕಲ್ಸ್ ಏನಿದೆಯಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಪಾರ್ಟಿಕಲ್ಸ್ ಇದೆ ಅನ್ಕೊಳ್ಳಿ. ಓಕೆ, ಸೊ ಈ ಪಾರ್ಟಿಕಲ್ಸ್ ನಿಮ್ಗೆ ತೋರಿಸ್ತೀನಿ ಆಮೇಲೆ. ಸೊ ರೈಟ್ ನಾವು ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದಿಸ್ ವೇವ್. ಓಕೆ, ಸೊ ದಿಸ್ ಇಸ್ ಈ ಪಾಯಿಂಟ್ ಆಗಿರಲಿ, ಈ ಪಾಯಿಂಟ್ ಆಗಿರಲಿ, ಈ ಪಾಯಿಂಟ್ ಆಗಿರಲಿ ಮೀನ್ ಪೊಸಿಷನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ವೈ ಅಂಡ್ ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್. ಅಂಡ್ ಈ ಪಾಯಿಂಟ್ ನ ಆರಿಜಿನ್ ಅಂತ ಕರಿತೀವಿ, ಸ್ಟಾರ್ಟಿಂಗ್ ಪಾಯಿಂಟ್. ಅಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಅರ್ಥ ಆಗ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ವಾಟ್ ಈಸ್ ದ ಟ್ರಾನ್ಸ್ವರ್ಸ್ ವೇವ್? ವಾಟ್ ಈಸ್ ಟ್ರಾನ್ಸ್ವರ್ಸ್ ವೇವ್? ವಾಟ್ ಈಸ್ ಟ್ರಾನ್ಸ್ವರ್ಸ್ ವೇವ್ ಅಷ್ಟೇ, ಏನೂ ಇಲ್ಲ. ಸೊ ಟ್ರಾನ್ಸ್ವರ್ಸ್ ವೇವ್ ಇಸ್ ನಥಿಂಗ್ ಬಟ್ ಪಾರ್ಟಿಕಲ್ ಮೋಷನ್ ಅಪ್ ಅಂಡ್ ಡೌನ್ ಇದ್ರೆ ವೇವ್ ಮೋಷನ್ ಈ ಡೈರೆಕ್ಷನ್ ಇರುತ್ತೆ. ಪಾರ್ಟಿಕಲ್ ಮೋಷನ್ ವೈ ಆಕ್ಸಿಸ್ ಅಲ್ಲಿ ಇದ್ರೆ, ಓಕೆ, ಪಾರ್ಟಿಕಲ್ ಮೋಷನ್ ವೈ ಆಕ್ಸಿಸ್ ಅಲ್ಲಿ ಇದ್ರೆ ವೇವ್ ಮೋಷನ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುತ್ತೆ. ದೆನ್ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಪಾರ್ಟಿಕಲ್ ಮೋಷನ್ ಅಂಡ್ ವೇವ್ ಮೋಷನ್ ಅಂತ ಹೇಳಿದ್ರೆ
ಓಕೆ, ದಟ್ ಈಸ್ 90 ಡಿಗ್ರಿ ಪರ್ಪೆಂಡಿಕ್ಯುಲರ್. ಪಾರ್ಟಿಕಲ್ ಮೋಷನ್ ಮತ್ತೆ ವೇವ್ ಮೋಷನ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಕ್ಲಿಯರಾ? ಆ್ಯಂಡ್ ಇಲ್ಲಿ ನೋಡಿ, ಈ ಮ್ಯಾಕ್ಸಿಮಮ್ ಹೈಟ್ ಇದೆ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇದೇನಂತ ಕರಿತೀವಿ? ಆಂಪ್ಲಿಟ್ಯೂಡ್. ಸ್ಮಾಲ್ ಲೆಟರ್ ಎ ಇಂದನೂ ಪ್ರೆಸೆಂಟ್ ಮಾಡ್ಬೋದು, ನಾನು ಕ್ಯಾಪಿಟಲ್ ಲೆಟರ್ ಎ ಇಂದ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಟೈಮಿಂಗ್. ಓಕೆ, ಸೊ ಎ ಇಂಡಿಕೇಟ್ಸ್ ಆಂಪ್ಲಿಟ್ಯೂಡ್. ಓಕೆ, ಇಲ್ಲೇ ಬರೀತೀನಿ. ಎ ಇಂಡಿಕೇಟ್ಸ್ ಆಂಪ್ಲಿಟ್ಯೂಡ್. ವಾಟ್ ಇಸ್ ದಸ್ ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ, ಸೊ ಆಂಪ್ಲಿಟ್ಯೂಡ್ ಇಸ್ ದ, ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಇಲ್ಲಿ ಒಂದು ಪಾರ್ಟಿಕಲ್ ಇದೆ ಅಂತ ಅನ್ಕೊಂಡ್ರೆ, ಇದು ವೈಬ್ರೇಟ್ ಆಗುತ್ತಲ್ಲ, ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರುತ್ತೆ. ಎಲ್ಲಿವರೆಗೆ? ಈ ಪಾಯಿಂಟ್ ವರೆಗೆ ಬರುತ್ತೆ. ಸೊ ಫಸ್ಟ್ ಇನಿಷಿಯಲ್ ಪೊಸಿಷನ್, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮತ್ತೆ ಫೈನಲ್ ಪೊಸಿಷನ್ ಮತ್ತೆ ಸೇಮ್ ಬರುತ್ತೆ. ಅದೇ ರೀತಿ ಈ ತರ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಈ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೀನ್ ಪೊಸಿಷನ್, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಫ್ರಮ್ ದ ಮೀನ್ ಪೊಸಿಷನ್ ಆನ್ ಈದರ್ ಸೈಡ್, ಅಂದ್ರೆ ಈ ಸೈಡು ಓಕೆ, ಈ ಸೈಡು ಓಕೆ. ಅಂಡ್ ಆಂಪ್ಲಿಟ್ಯೂಡ್ ಮೇಲ್ಗಡೆ ಎಷ್ಟಾಗಿರುತ್ತೆ, ಕೆಳಗಡೆನೂ ಅಷ್ಟೇ ಇರುತ್ತೆ. ಒಂದು ಜಾಸ್ತಿ ಒಂದು ಕಮ್ಮಿ ಅಂತೂ ಇರಲ್ಲ. ಓಕೆ, ನಾವು ಫಿಕ್ಸ್ಡ್ ಆಗಿ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ? ಡ್ಯಾಂಪ್ಡ್ ಆಸಿಲೇಷನ್ ಬಗ್ಗೆ ಮಾತಾಡ್ತಿಲ್ಲ. ಇಟ್ ಈಸ್ ಅ ಫ್ರೀ ಆಸಿಲೇಷನ್ಸ್. ಯಾವುದೇ ರೀತಿ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ. ಯಾವುದೇ ರೀತಿ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗ್ತಿಲ್ಲ ಅಂತಂದ್ರೆ ದ ಆಂಪ್ಲಿಟ್ಯೂಡ್, ಈ ಆಂಪ್ಲಿಟ್ಯೂಡ್ ಸೇಮ್ ಆಗಿರುತ್ತೆ. ಆಂಪ್ಲಿಟ್ಯೂಡ್ ಅಪ್ಪರ್ ಅಂಡ್ ಆಂಪ್ಲಿಟ್ಯೂಡ್ ಲೋವರ್ ಸೇಮ್ ಆಗಿರುತ್ತೆ, ಡಿಫರೆನ್ಸ್ ಇರಲ್ಲ. ಓಕೆ, ದ ಫಸ್ಟ್ ಪಾಯಿಂಟ್. ಅಂಡ್ ದ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ನೆಕ್ಸ್ಟ್ ಒನ್, ಈ ಪಾರ್ಟ್ ಏನಿದೆಯಲ್ಲ ಇದನ್ನ ನಾವು ಕ್ರೆಸ್ಟ್ ಅಂತ ಕರಿತೀವಿ. ಏನು? ಕ್ರೆಸ್ಟ್ ಅಂತ ಕರಿತೀವಿ. ಮೇಲ್ಗಡೆ ಮೀನ್ ಪೊಸಿಷನ್ ಮೇಲ್ಗಡೆ ಇದ್ರೆ ಅದನ್ನ ಕ್ರೆಸ್ಟ್ ಅಂತ ಕರಿತೀವಿ. ಕೆಳಗಡೆ ಇದ್ರೆ ಇದನ್ನ ಟ್ರಫ್ ಅಂತ ಕರಿತೀವಿ. ಒನ್ ಕಂಪ್ಲೀಟ್ ಕ್ರೆಸ್ಟ್ ಅಂಡ್ ಒನ್ ಕಂಪ್ಲೀಟ್ ಟ್ರಫ್ನೇ ನಾವು ಒನ್ ಆಸಿಲೇಷನ್, ಒನ್ ವೈಬ್ರೇಷನ್ ಅಥವಾ ಒನ್ ವೇವ್ ಅಥವಾ ಒನ್ ಕಂಪ್ಲೀಟ್ ಸೈಕಲ್. ಎಷ್ಟು ನೋಡಿ ವರ್ಡ್ಸ್? ಒನ್ ವೈಬ್ರೇಷನ್, ಒನ್ ಆಸಿಲೇಷನ್, ಒನ್ ಕಂಪ್ಲೀಟ್ ವೇವ್, ಒನ್ ಕಂಪ್ಲೀಟ್ ಸೈಕಲ್, ಎಲ್ಲದಕ್ಕೂ ಸೇಮ್ ಮೀನಿಂಗ್. ಅಂದ್ರೆ ಬೇಸ್ಡ್ ಆನ್ ಸೆಂಟೆನ್ಸ್, ಅಂದ್ರೆ ಯಾವ ಸಿಚುವೇಶನ್ ಅಲ್ಲಿ ಯಾವ ವರ್ಡ್ ತಗೋಬೇಕು ಅನ್ನೋದು ನಮಗೆ ಇಂಪಾರ್ಟೆನ್ಸ್ ಗೊತ್ತಾಗ್ಬೇಕು. ಇಲ್ಲಿ ನಾವು ವೇವ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾವು ಒನ್ ಕಂಪ್ಲೀಟ್ ವೇವ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಒನ್ ಕ್ರಸ್ಟ್ ಅಂಡ್ ಒನ್ ಟ್ರಫ್. ಓಕೆ, ಒನ್ ಕಂಪ್ಲೀಟ್ ಕ್ರಸ್ಟ್ ಅಂಡ್ ಒನ್ ಕಂಪ್ಲೀಟ್ ಟ್ರಫ್ನೇ ನಾವು ಒನ್ ಸೈಕಲ್, ಒನ್ ವೇವ್ ಅಂತ ಕರಿತೀವಿ. ಓಕೆ, ಒನ್ ಕಂಪ್ಲೀಟ್. ಓಕೆ, ಒನ್ ಕಂಪ್ಲೀಟ್ one crest and one trough, that is equals to one wave. Okay, one wave cycle, right? So amplitude ಬಗ್ಗೆ ಆಯ್ತು, crest and trough ಬಗ್ಗೆ ಆಯ್ತು. and distance ನೋಡಿ, distance between one complete crest and trough. ಓಕೆ, ಒನ್ ಕಂಪ್ಲೀಟ್ ಕ್ರಸ್ಟ್ ಅಂಡ್ ಟ್ರಫ್ನೇ ನಾವು ಲ್ಯಾಂಬ್ಡಾ ಇಂದ ಪ್ರೆಸೆಂಟ್ ಮಾಡ್ತೀವಿ. ಅದು ಮೇಲ್ಗಡೆನೂ ಆಗಿರ್ಬೋದು, ಇಲ್ಲಿ ಮೇಲ್ಗಡೆನೂ ಕನ್ಸಿಡರ್ ಮಾಡ್ಕೋಬಹುದು. ಲ್ಯಾಂಬ್ಡಾ ಈಸ್ ನಥಿಂಗ್ ಬಟ್, ಓಕೆ, ಸೊ ಇದನ್ನ ನಾನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದನ್ನ ಸ್ವಲ್ಪ ತೆಗೆದು ಬಿಡ್ತೀನಿ ಯಾಕಂದ್ರೆ ಜಾಗ ಇಲ್ಲ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಮಾಡ್ಸೋಣ ಅದನ್ನು. ಓಕೆ, ರೈಟ್. ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ಥಿಂಗ್ಸ್. ಸೊ ಇಲ್ಲಿ lambda is nothing but a wavelength. Lambda is nothing but a wavelength. What is this wavelength ಅಂತ ಹೇಳಿದ್ರೆ, the length traveled by the wave per unit time ಅಥವಾ one time period ಅಂತ ಹೇಳ್ಬೋದು. The length traveled by the wave, okay, in one time period ಅಥವಾ per unit time ಅಂತ ಹೇಳ್ಬೋದು. ಕ್ಲಿಯರಾ? ನೆಕ್ಸ್ಟ್ ಒನ್. ಸೊ ಇವಾಗ ಆಂಪ್ಲಿಟ್ಯೂಡ್ ಮುಗೀತು. ಸೊ ಆಂಪ್ಲಿಟ್ಯೂಡ್ is nothing but the maximum displacement of the particle on either side of its mean position. ಈ ಪೊಸಿಷನ್ ನೇ ನಾವು ಮೀನ್ ಪೊಸಿಷನ್ ಅಂತ ಕರಿತೀವಿ, ಅಲಾಂಗ್ ಎಕ್ಸ್ ಆಕ್ಸಿಸ್. ಕ್ಲಿಯರಾ? ಅಂಡ್ ಇಲ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಟೈಮ್ ನ ಪ್ರೆಸೆಂಟ್ ಮಾಡಿದ್ರೆ ಟಿ ಅಂತ ಕರಿತೀವಿ, ಟೈಮ್ ಪೀರಿಯಡ್. ವಾಟ್ ಇಸ್ ದಿಸ್ ಟೈಮ್ ಪೀರಿಯಡ್ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಟೈಮ್ ಪೀರಿಯಡ್ ಈಸ್ ನಥಿಂಗ್ ಬಟ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಕ್ರೆಸ್ಟ್ ಅಂಡ್ ಒನ್ ಟ್ರಫ್, ಅಥವಾ ದ ಟೈಮ್ ಟೇಕನ್ ಬೈ ದ ವೇವ್ ಅಥವಾ ದ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ಕಂಪ್ಲೀಟ್ ಒನ್ ವೇವ್, ಅದನ್ನ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯ್ತು 0 ಇಂದ 0 ಸೆಕೆಂಡ್. ಓಕೆ, ಲೆಟ್ಸ್ ಕನ್ಸಿಡರ್ 0 ಸೆಕೆಂಡ್.
1 second, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28. 28 ಏನು? It is the time period. Time period ಅಂದ್ರೆ it is the time taken by the particle to complete its one vibration, one oscillation, one wave cycle. Clear? Next one. So frequency. Frequency. What is this a frequency? Even not ಒನ್ ವೇವ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದು ಟೈಮ್ ಪೀರಿಯಡ್. ಆ 1 ಸೆಕೆಂಡ್ ಅಲ್ಲಿ ಎಷ್ಟು ಸತಿ ವೈಬ್ರೇಷನ್ ಆಗುತ್ತೆ ಅದನ್ನು ನಾವು ಫ್ರೀಕ್ವೆನ್ಸಿ ಅಂತೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಒನ್ ಕಂಪ್ಲೀಟ್ ವೈಬ್ರೇಷನ್ ಆಗಕ್ಕೆ ಅಥವಾ ಒನ್ ಕಂಪ್ಲೀಟ್ ವೇವ್ ಸೈಕಲ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಅದೇ ಉಲ್ಟಾ ವಿತ್ ರೆಸ್ಪೆಕ್ಟ್ ಟು ಟೈಮ್. ಒಂದು ಯೂನಿಟ್ ಆಫ್ ಅ ಟೈಮ್. ವಾಟ್ ಇಸ್ ದ ಯೂನಿಟ್ ಆಫ್ ಅ ಟೈಮ್? ದಟ್ ಇಸ್ ಅ ಸೆಕೆಂಡ್. ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಸತಿ ವೈಬ್ರೇಷನ್ ಆಗುತ್ತೆ ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ದಟ್ ಈಸ್ ದ ನಂಬರ್ ಆಫ್ ವೈಬ್ರೇಷನ್ ಮೇಡ್ ಬೈ ದ ಪಾರ್ಟಿಕಲ್ ಇನ್ 1 ಸೆಕೆಂಡ್ ಅಥವಾ ಪರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಅ ಫ್ರೀಕ್ವೆನ್ಸಿ. ಅರ್ಥ ಆಗ್ತಿದ್ದೀರಾ? ಫಾರ್ ಎಕ್ಸಾಂಪಲ್ 1 ಸೆಕೆಂಡ್ ಅಲ್ಲಿ ಝುಗ್ 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 ಎಷ್ಟು? 3 ಸತಿ ಮೇಲೆ 3 ಸತಿ ಕೆಳಗೆ. ದಟ್ ಮೀನ್ಸ್ 3 ಕ್ರೆಸ್ಟ್ ಅಂಡ್ 3 ಟ್ರಫ್ ಎಷ್ಟಾಯ್ತು? ದಟ್ ಈಸ್ ದ ಕಾಂಬಿನೇಷನ್ ಆಫ್ 1 ಕ್ರೆಸ್ಟ್ ಅಂಡ್ ಟ್ರಫ್ 1 ಸೈಕಲ್ ಆದ್ರೆ 1 ವೈಬ್ರೇಷನ್ ಅಂತ ಕರಿತೀವಿ. ಇಲ್ಲಿ 3 + 3 ಇದೆ ಅಂದ್ರೆ ಟೋಟಲ್ 3 ಪೇರ್ಸ್. 3 ಪೇರ್ಸ್ ಅಂದ್ರೆ ನಥಿಂಗ್ ಬಟ್ 3 ಟೈಮ್ಸ್. ಅಂದ್ರೆ ಫ್ರೀಕ್ವೆನ್ಸಿ ಎಷ್ಟಾಯ್ತು? 3. ಗೆಟ್ ಪಾಯಿಂಟ್? ಸೊ ನಂಬರ್ ಆಫ್ ವೈಬ್ರೇಷನ್ ಮೇಡ್ ಬೈ ದ ಪಾರ್ಟಿಕಲ್ ಪರ್ ಯೂನಿಟ್ ಟೈಮ್ ನ ನಾವೆಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಲಿಯರ್? ಕನ್ಫ್ಯೂಸ್ ಆಗಬೇಡಿ. ಆನ್ ದ ನೆಕ್ಸ್ಟ್ ಒನ್, ವಿ. ವಾಟ್ ಇಸ್ ದಿಸ್ ವಿ ಅಂತಂದ್ರೆ ವೇವ್ ಸ್ಪೀಡ್. ವೇವ್ ಸ್ಪೀಡ್ ಆರ್ ವೇವ್ ವೆಲಾಸಿಟಿ. ವೇವ್ ವೆಲಾಸಿಟಿ. The distance traveled by the wave per unit time. ಅಂದ್ರೆ the wave starting from ಈ ಪೊಸಿಷನ್ ಅಲ್ವಾ? per unit time ಅಂದ್ರೆ 1 ಸೆಕೆಂಡ್ ಅಲ್ಲಿ ಎಷ್ಟು ಟ್ರಾವೆಲ್ ಆಯ್ತು ಅಲಾಂಗ್ ದ ಎಕ್ಸ್ ಡೈರೆಕ್ಷನ್. ಇಲ್ಲಿ ಸ್ಟಾರ್ಟ್ ಆಯ್ತು 0 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, 5 ಸೆಕೆಂಡ್ ಈ ತರ ಹೋಗ್ತಾ ಇರುತ್ತಲ್ಲ, ಪರ್ ಯೂನಿಟ್ ಟೈಮ್ಗೆ ಎಷ್ಟು ದೂರ ಟ್ರಾವೆಲ್ ಮಾಡ್ತು. ನಥಿಂಗ್ ಬಟ್ ನಾವು ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತೀವಿ ಅಥವಾ ಸ್ಪೀಡ್ ಯಾವ ತರ ಡಿಫೈನ್ ಮಾಡ್ತೀವಿ? ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಪರ್ ಯೂನಿಟ್ ಟೈಮ್. ಇಲ್ಲಿ ವೇವ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೇವ್ ಪರ್ ಯೂನಿಟ್ ಟೈಮ್ನೇ ನಾವು ವೇವ್ ವೆಲಾಸಿಟಿ ಅಥವಾ ವೇವ್ ಸ್ಪೀಡ್ ಅಂತ ಕರಿತೀವಿ. ನಾವು ಜನರಲ್ ಆಗಿ ವೆಲಾಸಿಟಿನ ನಾವು ಅಥವಾ ಸ್ಪೀಡ್ ಯಾವ ತರ ಡಿಫೈನ್ ಮಾಡ್ತೀವಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಕರೆಕ್ಟಾ? ಬಟ್ ಇಲ್ಲಿ ಯಾವ ಡಿಸ್ಟೆನ್ಸ್? ಒಂದು ಕ್ರೆಸ್ಟ್ ಒಂದು ಟ್ರಫ್ಗೆ ಟೋಟಲ್ ಲೆಂತ್ ಎಷ್ಟಿದೆ? ವೇವ್ ಲೆಂತ್ ಅಂತ ಕರಿತೀವಿ. ಅದನ್ನ ನಾವು ಲ್ಯಾಂಬ್ಡಾದಿಂದ ಪ್ರೆಸೆಂಟ್ ಮಾಡ್ತೀವಿ. ಸೊ ವೆಲಾಸಿಟಿ, ವೇವ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು distance that is lambda and the time period that is the time nothing but t. And we know that, okay, we know that frequency and the time period are inversely proportional. ಸರ್ ಇದು ಯಾವ ರಿಲೇಷನ್ ಸರ್? ಇದು ನಮಗೆ ಗೊತ್ತೇ ಆಗಿಲ್ಲಲ್ಲ ಅಂತ ಹೇಳ್ತೀರಾ. ಇದು ಕ್ಲಾಸ್ 9th ಅಲ್ಲಿ ಓದಿರ್ತೀರಾ ಸೌಂಡ್ ಟಾಪಿಕ್ ಅಲ್ಲಿ. ಫ್ರೀಕ್ವೆನ್ಸಿ ಅಂಡ್ ಟೈಮ್ ಪೀರಿಯಡ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಲ್ಲಿ ನಾನು ಬರೀಬೋದಾ? ವಾಟ್ ಇಸ್ ದಟ್? ಎಫ್ ಲ್ಯಾಂಬ್ಡಾ ಅಂತ ಬರೀಬೋದಾ? 1/t nothing but f and lambda. So ಇಲ್ಲಿ wave, that is the wave speed is equals to f into lambda. Okay, so ಇದರಲ್ಲಿ ಮೀಡಿಯಂ ಚೇಂಜ್ ಆದ್ರೆ, ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಏನಾದ್ರೂ ವೇವ್ ಟ್ರಾವೆಲ್ ಆದ್ರೆ ಸ್ಪೀಡ್ ಚೇಂಜ್ ಆಗುತ್ತೆ. ಸ್ಪೀಡ್ ಚೇಂಜ್ ಆದ್ರೆ ಈ ವೇವ್ ಲೆಂತ್ ಸಹಿತ ಚೇಂಜ್ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ಡು ನಾಟ್ ಚೇಂಜ್. ಅದು ಹೇಗೆ ಅಂತ ಹೇಳಿದ್ರೆ ತೋರಿಸ್ತೇನೆ ನೋಡಿ. ನೋಡಿ, ಇದು ನಾನು ಎಷ್ಟು ಸತಿ ಅಂತಾನೆ, ಇಟ್ ಈಸ್ ಅ ಸೋರ್ಸ್ ಡಿಪೆಂಡೆಂಟ್ ಅಲ್ವಾ? ಇದು ನನ್ನ ಇಷ್ಟ. ಸ್ಪೀಡ್ ಆಗಂದ್ರೆ ಸ್ಪೀಡ್, ನಂಬರ್ ಆಫ್ ವೈಬ್ರೇಷನ್. ಅದೇ ನಾನು ಸ್ಲೋ ಅಂದ್ರೆ ಇಟ್ ಈಸ್ ಅ ಸೋರ್ಸ್ ಡಿಪೆಂಡೆಂಟ್, ಸ್ಲೋ ಆಗಿ ಮೂವ್ ಆಗ್ತಿರುತ್ತೆ ಅಷ್ಟೇ. ಇಟ್ ಈಸ್ ಅ ಫ್ರೀಕ್ವೆನ್ಸಿ ಅನ್ನೋದು ಸೋರ್ಸ್ ಡಿಪೆಂಡೆಂಟ್. ಎಷ್ಟು ಸತಿ ವೈಬ್ರೇಷನ್ ಇನ್ ಎ ಪರ್ ಯೂನಿಟ್ ಟೈಮ್ ಅದ್ರ ಮೇಲೆ ಡಿಪೆಂಡ್, ಸೋರ್ಸ್ ಡಿಪೆಂಡೆಂಟ್. ಓಕೆ, ಸೊ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಸೋರ್ಸ್ ಡಿಪೆಂಡೆಂಟ್. ಓಕೆ, ಅದನ್ನ ಆಫ್ ಮಾಡೋಣ, ಇಲ್ಲಾಂದ್ರೆ ಸ್ಲೋ ಆಗ್ಬಿಡುತ್ತೆ ಅಂತ. ಓಕೆ, ಇಲ್ಲಿ ಫ್ರೀಕ್ವೆನ್ಸಿ ಅನ್ನೋದು okay, source dependent do not change. Okay, remains same. ಇಲ್ಲಿ ಬರೀತೀನಿ, remains same, change ಆಗಲ್ಲ ಅಂತ. remains same. ಕ್ಲಿಯರಾ? ಸೊ ಎಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಆಯ್ತು. ಮತ್ತೆ ಏನಾದರೂ ನೆಕ್ಸ್ಟ್ ವರ್ಡ್ಸ್ ಇದ್ರೆ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ನಿಮಗೆ ಒಂದು ಸಿಮ್ಯುಲೇಷನ್ ತೋರಿಸ್ತಾನೆ. ಎಸ್, concentrate on this. Okay, concentrate on this.
ಟ್ರಾನ್ಸ್ವರ್ಸ್ ವೇವ್. ಓಕೆ, ಟ್ರಾನ್ಸ್ವರ್ಸ್ ವೇವ್ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ಬೋದು. ಓಕೆ, ವಾಟ್ ಇಸ್ ದಟ್? ಇದೇ ಇರಲಿ. ಓಕೆ, ನೋಡಿ ಇಲ್ಲಿ ಪಾರ್ಟಿಕಲ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್, ಅಪ್ ಡೌನ್, ಅಪ್ ಡೌನ್. ಇವ್ ನೋಡಿ ಈ ತರ ಮೂವ್ ಆಗ್ತಾ ಇರುತ್ತಾ? ಇದನ್ನ ನಾನು ಆಸಿಲೇಷನ್ಸ್ ಮೂಲಕ ತೋರಿಸ್ಬೋದು. ರೈಟ್? ಸೊ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್, ಬಟ್ ವೇವ್ ಮಾತ್ರ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ದಟ್ ಮೀನ್ಸ್ ಪಾರ್ಟಿಕಲ್ ಮೋಷನ್ ಅಲಾಂಗ್ ವೈ ಆಕ್ಸಿಸ್, ವೇವ್ ಮೋಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಇದನ್ನ ನಾವು ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ವೇವ್ ಮೋಷನ್ ಅಂಡ್ ಪಾರ್ಟಿಕಲ್ ಮೋಷನ್ ಅಂತ ಹೇಳಿದ್ರೆ ದಟ್ ಇಸ್ 90 ಡಿಗ್ರಿ. ಕ್ಲಿಯರಾ? ಎಸ್. ಓಕೆ, ಅಂಡ್ ಗ್ರಾಫಿಕಲಿ ನೀವು ಯಾವ ತರ ಮೆನ್ಷನ್ ಮಾಡ್ತೀರಾ ಅಥವಾ ಯಾವ ತರ ತೋರಿಸ್ತೀರಾ ಅಂತ ಹೇಳಿದ್ರೆ you please concentrate on this. Okay, you please concentrate on this. This is the equilibrium position ಅಥವಾ ಮೀನ್ ಪೊಸಿಷನ್. ಈ ಡಾಟೆಡ್ ಲೈನ್ ಏನಿದೆಯಲ್ಲ ಅದು ಮೀನ್ ಪೊಸಿಷನ್. ಓಕೆ, ಸೊ ಇದು ಮೀನ್ ಪೊಸಿಷನ್ ಆಗಿರುತ್ತೆ. ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡೋಣ. ಈ ಡಾಟೆಡ್ ಲೈನ್ ಏನಿದೆಯಲ್ಲ ಮೀನ್ ಪೊಸಿಷನ್, ಅಂಡ್ ಇದು ವೇವ್. ಯಾವ ವೇವ್? ಟ್ರಾನ್ಸ್ವರ್ಸ್ ವೇವ್. ಟ್ರಾನ್ಸ್ವರ್ಸ್ ವೇವ್ ಅಂದ್ರೆ ಪಾರ್ಟಿಕಲ್ ಮೋಷನ್ ಅಲಾಂಗ್ ವೈ ಆಕ್ಸಿಸ್ ಅಂಡ್ ವೇವ್ ಮೋಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಎಕ್ಸಾಂಪಲ್ ಹೇಳ್ತಿರೋದು ಉಲ್ಟಾನೂ ಆಗ್ಬೋದು. ಪಾರ್ಟಿಕಲ್ ಮೋಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್, ವೇವ್ ಮೋಷನ್ ಅಲಾಂಗ್ ವೈ ಆಕ್ಸಿಸ್. ಬಟ್ ವಾಟ್ ಇಸ್ ದ ಆಂಗಲ್? 90 ಡಿಗ್ರಿ. ಓಕೆ, ಸೊ ಇದನ್ನ ರನ್ ಮಾಡಿ ತೋರಿಸ್ತೀನಿ, ಅದು ಹೇಗೆ ಹೋಗುತ್ತೆ ಅನ್ನೋದು ತೋರಿಸ್ತೀನಿ. ಓಕೆ, ನೋಡಿ. ಸೊ ಪಾರ್ಟಿಕಲ್ ಮೋಷನ್ ಅಪ್ ಅಂಡ್ ಡೌನ್, ಬಟ್ ವೇವ್ ಮೂವ್ ಆಗ್ತಿರೋದು ಮಾತ್ರ ಈ ತರ ಮೂವ್ ಆಗ್ತಿರೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟ್ರಾನ್ಸ್ವರ್ಸ್ ವೇವ್. ನಾವು ಇವಾಗ ಲಾಂಗಿಟ್ಯೂಡಿನಲ್ ವೇವ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ಲೀಸ್ ಕಾನ್ಸಂಟ್ರೇಟ್. ಓಕೆ, ಯಾಕೆಂದ್ರೆ ನೆಕ್ಸ್ಟ್ ಮ್ಯಾಥಮೆಟಿಕಲ್ ಇಕ್ವೇಶನ್ಸ್ ಬರುತ್ತೆ. ಅವನಿಗೆ ಕೇಳ್ತಾರೆ, ಸರ್ ಯಾಕೆ KX ಮೈನಸ್ ಒಮೆಗಾ ಟಿ ಬರೀತಿದ್ದೀರಾ? ಸರ್ ಯಾಕೆ ಒಮೆಗಾ ಟಿ ಮೈನಸ್ KX ಬರೀತಿದ್ದೀರಾ? ಈ ತರ ಕ್ವಶನ್ಸ್ ತುಂಬಾ ಬರುತ್ತೆ. ಓಕೆ, ಸೊ ಅದಕ್ಕೆ ಪ್ಲೀಸ್ ಕಾನ್ಸಂಟ್ರೇಟ್. ಇವಾಗ ನಿಮಗೆ ತೋರಿಸ್ತಿನದು ಹೇಗಿರುತ್ತೆ ಅನ್ನೋದು. ಲಾಂಗಿಟ್ಯೂಡಿನಲ್ ವೇವ್ ಯಾವ ತರ ಇರುತ್ತೆ ಅನ್ನೋದು. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿ, ಇದು ಸಹಿತ ಒಂದು ವೇವೆ. ಓಕೆ, ಸೊ ವಾಟ್ ಟೈಪ್ ಆಫ್ ವೇವ್ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಓಕೆ, ಇದು ಲಾಂಗಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಅಂದ್ರೆ ಇವಾಗ ಒಂದು ಪಾರ್ಟಿಕಲ್ ಇದೆ ಅನ್ಕೊಳ್ಳಿ. ಓಕೆ, ಲೆಟ್ಸ್ ಕನ್ಸಿಡರ್ ಅ ಪಾರ್ಟಿಕಲ್. ದಿಸ್ ಇಸ್ ದ ಪಾರ್ಟಿಕಲ್. ಓಕೆ, ಈ ಪಾರ್ಟಿಕಲ್ ವೈಬ್ರೇಟ್ ಆಗ್ತದೆ ಅಥವಾ ಆಸಿಲೇಟ್ ಆಗ್ತದೆ. ಯಾವ ರೀತಿ? ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಓಕೆ, ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್.
ಈ ರೀತಿಯಲ್ಲಿ ಆಸಿಲೇಟ್ ಆಗ್ತಾ ಇರತ್ತೆ. ಅಂಡ್ ದಿಸ್ ಇಸ್ ಪಾರ್ಟಿಕಲ್ ಮೋಷನ್ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಪಾರ್ಟಿಕಲ್ ಮೋಷನ್. ದಿಸ್ ಇಸ್ ಪಾರ್ಟಿಕಲ್ ಮೋಷನ್. ಅಂಡ್ ವೇವ್ ಸಹಿತ ಸೇಮ್ ಡೈರೆಕ್ಷನ್ ಅಲ್ಲಿ ಹೋದ್ರೆ, ವೇವ್ ಸಹಿತ ದಟ್ ಈಸ್ ದ ವೇವ್ ಮೋಷನ್ ಸಹಿತ ಸೇಮ್ ಡೈರೆಕ್ಷನ್ ಅಲ್ಲಿ ಹೋದ್ರೆ, ವೇವ್ ಮೋಷನ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಈ ತರ ವೇವ್ ನ ನಾವು ಲಾಂಗಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ, ಓಕೆ, ಎಕ್ಸಾಂಪಲ್, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದ, ದಟ್ ಈಸ್ 0 ಡಿಗ್ರಿ. ಬೋತ್ ಆರ್ ಮೂವಿಂಗ್ ಪ್ಯಾರಲಲ್ ಟು ಈಚ್ ಅದರ್, ರೈಟ್? ಸೊ ಪಾರ್ಟಿಕಲ್ ಮೋಷನ್ ಸಹಿತ ಈ ತರ ಮೂವ್ ಆಗ್ತಾ ಇರುತ್ತೆ. ಪಾರ್ಟಿಕಲ್ ಮೋಷನ್, ದಿಸ್ ಇಸ್ ಅ ಪಾರ್ಟಿಕಲ್ ಮೋಷನ್. ಅಂಡ್ ವೇವ್ ಇದೇ ಡೈರೆಕ್ಷನ್ ಮೂವ್ ಆಗ್ತಾ ಇರುತ್ತೆ. ಕರೆಕ್ಟಾ? ಸೊ ದಟ್ ಮೀನ್ಸ್ ಆಂಗಲ್ ಈಸ್ 0 ಡಿಗ್ರಿ. ಓಕೆ, ಆಂಗಲ್ ಈಸ್ 0 ಡಿಗ್ರಿ. ಸೊ ಈ ತರ ನಾವು ಲಾಂಗಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಅಗೇನ್ ಇಲ್ಲಿ ನಮಗೆ ಆಂಪ್ಲಿಟ್ಯೂಡ್ ಅಂತ ಇರಲ್ಲ. ಓಕೆ, ಆಂಪ್ಲಿಟ್ಯೂಡ್ ಇಸ್ ಅ ಫಿಕ್ಸ್ಡ್. ಹೈಟ್ ಏನಿದೆ, ಹೈಟ್ ಆಫ್ ದ ವೇವ್ ಅಂತ ಕನ್ಸಿಡರ್ ಮಾಡಿದ್ರೆ ಹೈಟ್ ಇಸ್ ಅ ಫಿಕ್ಸ್ಡ್. ಬಟ್ ಇಲ್ಲಿ ನಮಗೆ ಕಂಪ್ರೆಷನ್ ಅಂಡ್ ರೇರ್ ಫ್ರಾಕ್ಷನ್ ಅಂತ ಇರುತ್ತೆ. ಅಂಡ್ ನಾನೇನ್ ಮಾಡ್ತೀನಿ, ಫಾರ್ ಆರ್ ರೆಫರೆನ್ಸ್, ಓಕೆ, ಫಾರ್ ಆರ್ ರೆಫರೆನ್ಸ್ ನಾನೇನ್ ಮಾಡ್ತೀನಿ, ಇದನ್ನ ಸಿ 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 ಅಂಡ್ ಇದನ್ನ ಆರ್ ಆರ್ ಅಂತ ಮೆನ್ಷನ್ ಮಾಡ್ತೀನಿ. ವಾಟ್ ಇಸ್ ದಿಸ್ ಸಿ ಆರ್ ಸಿ ಆರ್ ಸಿ ಅಂತ ಹೇಳಿದ್ರೆ, ಲೈಕ್ ಕ್ರೆಸ್ಟ್ ಅಂಡ್ ಟ್ರಫ್ ಇತ್ತಲ್ಲ, ಯಾವ್ದ್ರಲ್ಲಿ ನಮಗೆ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ ಕ್ರೆಸ್ಟ್ ಅಂಡ್ ಟ್ರಫ್ ಇತ್ತಲ್ಲ, ಅದೇ ರೀತಿಯಲ್ಲಿ ನಮಗೆ ಕಂಪ್ರೆಷನ್ ಅಂಡ್ ರೇರ್ ಫ್ರಾಕ್ಷನ್ ಅಂತ ಇರುತ್ತೆ. ವಾಟ್ ಇಸ್ ದಿಸ್ ಕಂಪ್ರೆಷನ್ ಇಂಡಿಕೇಟ್ಸ್? ಕಂಪ್ರೆಷನ್ ಇಂಡಿಕೇಟ್ಸ್, ಈ ಕಂಪ್ರೆಷನ್ ಇಂಡಿಕೇಟ್ಸ್ ಡೆನ್ಸಿಟಿ increases and pressure is also increases. Okay, and rare fraction ಏನ್ ಮಾಡುತ್ತೆ, rare fraction ಅಲ್ಲಿ, ಸೊ ಈ ರೇರ್ ಫ್ರಾಕ್ಷನ್ ಅಲ್ಲಿ ಡೆನ್ಸಿಟಿ ಡಿಕ್ರೀಸಸ್. ಯಾಕೆ? ಸ್ಪೇಸ್ ಜಾಸ್ತಿ ಆಯ್ತಲ್ಲ. ಇಲ್ಲಿ ಪಾರ್ಟಿಕಲ್ ಸ್ಪೇಸ್ ನೋಡಿ, ಪಾರ್ಟಿಕಲ್ ಸ್ಪೇಸ್ ಕಮ್ಮಿ ಇದೆ, ದಟ್ ಮೀನ್ಸ್ ಡೆನ್ಸಿಟಿ ಇಸ್ ಲೆಸ್. ಅಂಡ್ ಪ್ರೆಷರ್ ಈಸ್ ಆಲ್ಸೋ ಲೆಸ್. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಕಂಪ್ರೆಷನ್ ಅಂಡ್ ರೇರ್ ಫ್ರಾಕ್ಷನ್. ಇಲ್ಲೂ ಅಷ್ಟೇ ವೇವ್ ಲೆಂತ್ ಇರುತ್ತೆ. ವೇವ್ ಲೆಂತ್ ಇಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೇವ್. ಟೈಮ್ ಪೀರಿಯಡ್ ಇರುತ್ತೆ, ಟೈಮ್ ಟೇಕನ್ ಬೈ ದ ವೇವ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ಸ್ ಅಥವಾ ಒನ್ ಕಂಪ್ಲೀಟ್ ವೇವ್. ಓಕೆ, ಅದೇ ರೀತಿ ಫ್ರೀಕ್ವೆನ್ಸಿ ಇರುತ್ತೆ, ನಂಬರ್ ಆಫ್ ಆಸಿಲೇಷನ್ಸ್ ಅಥವಾ ನಂಬರ್ ಆಫ್ ವೇವ್ಸ್ ಕಂಪ್ಲೀಟೆಡ್ ಪರ್ ಯೂನಿಟ್ ಟೈಮ್. ಓಕೆ, ಸೊ ಸೇಮ್ ನಮಗೆ ಟ್ರಾನ್ಸ್ವರ್ಸ್ ವೇವ್ಗೆ ಏನ್ ಪ್ಯಾರಾಮೀಟರ್ಸ್ ಇರುತ್ತಲ್ಲ, ಟರ್ಮ್ಸ್ ರಿಲೇಟೆಡ್ ಟು ವೇವ್, ಸೊ ಸೇಮ್ ಪ್ಯಾರಾಮೀಟರ್ಸ್ ಇದಕ್ಕೂ ಇರುತ್ತೆ. ಅಲ್ಲಿ ಕ್ರೆಸ್ಟ್ ಅಂಡ್ ಟ್ರಫ್ ಅಂತ ಓದ್ತೀವಿ, ಇಲ್ಲಿ ನಮಗೆ ರೇರ್ ಫ್ರಾಕ್ಷನ್ ಮತ್ತೆ ಕಂಪ್ರೆಷನ್ ಅಂತ ಓದ್ತೀವಿ. ಅಷ್ಟೇ ಡಿಫ್ರೆನ್ಸ್, ಏನೂ ಇಲ್ಲ. ಓಕೆ, ಅಂಡ್ ಇದು ಯಾವಾಗ ಮೂವ್ ಆಗುತ್ತೆ ಅಂದ್ರೆ, ಲಾಂಗಿಟ್ಯೂಡಿನಲ್ ವೇವ್ ಇಟ್ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಮೆಕ್ಯಾನಿಕಲ್ ವೇವ್ಸ್. ಯಾಕೆಂದ್ರೆ ಇಟ್ ಇಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅ ಪ್ರೆಷರ್ ಅಂಡ್ ಡೆನ್ಸಿಟಿ. ಸೊ ಡೆನ್ಸಿಟಿ ಬೇಕು ಅಂದ್ರೆ ಅಲ್ಲಿ ಪಾರ್ಟಿಕಲ್ಸ್ ಇರಲೇಬೇಕು ಬಿಕಾಸ್ ಆಫ್ ಮಾಸ್. ಸೊ ಮಾಸ್ ಇಲ್ಲ ಅಂತಂದ್ರೆ ನಮಗೆ ಡೆನ್ಸಿಟಿ ಇರಲ್ಲ, ಡೆನ್ಸಿಟಿ ಇಲ್ಲ ಅಂತಂದ್ರೆ ನಮಗೆ ಇಲ್ಲಿ ನಮಗೆ ಲಾಂಗ್ ಟೈಲ್ ವೇವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಫಾರ್ ಲಾಂಗ್ ಟೈಲ್ ವೇವ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಅ ಸೌಂಡ್ ವೇವ್. ಓಕೆ, ಇಸ್ ದಟ್ ಕ್ಲಿಯರ್? ನಾನು ಈ ಡೈರೆಕ್ಷನ್ ಮಾತಾಡಿದ್ರೆ ನಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ. ನನ್ನ ಕಡೆ ನೀವು ಮುಖ ಮಾಡಿದ್ರೆ ಸೇಮ್ ಡೈರೆಕ್ಷನ್ ಮಾತಾಡಿದ್ರೆ ನಮಗೆ ಸೌಂಡ್ ಜಾಸ್ತಿ ಕೇಳಿಸುತ್ತೆ. ಬಟ್ ಎಲ್ಲೋ ದೂರ ಇದ್ದವ್ರಿಗೆ ಅಂದ್ರೆ ನನ್ನ ಹಿಂದೆ ಇದ್ದವ್ರಿಗೆ ಸೌಂಡ್ ಕೇಳಿಸಲ್ಲ. ಯಾಕೆಂದ್ರೆ ಸೌಂಡ್ ಡಿಸ್ಟರ್ಬೆನ್ಸ್ ಮತ್ತೆ ವೇವ್ ಮೋಷನ್ ಸೇಮ್ ಡೈರೆಕ್ಷನ್ ಅಲ್ಲೂ ಹೋಗ್ತಾ ಇದೆ. ನನ್ನ ಹಿಂದೆ ಇದ್ದವರು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆದ್ರು, ಸೊ ಅವ್ರಿಗೆ ಸೌಂಡ್ ಕ್ಲಿಯರ್ ಆಗಿ ಕೇಳಿಸಲ್ಲ. ನಾವು ತೆರಿಗೆ ಮಾತಾಡಿಸ್ಬೇಕಾಗತ್ತೆ, ಒಬ್ಬೊಬ್ಬರಿಗೆ ಸರಿಯಾಗಿ ಕೇಳಿಸಲ್ಲ. ನೋಡಿ, ನಾವು ಈ ಕಡೆ ಮಾತಾಡ್ತಿದ್ರೆ ಹಿಂದಿನವ್ರಿಗೆ ಕೇಳಿಸಲ್ಲ ಒಂದ್ಸತಿ. ಯಾಕೆಂದ್ರೆ ವೇವ್ ಪ್ರಾಪಗೇಷನ್ ಮತ್ತೆ ಪಾರ್ಟಿಕಲ್ ಪ್ರಾಪಗೇಷನ್ ಸೇಮ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ರೈಟ್? ನಾವು ಸೊ ದಿಸ್ ಇಸ್ ಆಲ್ ಅಬೌಟ್ ಲಾಂಗ್ ಟೈಲ್ ವೇವ್ ಮತ್ತೆ ಟ್ರಾನ್ಸ್ವರ್ಸ್ ವೇವ್. ಸೊ ಇನ್ನೂ ಕೆಲವು ಟರ್ಮ್ಸ್ ಇದೆ, ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಟ್ರಾನ್ಸ್ವರ್ಸ್ ವೇವ್ ಮತ್ತೆ ಲಾಂಗ್ ಟೈಲ್ ವೇವ್ ಎಕ್ಸಾಂಪಲ್ಸ್ ಆಯ್ತಾಯಿತು. ನಾವು ಸೊ ಫಸ್ಟ್ ಟ್ರಾನ್ಸ್ವರ್ಸ್ ವೇವ್ ಮತ್ತೆ ಲಾಂಗ್ ಟೈಲ್ ವೇವ್ಗೆ ಡಿಫರೆನ್ಸ್ ನೋಡೋಣ. ಪಾರ್ಟಿಕಲ್ ಆಫ್ ದ ಮೀಡಿಯಂ ವೈಬ್ರೇಟ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್. ಅಂದ್ರೆ ಪಾರ್ಟಿಕಲ್ ವೇವ್ ಮತ್ತೆ ವೇವ್ ಮೋಷನ್, ಪಾರ್ಟಿಕಲ್ ಮೋಷನ್ ಮತ್ತೆ ವೇವ್ ಮೋಷನ್ ಯಾವ ಡೈರೆಕ್ಷನ್? ಪರ್ಪೆಂಡಿಕ್ಯುಲರ್, ದಟ್ ಈಸ್ 90 ಡಿಗ್ರಿ. ಥೀಟಾ ಏನ್ ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ ದ ಆಂಗಲ್ ಬಿಟ್ವೀನ್ ವೇವ್ ಮೋಷನ್ ಮತ್ತೆ ಪಾರ್ಟಿಕಲ್ ಮೋಷನ್ 90 ಡಿಗ್ರಿ ಅಂತ ತೋರಿಸ್ತಿರೋದು. And the next one, ಈ ಕಡೆ ಲಾಂಗ್ ಟೈಲ್ ವೇವ್ಗೆ, and this is a long tail wave. Okay, and particle of the medium vibrate along the direction of wave propagation. ಅಂದ್ರೆ wave motion ಮತ್ತೆ particle motion same direction, ಅಂದ್ರೆ parallel to each other, that is the 0 degree. Next one, they are characterized by crest and trough. ಮೀನ್ ಪೊಸಿಷನ್ ಮೇಲೆ ಇದ್ರೆ ಕ್ರೆಸ್ಟ್, ಮೀನ್ ಪೊಸಿಷನ್ ಕೆಳಗಡೆ ಇದ್ರೆ ಟ್ರಫ್. ಅದೇ ರೀತಿ ಕ್ರೆಸ್ಟ್ ಮತ್ತೆ ಟ್ರಫ್ ನಮಗೆ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ ಹೇಗೋ, ಅದೇ ರೀತಿ ಕಂಪ್ರೆಷನ್ ಮತ್ತೆ ರಿಫ್ರಾಕ್ಷನ್ ಅನ್ನೋದು ಈ ಲಾಂಗ್ ಟೈಲ್ ವೇವ್ ಅಲ್ಲಿ ಬರುತ್ತೆ. ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಕಂಪ್ರೆಷನ್ಸ್ ಅಂಡ್ ರಿಫ್ರಾಕ್ಷನ್ಸ್. ಓಕೆ, ರೈಟ್? ನೆಕ್ಸ್ಟ್, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಕ್ರೆಸ್ಟ್ ಆರ್ ಟ್ರಫ್
is the wavelength of wave. ಒಂದು ಕಂಪ್ಲೀಟ್ ಕ್ರೆಸ್ಟ್ ಮತ್ತೆ ಒಂದು ಕಂಪ್ಲೀಟ್ ಟ್ರಫ್ ಅಂದ್ರೂ ಓಕೆ, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕ್ರೆಸ್ಟ್ ಕಾನ್ಸಿಗೇಟಿವ್ ಅಂದ್ರೆ ಕಂಟಿನ್ಯೂಸ್ ಆಗಿರುತ್ತಲ್ಲ, ಟೂ ಕಾನ್ಸಿಗೇಟಿವ್ ಕ್ರೆಸ್ಟ್ ಆರ್ ಟೂ ಕಾನ್ಸಿಗೇಟಿವ್ ಟ್ರಫ್, ಅದನ್ನು ಸಹಿತ ನಾವು ವೇವ್ ಲೆಂತ್ ಅಂತ ಕರೀಬಹುದು. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕಂಪ್ರೆಷನ್ ಆರ್ ರೇರ್ ಫ್ರಾಕ್ಷನ್ ಸಹಿತ, ಅಲ್ಲಿ ಕ್ರೆಸ್ಟ್ ಅಂಡ್ ಟ್ರಫ್ ಅಂತ ಬಂದ್ರೆ ಇಲ್ಲಿ ಕಂಪ್ರೆಷನ್ ರೇರ್ ಫ್ರಾಕ್ಷನ್ ಬರುತ್ತೆ, ಅಷ್ಟೇ ಡಿಫರೆನ್ಸ್. ವೇವ್ ಲೆಂತ್ ಅಂತ ಕರಿತೀವಿ. ಸೊ ವೇವ್ ಲೆಂತ್ಗೆ ಸಿಂಬಲ್ ಏನು? ಲ್ಯಾಂಬ್ಡಾ. ವೇವ್ ಲೆಂತ್ is nothing but distance traveled by the wave. Okay, is that clear? Now the crest and trough make up one complete wave. Okay, one complete crest ಮತ್ತೆ one complete trough makes one complete wave. Okay, one complete wave ಅಂದ್ರೆ crest and trough. Okay, crest and trough makes one wave, one W, one the crest, one the trough. Okay, one the crest, one trough makes one complete wave. ಅದೇ ರೀತಿ ಒನ್ ಕಂಪ್ರೆಷನ್, ರೇರ್ ಫ್ರಾಕ್ಷನ್ ಅಂಡ್ ಕಂಪ್ರೆಷನ್ ಮೇಕ್ ಅಪ್ ಅ ಕಂಪ್ಲೀಟ್ ವೇವ್. ಇಲ್ಲೇನು? ಒಂದು ಕಂಪ್ರೆಷನ್, ಒಂದು ರೇರ್ ಫ್ರಾಕ್ಷನ್ ಮೇಕ್ಸ್ ಒನ್ ವೇವ್. ಓಕೆ, ನೌ ಕ್ಯಾನ್ ಪ್ರೊಡ್ಯೂಸ್ಡ್ ಓನ್ಲಿ ಇನ್ ಸಾಲಿಡ್ಸ್ ಅಂಡ್ ಆನ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ಸ್. ಅಂದ್ರೆ ಇಟ್ ರಿಕ್ವೈರ್ಸ್ ಅ ಮಟೀರಿಯಲ್ ಮೀಡಿಯಂ ಅಂತ. can be produced only in a solids and on the surface of the liquids. Okay, so transverse waves ಅನ್ನೋದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಸಾಲಿಡ್ಸ್ ಮತ್ತೆ ಸರ್ಫೇಸ್ ಆಫ್ ದ ಲಿಕ್ವಿಡ್ಸ್. ಓಕೆ, ಅಂಡ್ ಕ್ಯಾನ್ ಪ್ರೊಡ್ಯೂಸ್ ಇನ್ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್, 3 ಅಲ್ಲೂ ಪ್ರೊಡ್ಯೂಸ್ ಆಗುತ್ತೆ. ಯಾವುದು? ಲಾಂಗಿಟ್ಯೂಡಿನಲ್ ವೇವ್. ಇಲ್ಲಿ ಸಾಲಿಡ್ಸ್ ಮತ್ತೆ ಲಿಕ್ವಿಡ್ಸ್ ಅಲ್ಲಿ ಮಾತ್ರ ಪ್ರೊಡ್ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಒನ್, ದ ಮೀಡಿಯಂ ಮಸ್ಟ್ ಪೊಸೆಸ್ ಪ್ರಾಪರ್ಟಿ ರಿಜಿಡಿಟಿ ಫಾರ್ ದ ಪ್ರಾಪಗೇಷನ್ ಆಫ್ ದೀಸ್ ವೇವ್ಸ್, ಅಂಡ್ ದ ಮೀಡಿಯಂ ಪೊಸೆಸ್ the property of volume elastic. Okay, and the propagation of these waves. ಇಲ್ಲಿ ನಾವು ವೆಲಾಸಿಟಿ ಅಂತ ಓದ್ತೀವಲ್ಲ, ಅವಾಗ ನಿಮಗೆ ಡಿಸ್ಕಸ್ ಮಾಡಿಸ್ತೀನಿ. ವೆಲಾಸಿಟಿ ಆಫ್ ವೇವ್ ಅಥವಾ ಸ್ಪೀಡ್ ಆಫ್ ದ ವೇವ್ ಇನ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್, ಸ್ಪೀಡ್ ಆಫ್ ದ ವೇವ್ ದಟ್ ಇಸ್ ಅ ಟ್ರಾನ್ಸ್ವರ್ಸ್ ವೇವ್, ಸ್ಪೀಡ್ ಆಫ್ ದ ಲಾಂಗಿಟ್ಯೂಡಿನಲ್ ವೇವ್, ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಇಸ್ ದಿಸ್ ಎಲಾಸ್ಟಿಸಿಟಿ ಅಥವಾ ರಿಜಿಡಿಟಿ ಅನ್ನೋದು. ಓಕೆ, ನಾ ಲಾಸ್ಟ್ ಒನ್, ಪ್ರೆಷರ್ ಅಂಡ್ ಡೆನ್ಸಿಟಿ ಡಸ್ ನಾಟ್ ವೇರಿ ಡ್ಯೂರಿಂಗ್ ದ ಪ್ರಾಪಗೇಷನ್ ಆಫ್ ವೇವ್. ನಾವು ಯಾವುದರಲ್ಲಿ ನಾವು ಟ್ರಾನ್ಸ್ವರ್ಸ್ ವೇವ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಪ್ರೆಷರ್ ಅಂಡ್ ಡೆನ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಬಟ್ ಇನ್ಸ್ಟೆಡ್ ಆಫ್ ದಟ್ ಲಾಂಗಿಟ್ಯೂಡಿನಲ್ ವೇವ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಪ್ರೆಷರ್ ಇನ್ಕ್ರೀಸಸ್, ಡಿಕ್ರೀಸಸ್ ಅಂತೇಳಿ, ರೈಟ್? ಸೊ ಕಂಪ್ರೆಷನ್ ಅಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಡೆನ್ಸಿಟಿನೂ ಸಹಿತ ಇನ್ಕ್ರೀಸ್ ಆಗುತ್ತೆ. ರೇರ್ ಫ್ರಾಕ್ಷನ್ ಅಲ್ಲಿ 2 ಡಿಗ್ರೀಸ್ ಆಗುತ್ತೆ, ಪ್ರೆಷರ್ ಡಿಗ್ರೀಸ್ ಆಗುತ್ತೆ, ಡೆನ್ಸಿಟಿನೂ ಸಹಿತ ಡಿಗ್ರೀಸ್ ಆಗುತ್ತೆ. ಅದೇ ರೀತಿ ಪ್ರೆಷರ್ ಅಂಡ್ ಡೆನ್ಸಿಟಿ ವೇರೀಸ್ ಡ್ಯೂರಿಂಗ್ ದ ಪ್ರಾಪಗೇಷನ್ ಆಫ್ ವೇವ್, ಯಾವುದರಲ್ಲಿ? ಲಾಂಗಿಟ್ಯೂಡಿನಲ್ ವೇವ್ ಅಲ್ಲಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಅ ಮೆಕ್ಯಾನಿಕಲ್ ವೇವ್ ಅಂಡ್ ನಾನ್ ಮೆಕ್ಯಾನಿಕಲ್ ವೇವ್. ಆಲ್ರೆಡಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಈ ಡಬ್ಬನ ಓದ್ಕೊಂಡ್ಬಿಡಿ. ಓಕೆ, ಡಬ್ಬ ರೈಟ್. ನಾ ಸೊ ಪ್ಯಾರಾಮೀಟರ್ಸ್ ಆಫ್ ವೇವ್ ರೆಪ್ರೆಸೆಂಟೇಷನ್. ಓಕೆ, ಪ್ಯಾರಾಮೀಟರ್ಸ್ ಆಫ್ ವೇವ್. ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಆಫ್ ವೇವ್? ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆಂಪ್ಲಿಟ್ಯೂಡ್, ಇಟ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಫ್ರಮ್ ಈದರ್ ಸೈಡ್ ಆಫ್ ಮೀನ್ ಪೊಸಿಷನ್. ಓಕೆ, ಯೂನಿಟ್ ಏನು? ಆಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅ ಡಿಸ್ಪ್ಲೇಸ್ಮೆಂಟ್, ನಥಿಂಗ್ ಬಟ್ ಲೆಂತ್, ದೇರ್ಫೋರ್ ಯೂನಿಟ್ ವಿಲ್ ಬಿ ಮೀಟರ್. Unit will be meter. Next one, wavelength. The distance traveled ಅಥವಾ distance between two consecutive points. ಅದು ಕಂಪ್ರೆಷನ್ ರೇಟ್ ಫ್ರಾಕ್ಷನ್ ಆಗಿರ್ಬೋದು, ಅಥವಾ ಕ್ರೆಸ್ಟ್ ಅಂಡ್ ಟ್ರಫ್ ಆಗಿರ್ಬೋದು, ಅಥವಾ ಕ್ರೆಸ್ಟ್ ಟ್ರಫ್ ಆಗಿರ್ಬೋದು. ಅರ್ಥ ಮಾಡ್ಕೊಳ್ಳಿ, ಒನ್ ಕಂಪ್ಲೀಟ್ ಟ್ರಫ್ ಅಂಡ್ ಕ್ರೆಸ್ಟ್ ಅಂಡ್ ಟ್ರಫ್ ಇದ್ರೂ ಒನ್ ಕಂಪ್ಲೀಟ್ ವೇವ್ ಅಂತ ಕರಿತೀವಿ. ದ ಲೆಂತ್ ವೇವ್ ಲೆಂತ್ ಅಂತ ಕರಿತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಕ್ರೆಸ್ಟ್ ಆರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಟ್ರಫ್, ಇದನ್ನು ಸಹಿತ ವೇವ್ ಲೆಂತ್ ಅಂತ ಕರಿತೀವಿ. ಇನ್ನೊಂದು, ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ರೇರ್ ಫ್ರಾಕ್ಷನ್, ಕಾನ್ಸಿಕ್ಯೂಟಿವ್ ಆಗಿರ್ಬೇಕು, ಒಂದು ಬಿಟ್ಟು ಒಂದಲ್ಲ, ಒಂದಾದ್ಮೇಲೆ ಇನ್ನೊಂದಿರಬೇಕು, ಅದನ್ನ ನಾವು ವೇವ್ ಲೆಂತ್ ಅಂತ ಕರಿತೀವಿ. ಅದೇ ರೀತಿ ಕಂಪ್ರೆಷನ್ ಆಯ್ತಾ, ರೇರ್ ಫ್ರಾಕ್ಷನ್ ಇದ್ರೆ ಟೂ ಕಾನ್ಸಿಕ್ಯೂಟಿವ್ ರೇರ್ ಫ್ರಾಕ್ಷನ್, ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ರೇರ್ ಫ್ರಾಕ್ಷನ್ ಸಹಿತ ವೇವ್ ಲೆಂತ್ ಅಂತ ಕರಿತೀವಿ. As we are talking about a distance, okay, as we are talking about a distance, then unit will be meter only. M-E-T-R-E, M. Okay, so next one, time period. Time period ಅಂದ್ರೆ it is the time taken by a particle ಅಥವಾ wave. ಅಥವಾ ಇನ್ನೊಂದು simplest definition ಇದೆ ನೋಡಿ, the time required to set up one complete wave is known as wave period ಅಥವಾ time period ಅಂತಾನೂ ಹೇಳ್ಬೋದು. As we are talking about a time, that is the second unit. Unit will be second and represented by small letter s. And frequency, ಇಲ್ಲಿ number of waves set up in a medium in 1 second. ಇಲ್ಲಿ ವೈಬ್ರೇಷನ್ ಅಂತ ವೈಬ್ರೇಷನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ನಂಬರ್ ಆಫ್ ವೈಬ್ರೇಷನ್ ಮೇಡ್ ಬೈ ದ ಪಾರ್ಟಿಕಲ್ ಪರ್ ಯೂನಿಟ್ ಟೈಮ್. ಬಟ್ ಇಲ್ಲಿ ನಾವು ವೇವ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಂಬರ್ ಆಫ್ ವೇವ್ಸ್ ಸೆಟ್ ಅಪ್ ಇನ್ ಅ ಮೀಡಿಯಂ ಇನ್ ಅ 1 second
ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ಸೊ ಇದು ಟೈಮ್ ಪೀರಿಯಡ್ ಟಿ ಅಂಡ್ ಫ್ರೀಕ್ವೆನ್ಸಿ ಎಫ್ ಅಂಡ್ ವೇವ್ ಲೆಂತ್ ಲ್ಯಾಂಬ್ಡಾ. ಓಕೆ, ಸೊ ಇಲ್ಲಿ ಯೂನಿಟ್ ಬಗ್ಗೆ ಹೇಳೋದಾದ್ರೆ ಪವರ್ ಸೆಕೆಂಡ್ ಅಥವಾ ಎಸ್ ಪವರ್ -1 ಅಥವಾ ಹರ್ಟ್ಸ್. ಇದು ಫೇಮಸ್ ಯೂನಿಟ್. ಓಕೆ, ಹರ್ಟ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಪರ್ ಸೆಕೆಂಡ್ ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ಪರ್ ಸೆಕೆಂಡ್ ಅನ್ನೋದು ಸಹಿತ ಯೂನಿಟ್ ಆಫ್ ಅ ಫ್ರೀಕ್ವೆನ್ಸಿ. ಓಕೆ, ನೌ what is the relation between this frequency and wave ಅಂತ ಹೇಳಿ, ಸಾರಿ, ಟೈಮ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ ಅಂದ್ರೆ frequency is inversely proportional to the time period or time period is inversely proportional to the frequency. Okay, now let's move on to the next concept, wave velocity. Okay, so wave velocity, that is given by v, the distance traveled by wave in a given direction in 1 second. Okay, nothing but v is equals to distance, that is the lambda, nothing but wavelength divided by time, that is the time period. So ಈ time period inversely proportional ಅಂದ್ರೆ frequency, that is f lambda ಅಂತ ಬರಿಕೋಬಹುದು. ಓಕೆ, f lambda ಅಂತ ಬರ್ಕೋಬಹುದು. ಓಕೆ, ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್, ಯಾಕಂದ್ರೆ we are talking about velocity, ಮೀಟರ್ ಪರ್ ಸೆಕೆಂಡ್, ಇದನ್ನೇ m bar s ಅಂತ ಬರಿಬಹುದು. ಓಕೆ, and phase ಅನ್ನೋದೇನು? The physical quantity which represents the position and direction of motion of a vibrating particle with respect to mean position is defined as the phase. The phase is expressed in terms of a fraction of a period or a fraction of angle. Okay, so ನೋಡಿ, ಟೈಮ್ ಅಲ್ಲೂ ರೆಪ್ರೆಸೆಂಟ್ ಮಾಡಬಹುದು, ಆಂಗಲ್ ಅಲ್ಲೂ ರೆಪ್ರೆಸೆಂಟ್ ಮಾಡಬಹುದು. ಅದು ಹೇಗಿರುತ್ತೆ ಗೊತ್ತಾ? ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಓಕೆ, ಅಥವಾ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್. ಓಕೆ, ಇನ್ನೊಂದು ಸತಿ ನಾವು ಬರಿಬಹುದು. ಇದು ಅದು ಇಕ್ವೇಶನ್ ಬಂದಾಗ ಹೇಳ್ತೀನಿ, ಮತ್ತೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ದಿಸ್ ಇಸ್ ಅ ಫೇಸ್ ಅಂದ್ರೆ ಆಂಗಲ್. ಓಕೆ, ನೆಕ್ಸ್ಟ್ ಒನ್, ಫೇಸ್ ಡಿಫರೆನ್ಸ್. ದಿಸ್ ಇಸ್ ಅ ಫೈ. ಫೇಸ್ ಡಿಫರೆನ್ಸ್ ಡೆಲ್ಟಾ ಎಕ್ಸ್ ಅಂತ ಬರಿಬಹುದು, ಎಕ್ಸ್ ಅಂತ ಹೇಳ್ಬೋದು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ರೈಟ್ ನೌ ನೋ ದ ಮೀನಿಂಗ್ಸ್. ಓಕೆ, ದ ಡಿಫರೆನ್ಸ್ ಆಫ್ ಫೇಸ್ ಆಂಗಲ್ಸ್ ಆಫ್ ಅ ಟೂ ವೈಬ್ರೇಟಿಂಗ್ ಪಾರ್ಟಿಕಲ್ ಇಸ್ ನೋನ್ ಆಸ್ ಫೇಸ್ ಡಿಫರೆನ್ಸ್. ಇವಾಗ ಸದ್ಯಕ್ಕಂತೂ ಅರ್ಥ ಆಗಲ್ಲ ಇದು, ಯಾಕಂದ್ರೆ ಮಿಕ್ಕಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಯ್ತು. ಇದು ಅರ್ಥ ಆಗಲ್ಲ, ಯಾಕಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಒನ್, ಸೊ ಸದ್ಯಕ್ಕಂತೂ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಫೇಸ್ ಡಿಫರೆನ್ಸ್ ದಟ್ ಈಸ್ ಈಕ್ವಲ್ಸ್, ಓಕೆ, ಫೇಸ್ ಡಿಫರೆನ್ಸ್ ಇದಕ್ಕೆ ಬರೋಣ. ಫೇಸ್ ಡಿಫರೆನ್ಸ್ ದಟ್ ಈಸ್ ದ ಡೆಲ್ ಫೈ. ಓಕೆ, ಇದು ಪಾತ್ ಡಿಫರೆನ್ಸ್ ಆಯಿತು. ಡೆಲ್ ಫೈ ದಟ್ ಈಸ್ ಈಕ್ವಲ್ಸ್ ಟು 2π ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಂಟು ಡೆಲ್ ಎಕ್ಸ್. ಡೆಲ್ಟಾ ನಾಟ್ ಡೆಲ್. ಓಕೆ, ನಾವು ಪಾತ್ ಡಿಫರೆನ್ಸ್ ಅಂದ್ರೆ ಉಲ್ಟಾ ಬರೆಯೋದು ಅಷ್ಟೇ. ಡೆಲ್ಟಾ ಎಕ್ಸ್ ಲ್ಯಾಂಬ್ಡಾ ಡಿವೈಡೆಡ್ ಬೈ 2π ಇಂಟು ಡೆಲ್ಟಾ ಫೈ. ಓಕೆ, ರೈಟ್. ದ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಇಸ್ ಕವರ್ಡ್ ಬೈ two vibrating particles known as the path difference. ಇದನ್ನ ನಾವು ಡಿರೈವೇಶನ್ ಮಾಡೋಣ. ಓಕೆ, ಸೊ ಫಸ್ಟ್ ವೇವ್ ಇಕ್ವೇಶನ್ ಪ್ರಕಾರ ಮಾತಾಡೋದಾದ್ರೆ ದಿಸ್ ಇಸ್ y and this is x axis. ಓಕೆ, this is y axis and this is x axis. ವೇವ್ ನಾರ್ಮಲ್ ಆಗಿ ಯಾವ ತರ ಬರೀತೀವಿ? ಕರೆಕ್ಟಾ? ದಿಸ್ ಇಸ್ ದ ವೇವ್. ಅಂಡ್ ವೇವ್ ಇಕ್ವೇಶನ್ ಯಾವ ತರ ಬರೀತಿದ್ವಿ? ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ y axis ಆಗಿರೋದ್ರಿಂದ ಇವಾಗ ಆಂಪ್ಲಿಟ್ಯೂಡ್ನ ಎ ಅಂತ ಬರ್ಕೊಂಡ್ರೆ, ಓಕೆ, ಆಂಪ್ಲಿಟ್ಯೂಡ್ನ ಎ ಅಂತ ಬರ್ಕೊಂಡ್ರೆ ಎ ಸೈನ್ ಒಮೆಗಾ ಟಿ. ಸೊ ಎ ಸೈನ್ ಒಮೆಗಾ ಟಿ ಇದನ್ನ ಬರ್ಕೋತೀವಿ. ಓಕೆ, ದಿಸ್ ಇಸ್ ದ ವೇವ್. ಬಟ್ ವಾಟ್ ಇಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ದಿಸ್? ದಿಸ್ ಇಸ್ ಅ ಝೀರೋ ಫೇಸ್ ಡಿಫರೆನ್ಸ್ ಇಲ್ಲ. ಸೊ ಇವಾಗ ನಿಮಗೆ ಇನ್ನೊಂದು ಬರೀತೀನಿ ನೋಡಿ. ಆಲ್ಮೋಸ್ಟ್ ಓಕೆ. ಓಕೆ, ಸೊ ಇಲ್ಲಿ ಒಂದು ರಿಜಿಡ್ ಸಪೋರ್ಟ್ ಇದೆ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಅ ರಿಜಿಡ್ ಸಪೋರ್ಟ್
ಓಕೆ, ಸೊ ಈ ರಿಸಲ್ಟ್ ಸಪೋರ್ಟ್ ಇಂದ ಇಲ್ಲಿ ನಮಗೆ ಇದು ವೇವ್ ಏನು ಇಂಡಿಕೇಟ್ ಮಾಡ್ತಾ ಗೊತ್ತಾ? ಪಾರ್ಟಿಕಲ್ಸ್ನ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಪಾರ್ಟಿಕಲ್ಸ್ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲೊಂದು ಪಾರ್ಟಿಕಲ್, ಇಲ್ಲೊಂದು ಪಾರ್ಟಿಕಲ್, ಇಲ್ಲೊಂದು ಪಾರ್ಟಿಕಲ್, ಇಲ್ಲೊಂದು ಪಾರ್ಟಿಕಲ್, ಇಲ್ಲೊಂದು ಪಾರ್ಟಿಕಲ್. ಅಂದ್ರೆ ಸ್ವಲ್ಪ ಇದು ವೇವ್ ತುಂಬಾನು ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ನಾ ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಇವಾಗ ನೋಡಿ, ಈ ಪಾರ್ಟಿಕಲ್ ಇಲ್ಲಿ ಮಾತ್ರ ವೈಬ್ರೇಟ್ ಮಾಡುತ್ತೆ, ಅಂದ್ರೆ ಆಸಿಲೇಟ್ ಮಾಡುತ್ತೆ. ಓಕೆ, ಇಲ್ಲಿ ನೋಡಿ, ಈ ತರ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಂತ ಮೂವ್ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಅಪ್ ಡೌನ್, ಇಲ್ಲಿಂದ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಈ ತರ ಆಗ್ತಾ ಇರುತ್ತೆ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಲ್ಲಿಂದ ಈ ತರ ಮೂವ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಬೇರೆ ಪಾರ್ಟಿಕಲ್ಸ್ ಸಹಿತ ಸೊ ಸೇಮ್ ಪೊಸಿಷನ್ ಅಲ್ಲಿ ಸೊ ವೈಬ್ರೇಟ್ ಆಗ್ತಾ ಇರುತ್ತೆ. ದೇ ಆರ್ ನಾಟ್ ಮೂವಿಂಗ್, ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗಲ್ಲ, ಓನ್ಲಿ ವೈಬ್ರೇಟಿಂಗ್ ಅಥವಾ ಆಸಿಲೇಟಿಂಗ್ ಅಲಾಂಗ್ ವೈ ಆಕ್ಸಿಸ್. ಬಟ್ ನೀವು ಒಂದು ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಓ ಅಂತ ಅನ್ಕೋಣ, ಇದು ಎಕ್ಸ್ ಅನ್ಕೋಣ. ಓಕೆ, ಎಕ್ಸ್ ಡಿಸ್ಟೆನ್ಸ್. ಸೊ ಆಸ್ ವಿ ಮೂವ್ ಟುವರ್ಡ್ಸ್ ದಿಸ್ ಎಕ್ಸ್ ಆಕ್ಸಿಸ್, all the particles are oscillating differently. ಸೊ ಸೇಮ್ ಫೇಸ್ ಅಲ್ಲಿ ಆಸಿಲೇಟ್ ಆಗ್ತಾ ಇಲ್ಲ. ಇದು ಇಲ್ಲಿದ್ರೆ ಈ ಪಾರ್ಟಿಕಲ್ ಇಲ್ಲಿದೆ, ಆಮೇಲೆ ಇದು ಮೇಲೆ ಹೋಗ್ತಾ ಇರುತ್ತೆ, ಇದು ಮೇಲೆ ಹೋಗ್ತಾ ಇರುತ್ತೆ, ಮತ್ತೆ ಈ ತರ ಆಗುತ್ತೆ, ಈ ತರ ಆಗ್ತಾ ಇರುತ್ತೆ. ಸೊ ಅವಾಗ ನಿಮಗೆ ಒಂದು ವೇವ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟಾ? ಈ ತರ ಮೂವ್ ಆಗ್ತಾ ಇರುತ್ತೆ. ಸೊ ಸೇಮ್ ಫೇಸ್ ಅಲ್ಲಿ ಆಸಿಲೇಟ್ ಆಗ್ತಿಲ್ಲ ಅಂತ ಒಂದು ಗೊತ್ತಾಗ್ತಿದೆ. ಏನು? ಆಲ್ ದ ಪಾರ್ಟಿಕಲ್ಸ್ ಆರ್ ನಾಟ್ ಎಟ್ ಅ ಸೇಮ್ ಪೊಸಿಷನ್, ಎಟ್ ಅ ಸೇಮ್ ಪಾಯಿಂಟ್. ಇವಾಗ ರೈಟ್ ನಾವು 0 ಸೆಕೆಂಡ್ ಅಂತ ಅನ್ಕೊಂಡ್ರೆ, what is the position of first particle, what is the position of second particle, what is the position of third particle, fourth, fifth, sixth, seventh and so on. ಸೊ ಎಲ್ಲನೂ ಸೇಮ್ ಪೊಸಿಷನ್ ಇಲ್ಲ ಎಟ್ ದ ಸೇಮ್ ಟೈಮ್. ಅದರಿಂದ ಆಸ್ ವಿ ಮೂವ್ ಅಲಾಂಗ್ ಎಕ್ಸ್ ಆಕ್ಸಿಸ್, ದ ಪಾರ್ಟಿಕಲ್ ಹ್ಯಾಸ್ ಅ ಫೇಸ್ ಡಿಫರೆನ್ಸ್. ಫೇಸ್ ಡಿಫರೆನ್ಸ್ ಅಂದ್ರೆ ಡಿಫರೆಂಟ್ ಆಂಗಲ್ಸ್ ಅಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇದಕ್ಕೆ ನಮಗೆ ಜನರಲೈಸ್ಡ್ ಇಕ್ವೇಶನ್ ಇದೆ ಆಯ್ತಾ. ಫೇಸ್ ಇದ್ರೆ ಯಾವ ತರ ಬರುತ್ತೆ ಗೊತ್ತಾ? ಎ ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಇದನ್ನೇ ನಾವು ಫೇಸ್ ಡಿಫರೆನ್ಸ್ ಅಂತ ಕರಿತೀವಿ. ಈ ಫೇಸ್ ಡಿಫರೆನ್ಸ್ ಹೇಗೆ ಬರುತ್ತೆ ಅನ್ನೋದು ನಾನು ತೋರಿಸ್ತೇನೆ ನಿಮಗೆ. ಓಕೆ, ರೈಟ್. ಇವಾಗ ನಿಮಗೆ ಕ್ವಶನ್, ಸರ್ ಇಲ್ಲಿ ನಮಗೆ ಪ್ಲಸ್ ಆರ್ ಮೈನಸ್ ಅಂತ ಇಕ್ವೇಶನ್ ಬಂತಲ್ಲ, ನಾವು ಯಾವಾಗ ಪ್ಲಸ್ ಇಕ್ವೇಶನ್ ತಗೋತೀವಿ, ಯಾವಾಗ ಮೈನಸ್ ಇಕ್ವೇಶನ್ ತಗೋತೀವಿ ಅಂದ್ರೆ y is equals to a sin ಒಮೆಗಾ ಟಿ ಪ್ಲಸ್ 5 ಯಾವಾಗ ತಗೋತೀವಿ, y is equals to sin ಒಮೆಗಾ ಟಿ ಮೈನಸ್ 5 ಯಾವಾಗ ತಗೋತೀವಿ ಅನ್ನೋ ಕ್ವಶನ್ ನಿಮ್ಮ ಹತ್ರ ಇರುತ್ತೆ. ಅದಕ್ಕೆ ನಿಮ್ಗೆ ಒಂದು ಸಿಂಪಲ್ ಇಕ್ವೇಶನ್ ಬರೆದು ತೋರಿಸ್ತೀನಿ. ಓಕೆ, ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಒನ್, ಇಕ್ವೇಶನ್ ಆಫ್ ಮೋಷನ್, ಜನರಲ್ ಇಕ್ವೇಶನ್, y is equals to a sin ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಓಕೆ, ಸೊ ಫಸ್ಟ್ ಒನ್ ನೋಡಿ, ಓಕೆ, 3 ಕೇಸಸ್ ಇದೆ. ದ ಫಸ್ಟ್ ಕೇಸ್, ಓಕೆ, ಸೊ ಎಲ್ಲ y ಅಂಡ್ x ಎಲ್ಲ y ಅಂಡ್ x ಆಕ್ಸಿಸ್ ಅಂಡ್ y ಆಕ್ಸಿಸ್. ಓಕೆ, ದ ಫಸ್ಟ್ ಒನ್ ನೋಡಿ. ಸೊ ಫಸ್ಟ್ ಒನ್, this is the first one. Okay, so starting point ಅಲ್ಲಿ origin. So what is the equation for this ಅಂದ್ರೆ y is equals to a
sin omega t. What is this a ಅಂತ ಹೇಳಿದ್ರೆ, what is this a ಅಂತಂದ್ರೆ, that is the amplitude. That is amplitude. And omega t ಅಂತಂದ್ರೆ that is the angular frequency. ನಿಮಗೆ ಆಸಿಲೇಷನ್ಸ್ ಅಲ್ಲಿ ತೋರಿಸಿದ್ರು how this sin omega t ಬರುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ದ ವೇವ್ ಈಸ್ ಸ್ಟಾರ್ಟೆಡ್ ಫ್ರಮ್ ಹಿಯರ್ ಅಂದ್ರೆ ಸೇಮ್ ಫೇಸ್ ಅಲ್ಲಿ ಇಲ್ಲ. ಫೇಸ್ ಅಂದ್ರೆ ಆಂಗಲ್. ಓಕೆ, ಸೊ ಆಂಗಲ್ ಬಗ್ಗೆ ಮಾತಾಡ್ತಿರೋದು. ದಟ್ ಇಂಡಿಕೇಟ್ಸ್ ಅ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈ ಟೈಮಿಗೆ ವಾಟ್ ಇಸ್ ದ ಪೊಸಿಷನ್ ಅಂದ್ರೆ ದಿಸ್ ಇಸ್ ದ ಪೊಸಿಷನ್. ಈ ಟೈಮಿಗೆ ವಾಟ್ ಇಸ್ ದ ಪೊಸಿಷನ್ ಅಂದ್ರೆ ದಿಸ್ ಇಸ್ ದ ಪೊಸಿಷನ್. ಈ ಟೈಮಿಗೆ ವಾಟ್ ಇಸ್ ದ ಪೊಸಿಷನ್ ಅಂದ್ರೆ ದಿಸ್ ಇಸ್ ದ ಮೀನ್ ಪೊಸಿಷನ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಇವಾಗ ವೇವ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ವೇವ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ನೆಗೆಟಿವ್ ಆಕ್ಸಿಸ್ ಅಂತ. ಶಿಫ್ಟೆಡ್ negative axis. Okay, shifted negative axis, x axis. ಇಲ್ಲಿ ಫಾರ್ಮುಲಾ ಏನ್ ಬರುತ್ತೆ ಅಂತ ಹೇಳಿದ್ರೆ y is equals to a sin omega t plus phi ಅಂತ ಬರುತ್ತೆ. ಯಾವಾಗ ನೆಗೆಟಿವ್ ಡೈರೆಕ್ಷನ್ ಕಡೆ ಶಿಫ್ಟ್ ಆಗಿದ್ರೆ ಫಾರ್ಮುಲಾದಲ್ಲಿ ಪಾಸಿಟಿವ್ ಅಂತ ಬರುತ್ತೆ. ರೈಟ್, ಸೊ ನೆಕ್ಸ್ಟ್ ಒನ್ ನೋಡೋಣ. ಇಲ್ಲೇನು ಅರ್ಥ ಆಗ್ತಿದೆ ಹೇಳಿ ನೋಡೋಣ. ದ ವೇವ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಇಲ್ಲಿ ಸ್ಟಾರ್ಟ್ ಆಗಿಲ್ಲ ನಮಗೆ. ಮೀನ್ ಪೊಸಿಷನ್ ಅಲ್ಲಿಂದ ನೋಡ್ಕೋಬೇಕು, ಮೀನ್ ಪೊಸಿಷನ್ ನೋಡ್ಕೋಬೇಕು. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಇಲ್ಲಿ ನೋಡ್ಕೋಬೇಕು. ಓಕೆ, ಸೊ ಇಲ್ಲಿ ಈ ಕಡೆ ಶಿಫ್ಟ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೆಗೆಟಿವ್ ಆಕ್ಸಿಸ್ ಇಂದ. ಬಟ್ ಇಲ್ಲಿಯೂ ಸಹಿತ ನೆಗೆಟಿವ್ ಆಕ್ಸಿಸ್ ಅಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಸರ್ ಅಂತಂದ್ರೆ ಎಲ್ಲಿ ಮೀನ್ ಪೊಸಿಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಹೇಳ್ಬೋದು, ಇಲ್ಲಿ ನೋಡಿ ಯಾವ ಕಡೆ ಶಿಫ್ಟ್ ಆಗಿರೋದು, ಯಾವ ಕಡೆ, ಈ ಕಡೆ ಶಿಫ್ಟ್ ಆಗಿರೋದು. ರೈಟ್, ಸೊ ಶಿಫ್ಟೆಡ್ ನೆಗೆಟಿವ್, ಸಾರಿ ಶಿಫ್ಟೆಡ್ ಪಾಸಿಟಿವ್, ಶಿಫ್ಟೆಡ್ ಪಾಸಿಟಿವ್ ಆಕ್ಸಿಸ್. ಯಾವಾಗ ಪಾಸಿಟಿವ್ ಆಕ್ಸಿಸ್ ಬಂತಂದ್ರೆ ಫಾರ್ಮುಲಾದಲ್ಲಿ ನೆಗೆಟಿವ್ ಸೈನ್ ಅಷ್ಟೇ, ಸೈನ್ ಒಮೆಗಾ ಟಿ ಮೈನಸ್ ಫೈ. ಗಾಟ್ ಇಟ್? ಸೊ ಯಾವಾಗ ಪಾಸಿಟಿವ್, ದಿಸ್ ಇಸ್ ಅ ಜನರಲ್ ಇಕ್ವೇಶನ್ ಅಂಡ್ ದಿಸ್ ಇಸ್ ಅ ಪಾಸಿಟಿವ್ ಅಂದ್ರೆ ನೆಗೆಟಿವ್ ಶಿಫ್ಟ್ ಆಗಿದೆ ಅಂತ ಅರ್ಥ. ಅಂಡ್ ದಿಸ್ ಇಸ್ ಪಾಸಿಟಿವ್ ಶಿಫ್ಟ್ ಆಗಿದೆ ಫಾರ್ಮುಲಾದಲ್ಲಿ ಫೈ. ಫೈ ಇಸ್ ದ ಫೇಸ್ ಡಿಫರೆನ್ಸ್. ಗಾಟ್ ಇಟ್? ನೌ ನೆಕ್ಸ್ಟ್ ಒನ್, this is general equation. Now next one, graphical presentation of simple harmonic motion. SH motion andre simple harmonic motion. Okay, simple harmonic motion. So ಇಲ್ಲಿ ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ವೇ ಬರಲಿಲ್ಲ. ಆಲ್ಮೋಸ್ಟ್ ಬಂದಿದೆ ಅನ್ಕೋಣ. ಎಸ್, ನೋಡಿ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್. ಇದು ನಾರ್ಮಲ್ ಆಗಿ ವಿತೌಟ್ ಫೇಸ್ ಡಿಫರೆನ್ಸ್. ಈ ಕಡೆ ಶಿಫ್ಟ್ ಆಗಿದ್ರೆ ಇಟ್ ಇಸ್ ಅ ಪಾಸಿಟಿವ್ ಶಿಫ್ಟ್. ದೇರ್ ಫೋರ್ ಏನಾಗುತ್ತೆ ನಿಮಗೆ ಫಾರ್ಮುಲಾದಲ್ಲಿ y ಇಸ್ ಈಕ್ವಲ್ಸ್ ಟು ಎ ಸೈನ್ ಒಮೆಗಾ ಟಿ. ಇಲ್ಲಿ ಪ್ಲಸ್ ಕಡೆ ಶಿಫ್ಟ್ ಆಗಿದೆ, ಫಾರ್ಮುಲಾದಲ್ಲಿ ಏನು ಬರುತ್ತೆ, ಮೈನಸ್ ಬರುತ್ತೆ. ಅದೇ ಈ ಕಡೆ ಶಿಫ್ಟ್ ಆಗಿದ್ರೆ, ಈ ಕಡೆ ಶಿಫ್ಟ್ ಆಗಿದ್ರೆ ಫಾರ್ಮುಲಾದಲ್ಲಿ ನಿಮಗೆ ನೆಗೆಟಿವ್ ಶಿಫ್ಟ್ ಆಗಿದ್ರೆ ಅಲ್ಲಿ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಶಿಫ್ಟ್ ಆಗಿದ್ರೆ, ಓಕೆ, ಪಾಸಿಟಿವ್ ಶಿಫ್ಟ್ ಆಗಿದ್ರೆ, ಈ ತರ ಪಾಸಿಟಿವ್ ಶಿಫ್ಟ್ ಆಗಿದ್ರೆ ಫಾರ್ಮುಲಾದಲ್ಲಿ ನೆಗೆಟಿವ್ ಬರುತ್ತೆ ಅಷ್ಟೇ. ನಾವು ಇವಾಗ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಗ್ರಾಫಿಕಲ್ ಪ್ರೆಸೆಂಟೇಷನ್ ಅಂತ ಹೇಳ್ತಾ ಇದೀವಿ. ಓಕೆ, ರೈಟ್, ಕಾನ್ಸಂಟ್ರೇಟ್. ಓಕೆ, ನಾವು ಇದು ಮೇನ್ ಪೊಸಿಷನ್ ಎಲ್ಲದಕ್ಕೂ. ಯಾವುದು? ಇದು ಮೇನ್ ಪೊಸಿಷನ್, 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 ದಿಸ್ ಇಸ್ ಮೇನ್ ಪೊಸಿಷನ್, ದಿಸ್ ಇಸ್ ಮೇನ್ ಪೊಸಿಷನ್, ದಿಸ್ ಇಸ್ ಮೇನ್ ಪೊಸಿಷನ್. ಓಕೆ, ಅಂಡ್ ಇದು ಮೇನ್, ಇದು ಮೇನ್, ಇದು ಮೇನ್, ಇದು ಮೇನ್, ಇದು ಮೇನ್. ಓಕೆ, ಸೊ ಫಸ್ಟ್ ಒನ್,
ವೈ ಆಕ್ಸಿಸ್ ಡಿಸ್ಪ್ಲೇಸ್ಮೆಂಟ್. ಓಕೆ, ವೈ ಆಕ್ಸಿಸ್ ರೆಪ್ರೆಸೆಂಟ್ಸ್ ಡಿಸ್ಪ್ಲೇಸ್ಮೆಂಟ್. ಅಂಡ್ ಇದನ್ನ ನಾನು ವಿತ್ ರೆಸ್ಪೆಕ್ಟ್ ಟು ಟೈಮ್ ಪೀರಿಯಡ್ ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಅಲಾಂಗ್ ಎಕ್ಸ್ ಆಕ್ಸಿಸ್ ಏನಿದೆ ಟೈಮ್ ಪೀರಿಯಡ್ ಇದೆ. ಸೊ ನೆಕ್ಸ್ಟ್ ಒನ್ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ವೇವ್ ಲೆಂತ್. ನೆಕ್ಸ್ಟ್ ಒನ್ ಆಂಗಲ್. ಇಷ್ಟರಲ್ಲೂ ಪ್ರೆಸೆಂಟ್ ಮಾಡ್ಬೋದು ನಾವು. ಓಕೆ, ವೇವ್ಸ್ಗಳನ್ನ. ಸೊ ಫಸ್ಟ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟೈಮ್ 0, and this one t/4, and this one t/2, and this one 3t/4, and this one t. So time period. Okay, next one wavelength. If it is a 0 and this one λ/4, ಇಷ್ಟೇ ಬಂದ್ರೆ ಇಲ್ಲಿಂದ ಇಲ್ಲಿಗೆ ಆದ್ರೆ ಮಾತ್ರ π/4, ಮತ್ತೆ ಇಲ್ಲಿಂದ ಇಲ್ಲಿಗಾದ್ರೆ ಹಾಫ್ ಮೀನ್ಸ್ λ/2, ಇಲ್ಲಿಂದ ಇಲ್ಲಿಗಾದ್ರೆ ಇದು 3λ/4. ಓಕೆ, ಎಲ್ಲ ಅದಾದ್ರೆ ಇದು ಕಂಪ್ಲೀಟ್ ಲ್ಯಾಂಬ್ಡಾ. ಓಕೆ, ಅರ್ಥ ಆಗ್ತಿದೇನಾ? ಸೊ ಪೊಸಿಷನ್ಸ್, ದಿಸ್ ಇಸ್ ಹಾಫ್ ವೇವ್ ಅಂತಂದ್ರೆ λ/2. ಓಕೆ, ಸೊ ಆಮೇಲೆ ಕೇಳಬಾರ್ದು ಸರ್ ಅದು ಹೇಗೆ λ/2 3λ/2 ಅದು ಹೇಗೆ ಅನ್ನೋದು ಕೇಳಬಾರ್ದು. ಇಲ್ಲಿ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ 3λ/4. ಅಂಡ್ ಇಲ್ಲಿ ಸೊ ಫೈನಲ್ ಟೋಟಲ್ ಲೆಂತ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ವೇವ್, ದಟ್ ಇಸ್ ದ ವೇವ್ ಲೆಂತ್, ದಟ್ ಇಸ್ ದ ಲ್ಯಾಂಬ್ಡಾ. So this is in terms of time period, this is in terms of a wavelength. Next one that is in terms of angle. This is 0 and E point π/2 and E point pi and E point 3π/2 and E point 2π. Okay, so ನೀವು ಸರ್ಕಲ್ ನೆನಪು ಮಾಡ್ಕೊಳ್ಳಿ. 0 ಇಂದ ಸ್ಟಾರ್ಟ್ ಆಯಿತು. ಓಕೆ, ಸೊ ಇಲ್ಲಿ ನಿಮಗೆ ಬರೀತೀನಿ. ಓಕೆ, 0 ಇಂದ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ. ಇಲ್ಲಿಂದ 0 ಇಂದ ಸ್ಟಾರ್ಟ್ ಆಯ್ತು. 0 ಇಂದ ಸ್ಟಾರ್ಟ್ ಆಯ್ತು. 90 ಡಿಗ್ರಿ ಯಾವ ತರ π/2, 180 ಡಿಗ್ರಿ ದಟ್ ಈಸ್ ದ ಪೈ, 270 ಡಿಗ್ರಿ ದಟ್ ಈಸ್ ದ 3π/2 ಅಂಡ್ 360 ಡಿಗ್ರಿ ಅದನ್ನ 2π ಅಲ್ಲಿ ಮೆನ್ಷನ್ ಮಾಡ್ತೀವಿ. ಯಾಕೆ ಅಂತಂದ್ರೆ pi it is radians is the SI unit. Okay, radians is the SI unit of an angle. Okay, plane angle. Is that clear? ಇದು ಕರೆಕ್ಟ್ ಬರುತ್ತಾ? 180 90 ಎಷ್ಟಾಗುತ್ತೆ? 3 yes, ಕರೆಕ್ಟ್ ಆಗಿದೆ. So this is the graphical presentation of a simple harmonic motion. Okay, now next one, a relation between phase difference and path difference. Yes, phase difference and path difference ನ ನೋಡೋಣ. Okay, so first ಇವಾಗ ವೇವ್ ಲೆಂತ್ ಮೇಲೆ ನೋಡೋಣ. ಓಕೆ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಆಂಗಲ್ ಅಂಡ್ ದಿಸ್ ಒನ್. ಓಕೆ, ಆಂಗಲ್ ಅಂಡ್ ದಿಸ್ ಒನ್. ಸೊ ಫೇಸ್ ಡಿಫರೆನ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಆಂಗಲ್, ಪಾತ್ ಡಿಫರೆನ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ವೇವ್ ಲೆಂತ್. ಓಕೆ, ಸೊ ಫಸ್ಟ್ ನೋಡಿ, ಒನ್ ಕಂಪ್ಲೀಟ್ ಲ್ಯಾಂಬ್ಡಾಗೆ ಎಷ್ಟು ಆಂಗಲ್? ದಟ್ ಈಸ್ ದ 2π. ಓಕೆ, ಒನ್ ಕಂಪ್ಲೀಟ್, ಇದನ್ನ ಯೂನಿಟರಿ ಮೆಥಡ್ ಅಂತ ಕರಿತೀವಿ. ಓಕೆ, ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ತರ ಟರ್ಮ್ಸ್ಗಳನ್ನ ಯೂಸ್ ಮಾಡ್ತಾರೆ. ಯೂನಿಟರಿ ಮೆಥಡ್. What is that unitary method? So just compare ಮಾಡೋದು. ಲ್ಯಾಂಬ್ಡಾಗೆ ಟೋಟಲ್ ರೇಡಿಯನ್ಸ್ ಅಷ್ಟು 2π. ಸಪೋಸ್ ಪರ್ ಯೂನಿಟ್ ಲೆಂತ್ಗೆ, ಓಕೆ, ಲ್ಯಾಂಬ್ಡಾ ಲೆಂತ್ಗೆ ವೇವ್ ಲೆಂತ್ಗೆ 2π ರೇಡಿಯನ್ಸ್. ಓಕೆ, 2π ರೇಡಿಯನ್ಸ್. ಅದೇ ಒನ್ ಲೆಂತ್ಗೆ ದಟ್ ಈಸ್ ದ 2π ಡಿವೈಡೆಡ್ ಬೈ ಲ್ಯಾಂಬ್ಡಾ. ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 2π/λ ಆಗುತ್ತೆ. ಸೊ ಯೂನಿಟ್ ಬಿಟ್ಬಿಡಿ, ಇದು 1 ಯೂನಿಟ್ಗೆ 2π/λ ಆಗುತ್ತೆ. ರೈಟ್, ಪರ್ ಯೂನಿಟ್ ಲೆಂತ್ ಅಂತ. ಸೊ ಎಷ್ಟು ಆಂಗಲ್? 2π ಡಿವೈಡೆಡ್ ಬೈ λ ಅಂತ ಆಗುತ್ತೆ. ಸಪೋಸ್ ಒಂದು ಈ ತರ ಮೂವ್ ಆಯ್ತು ಅನ್ಕೊಳ್ಳಿ. ಒಂದು ಸಪೋಸ್ ಇದು ಆಲ್ರೆಡಿ ಮೂವಿಂಗ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಏನಿದೆಯಲ್ಲ ಇದನ್ನ ನಾವು ಪಾತ್ ಡಿಫರೆನ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಅ ಪಾತ್ ಡಿಫರೆನ್ಸ್. ಸಪೋಸ್ ನಿಮಗೆ ಇದು ಈ ತರ ಸ್ಟಾರ್ಟ್ ಆಗಿತ್ತು ಅನ್ಕೊಳ್ಳಿ ಆಂಗಲ್. ಓಕೆ, ಸೊ ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬಹುದು, ಬಟ್ ಇದನ್ನ ಪಾತ್ ಬದಲು ಫೇಸ್ ಡಿಫರೆನ್ಸ್ ಅಂತ ಕರಿತೀವಿ. ಅಲಾಂಗ್ ಎಕ್ಸ್ ಆಕ್ಸಿಸ್ ಇದ್ರೆ ದಟ್ ಇಸ್ ಡೆಲ್ಟಾ ಎಕ್ಸ್, ಅಲಾಂಗ್ ವೈ ಆಕ್ಸಿಸ್ ಇದ್ರೆ ಸ್ಟಾರ್ಟಿಂಗ್ ಎಷ್ಟು ಆಂಗಲ್ ಆದ್ಮೇಲೆ ಸ್ಟಾರ್ಟ್ ಆಗಿದೆ ವೇವ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಮುಂದೆ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಸಪೋಸ್ ಇಲ್ಲಿ ಮುಂದೆ ಸ್ಟಾರ್ಟ್ ಆದ್ರೆ ದಟ್ ಈಸ್ ಡೆಲ್ಟಾ ಎಕ್ಸ್ ಅಥವಾ ಎಕ್ಸ್ ಅಂತಾನು ಪ್ರೆಸೆಂಟ್ ಮಾಡಬಹುದು. ಓಕೆ,
ಸೊ ಕಮಿಂಗ್ ಬ್ಯಾಕ್, ಓಕೆ. ನಾ ಸಪೋಸ್ ಎಕ್ಸ್ ಲೆಂತ್ ಹೋದ್ರೆ ಏನಾಗುತ್ತೆ ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ವಿ, ಇಲ್ಲೂ ಸಹಿತ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ದಟ್ ಈಸ್ ಎಕ್ಸ್ ಲೆಂತ್ ಹೋದ್ರೆ ಇದನ್ನ ನಾವು ಡೆಲ್ಟಾ ಫೈ ಅಥವಾ ಫೈ ಅಂತ ಕರಿತೀವಿ. ಓಕೆ, ಸೊ ಫೈ that is equals to 2 pi divided by lambda into x, or delta phi that is equals to 2 pi divided by lambda x. ನಿಮಗೆ ಫಾರ್ಮುಲಾಸ್ದಲ್ಲಿ ನೋಡಿರ್ತೀರಾ. ಓಕೆ, ಫಾರ್ಮುಲಾಸ್ದಲ್ಲಿ ನೋಡಿರ್ತೀರಾ ಸರ್, ಕೆ ಇಸ್ ದ ವೇವ್ ನಂಬರ್, ದ ವ್ಯಾಲ್ಯೂ ಇಸ್ 2 pi by lambda ಅಂತ ಇರುತ್ತೆ. ಸೊ ಈ ಟರ್ಮ್ನ ಡೆಲ್ಟಾ ಫೈನ ಯಾವ ತರ ಬರೀತೀರ ಗೊತ್ತಾ? ಫೈ ಆರ್ ಡೆಲ್ಟಾ ಫೈನ ದ್ಯಾಟ್ ಈಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಅಂತ ಬರೀತಾರೆ. ವಾಟ್ ಇಸ್ ದಟ್ ಕೆ ಎಕ್ಸ್ ಇಂಡಿಕೇಟ್ ಮಾಡುತ್ತೆ? ನಿಮಗೆ ನಾರ್ಮಲ್ ಆಗಿ ವೇವ್ ಇಕ್ವೇಶನ್ ಬರಿಬೇಕಾದ್ರೆ ಎ ಸೈನ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಅಂತ ಬರೀತಾರೆ. ವಾಟ್ ಇಸ್ ದಸ್ ಕೆ ಅಂತ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ದ ವೇವ್ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ದ ವೇವ್ ಈಸ್ ಶಿಫ್ಟೆಡ್. ಓಕೆ, ವೇವ್ ಈಸ್ ಶಿಫ್ಟೆಡ್ ಟುವರ್ಡ್ಸ್ ಅ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತ ಅರ್ಥ. ಅದು ಹಿಡಿಯೋ ಪಾಯಿಂಟ್. ಸೊ ಪಾಸಿಟಿವ್ ಬಂದ್ರೆ ಶಿಫ್ಟೆಡ್ ಟುವರ್ಡ್ಸ್ ದ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಅಂಡ್ ಇಲ್ಲಿ ನಮಗೆ ಜನರಲ್ ಆಗಿ ಇಕ್ವೇಶನ್ ಬರುತ್ತೆ. ಸೊ ಎ ಸೈನ್ ಒಮೆಗಾ ಟಿ ಶಿಫ್ಟ್ ಟುವರ್ಡ್ಸ್ ದ ಪಾಸಿಟಿವ್ ಅಂದ್ರೆ ಸೈನ್ ನೆಗೆಟಿವ್ ಆಗುತ್ತೆ, ಫೈ. ಸೊ ಈ ಫೈ ಜಾಗದಲ್ಲಿ ನಾವು ಕೆ ಎಕ್ಸ್ ಅಂತ ಬರೀತೀವಿ. ವಾಟ್ ಇಸ್ ದಟ್ ಕೆ ಎಕ್ಸ್ ಅಂದ್ರೆ ಇಲ್ಲಿಂದ. ಸೊ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು 2 pi divided by lambda. ಸೊ ಇಲ್ಲಿ ಫೈ ಅಥವಾ ಈ ಎರಡು ಇದೆಯಲ್ಲ, ಈ ಎರಡು ಕರೆಕ್ಟ್. ಕೆಲವು ಟೆಕ್ಸ್ಟ್ ಬುಕ್ಗಳಲ್ಲಿ ನಿಮಗೆ ಜಸ್ಟ್ ಫೈ ಕೊಟ್ಟಿದ್ದಾರೆ, ಕೆಲವು ಟೆಕ್ಸ್ಟ್ ಬುಕ್ಗಳಲ್ಲಿ ಡೆಲ್ಟಾ ಫೈ ಅಂತ ಕೊಟ್ಟಿದ್ದಾರೆ. ಸೇಮಾ? ಸೊ ಫೈ ಜಾಗದಲ್ಲಿ 2 pi lambda divided by x. ವಾಟ್ ಇಸ್ ದಿಸ್ 2 pi divided by lambda ಅಂತಂದ್ರೆ ದಟ್ ಈಸ್ ಕೆ ಎಕ್ಸ್, ವೇವ್ ನಂಬರ್. ಓಕೆ, ಅದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇನ್ ಡೀಟೇಲ್ ಆಗಿ ಡಿರೈವ್ ಮಾಡ್ತೀವಿ. ಸರ್, ಹೌ ಡಸ್ ದಿಸ್ ಕೆ ಇಸ್ ಈಕ್ವಲ್ಸ್ ಟು 2 pi divided by lambda? ಅದು ಹೇಗೆ ಬಂತು ನಮಗೆ ಪ್ರೂವ್ ಮಾಡಿ ಅಂತ ಹೇಳೋರು ಇರ್ತಾರೆ. ಅವ್ರಿಗೋಸ್ಕರ ನಾನು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಪ್ರೂವ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್. ಓಕೆ, ನಾನು ಇಲ್ಲಿ ಬರಿತೀನಿ ನೋಡಿ, ಪಾತ್ ಡಿಫರೆನ್ಸ್ ಏನು, ಫೇಸ್ ಡಿಫರೆನ್ಸ್ ಏನು ಅಂತ. ಸೊ ಡೆಲ್ಟಾ ಫೈ ಆರ್ ಫೈ ಅನ್ನೋದು ಫೇಸ್ ಡಿಫರೆನ್ಸ್. ಓಕೆ, ಫೇಸ್ ಡಿಫರೆನ್ಸ್. ಅದೇ ಡೆಲ್ಟಾ ಎಕ್ಸ್ ಆರ್ ಎಕ್ಸ್ ಅನ್ನೋದು path difference. Path difference. Is that clear? So this is the relation between phase difference and path difference. Okay, so this is in terms of a phase difference. Ade path difference alli beku antandre x is equals to lambda divided by 2 pi into 5 athava delta x is equals to lambda divided by 2 pi delta 5. So this is in terms of a path difference, this is in terms of a phase difference. Okay, right. Next one, progressive wave or a traveling wave. Okay, so progressive wave or a traveling wave andre enu? The wave which travels continuously in a medium in the same direction is called progressive wave. Andre, so for example, okay, for example ಇಲ್ಲಿ ನಾವು ಒಂದು ವೇವ್ ಫಾರ್ಮ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ವೇವ್ ಫಾರ್ಮ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ದಿಸ್ ಇಸ್ ವೇವ್, ಐ ಮೀನ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಇವಾಗ ವೇವ್ ಫಾರ್ಮ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ದಿಸ್ ಇಸ್ ಅ ವೇವ್. ಸೊ ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ದಿಸ್ ಇಸ್ ಎಂಡಿಂಗ್ ಪಾಯಿಂಟ್, ಒನ್ ಕಂಪ್ಲೀಟ್ ವೇವ್. ಓಕೆ, ಸೊ ಇಲ್ಲಿ ನಾನು ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಲ್ಲಿ ಯು ಕ್ಯಾನ್ ರೈಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಪೀರಿಯಡ್, ಯು ಕ್ಯಾನ್ ರೈಟ್ ವಿತ್ ರೆಸ್ಪೆಕ್ಟ್ ಟು ವೇವ್ ಲೆಂತ್, ಯು ಕ್ಯಾನ್ ರೈಟ್ ವಿತ್ ರೆಸ್ಪೆಕ್ಟ್ ಟು ಆಂಗಲ್ಸ್. ಅದು ನಿಮ್ಮ ಇಷ್ಟ, ಬೇಸ್ಡ್ ಆನ್ ಕಂಡೀಷನ್ ಮೇಲೆ, ಯಾವ ಕಂಡೀಷನ್ ಮೇಲೆ ಕೇಳಿರೋದು. ಓಕೆ, ನಾ ಇವಾಗ ನೋಡಿ, ನಿಮಗೆ ಅದು ಸಿಮ್ಯುಲೇಷನ್ ಪ್ರಕಾರ ತೋರಿಸ್ತೀನಿ. ಪ್ರೋಗ್ರೆಸಿವ್ ವೇವ್ ಅಂದ್ರೆ ಏನು ಅಂತ ನೋಡಿ. ಕಂಟಿನ್ಯೂಸ್ ಮೂವ್ ಆಗ್ತಿರುತ್ತಲ್ಲ, ಐ ಆಮ್ ಕನ್ಸಿಡರಿಂಗ್ ಎಕ್ಸಾಂಪಲ್ ಆಫ್ ಅ ಟ್ರಾನ್ಸ್ವರ್ಸ್ ವೇವ್ ಓನ್ಲಿ. ಓಕೆ, ಸೊ ಇಲ್ಲಿ ಮೂವ್ ಆಗ್ತಾ ಇದೆ ಟುವರ್ಡ್ಸ್ ಎಕ್ಸ್ ಆಕ್ಸಿಸ್, ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಲಾಂಗಿಟ್ಯೂಡಲ್ ವೇವ್. ಓಕೆ, ದಿಸ್ ಇಸ್ ಅ ಲಾಂಗಿಟ್ಯೂಡಲ್ ವೇವ್. ನೀವು ನೋಡ್ಬೋದು ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಒತ್ತೊತ್ತಾಗಿದೆ ಅಂದ್ರೆ ಲೈನ್ಸ್ಗಳು ಒತ್ತೊತ್ತಾಗಿದೆ, ಮಧ್ಯದಲ್ಲಿ ದೂರ ದೂರ ಇದೆ. ದಟ್ ಮೀನ್ಸ್ ನೀವು ನೋಡ್ಬೋದು ಸ್ಕ್ರೀನ್ ನಲ್ಲಿ. ಓಕೆ, ಸೊ ಸ್ವಲ್ಪ ಸ್ಕ್ರೀನ್ ಬ್ರೈಟ್ನೆಸ್ ಡೌನ್. ಓಕೆ, ನೀವು ನೋಡಿ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಕಂಪ್ರೆಷನ್
ಕಾಂಜುಗೇಟಿವ್ ಕಂಪ್ರೆಷನ್ ದಟ್ ಇಸ್ ದ ವೇವ್ ಲೆಂತ್. ಸೊ ಇದನ್ನ ನಾವು ಲಾಂಗಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಪಾರ್ಟಿಕಲ್ ಮೋಷನ್ ಮತ್ತೆ ವೇವ್ ಮೋಷನ್ ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ರೆ ಅದನ್ನ ಲಾಂಗಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇದನ್ನ ನಾವು ಪ್ರೋಗ್ರೆಸಿವ್ ವೇವ್ ಅಂತ ಕರಿತೀವಿ. ಇನ್ನೊಂದು ತೋರಿಸ್ತೀನಿ. ಇವಾಗ ನೋಡಿ, ಕರೆಕ್ಟ್ ಆಗಿ ನೋಡಿ, ದ ಪಾರ್ಟಿಕಲ್ ಇಸ್ ಮೂವಿಂಗ್ ಅಪ್ ಡೌನ್, ಪಾರ್ಟಿಕಲ್ ಇಸ್ ಮೂವಿಂಗ್ ಅಪ್ ಅಂಡ್ ಡೌನ್, ಕರೆಕ್ಟಾ? ಸೊ ಇಲ್ಲಿವರೆಗೆ ಬಂದು ನಿಂತ್ಕೊಳ್ತು. ಓಕೆ, ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನಾನು ಫಸ್ಟ್ ಪಾರ್ಟಿಕಲ್ನ ಡಿಸ್ಟರ್ಬ್ ಮಾಡ್ತೀನಿ. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಯಾವುದು? ಈ ಪಾರ್ಟಿಕಲ್ನ ಕಾನ್ಸಂಟ್ರೇಟ್ ಮಾಡಿ. ಯಾವುದು? ಇದು ಗ್ರೀನ್ ಕಲರ್ ಇದೆಯಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಫಸ್ಟ್ ನಾನು ಡಿಸ್ಟರ್ಬ್ ಯಾವ್ದಕ್ಕೆ ಮಾಡ್ತಾ ಇದ್ದೀನಿ? ಇದಕ್ಕೆ. ಯಾವುದಕ್ಕೆ? ಇದಕ್ಕೆ. ನೋಡಿ, ಸ್ಲೋ 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 ಮೋಷನ್. ಇವಾಗ ನೋಡಿ, ಇಲ್ಲಿ ಡಿಸ್ಟರ್ಬ್ ಮಾಡಿದೆ, ಇಲ್ಲಿಗೆ ರೀಚ್ ಆಗಕ್ಕೆ ಇವಾಗ ನೋಡಿ ಇಲ್ಲಿ ಮೇಲೆ ಹೋಗಿ ಬರ್ತಾ ಇದೆ. ಓಕೆ, ಸೊ ಮೇಲೆ ಹೋಗಿ ಬರ್ತಾ ಇದೆ, ರೈಟ್? ಸೊ ಮೇಲೆ ಹೋಗಿ ಬರ್ತಾ ಇದೆ. ಎಲ್ಲಿ? ವೈಟ್ ಕಲರ್, ದಿಸ್ ಒನ್. ಅರೆ, ವೈಟ್ ಕಲರ್ ಕಾಣಿಸೋದಿಲ್ಲ. ನೋಡಿ, ಸೊ ನೋಡಿ, ಫಸ್ಟ್ ಡಿಸ್ಟರ್ಬ್ ಮಾಡಿದ್ದಿಲ್ಲ ನೋಡಿ. ಓಕೆ ನೋಡಿ, ಫಸ್ಟ್ ಇಲ್ಲಿ ಡಿಸ್ಟರ್ಬ್ ಮಾಡ್ತೀನಿ. ಡಿಸ್ಟರ್ಬ್ ಮಾಡಿದಾಗ ಇಲ್ಲಿಗೆ ರೀಚ್ ಆಗಕ್ಕೆ ಟೈಮ್ ತಗೊಳುತ್ತಾ ಇಲ್ಲ ನೋಡಿ. ಫಸ್ಟ್ ಏನ್ ಮಾಡಬೇಕು? ವೇವ್ ಲೆಂತ್, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ನೋಡಿ. ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಸ್ಲೋ ಮೋಷನ್. ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ವೇವ್ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಮೂವ್ ಆಗ್ತಿದೆ. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಸೊ ಇಲ್ಲಿಂದ ಇಲ್ಲಿಗೆ ನಾನು ಎಕ್ಸ್ ಡಿಸ್ಟೆನ್ಸ್ ಅಂತ ಕ್ಯಾನ್ಸಲ್ ಮಾಡ್ಕೋತೀನಿ. ಯಾವುದು ಟ್ರಾನ್ಸ್ಫರ್ ಆಗ್ತದೆ? ದಟ್ ಈಸ್ ದ ವೇವ್ ಮೋಷನ್. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯ್ತು? ಎಕ್ಸ್ ಲೆಂತ್. ಅಂಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಪ್ರಕಾರ ಇಲ್ಲಿ ಡ್ಯಾಂಪ್ಡ್ ಆಸಿಲೇಷನ್ಸ್, ಡ್ಯಾಂಪಿಂಗ್ 0 ಅಂತ ಹೇಳ್ತೇನೆ. ಓಕೆ, ನಾ ಇಲ್ಲಿ ನೋಡಿ, ಈ ಆಸಿಲೇಷನ್ ಮೇಲೆ ಹೋಗಿ ಕೆಳಗಡೆ ಬರ್ತಾ ಇದೆಯಲ್ಲ, ಈ ಆಸಿಲೇಷನ್ ನ ನಾನು ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ಆಸಿಲೇಟ್, ಒನ್ ಕಂಪ್ಲೀಟ್ ಆಸಿಲೇಷನ್ ನ ನಾನು ಟಿ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಅಥವಾ T1 T2 ಆಮೇಲೆ ನೇಮಿಂಗ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಸೊ ಫಸ್ಟ್ ನೋಡಿ, ನಾನು ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಸೊ ವೇವ್ ಇಸ್ ಟ್ರಾವೆಲಿಂಗ್ ಎಕ್ಸ್ ಡಿಸ್ಟೆನ್ಸ್ ಟ್ರಾವೆಲ್ ಆಯಿತು. ಸೊ ಇಲ್ಲಿ ಪಾರ್ಟಿಕಲ್ ಆಸಿಲೇಟ್ ಆಗ್ತದೆ. ಸೊ ಇಲ್ಲಿ ನಾನು ಎರಡು ತರ ಟೈಮ್ ತಗೊಳ್ತೀನಿ. ಯಾವುದು? ಟೈಮ್ ಟೇಕನ್ ಬೈ ದ ವೇವ್ ಟು ರೀಚ್ ದಿಸ್ ಪೊಸಿಷನ್. ನೆಕ್ಸ್ಟ್ ಒನ್, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೇವ್, ದಟ್ ಈಸ್ ದ ವೇವ್ ಲೆಂತ್. ಅಂಡ್ ಇನ್ನೊಂದು ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ಕಂಪ್ಲೀಟ್ ಆಸಿಲೇಷನ್, ಅಥವಾ ದ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ಆಸಿಲೇಟ್. ಅಷ್ಟು ನಾ ತಗೊಳ್ತಾ ಇದ್ದೀನಿ. ಓಕೆ, ನಾವು ಪ್ರೋಗ್ರೆಸಿವ್ ವೇವ್. ಓಕೆ, ಸೊ ಬಿಕಾಸ್ ಇಟ್ ಇಸ್ ಕಂಟಿನ್ಯೂಸ್ಲಿ ಮೂವಿಂಗ್ ಅಲ್ವಾ, ನೋಡಿ ಕಂಟಿನ್ಯೂಸ್ಲಿ ಮೂವಿಂಗ್, ಅಲ್ಲಿ ಫಿಕ್ಸ್ ಮಾಡಿದ್ದೀನಿ ಅಷ್ಟೇ. ಸೊ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ, ರೈಟ್? ಸೊ ಇದನ್ನು ಆಫ್ ಮಾಡೋಣ. ಸೊ ಬ್ರೈಟ್ನೆಸ್ ಇನ್ಕ್ರೀಸ್ಡ್. ಓಕೆ, ಫೈನ್. ಇವಾಗ ನೋಡಿ, ಸೊ ಪಾರ್ಟಿಕಲ್ ಇಲ್ಲಿಂದ ಸ್ಟಾರ್ಟ್ ಆಯಿತು, ಓಕೆ, ಸೊ ಪಾರ್ಟಿಕಲ್ ಇಲ್ಲಿ ಒಂದು ರ್ಯಾಂಡಮ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಅಥವಾ ಇನ್ನೊಂದು ಬೇಕಿದ್ರೆ ಇನ್ನೊಂದು ವೇವ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿವರೆಗೆ ಅನ್ಕೊಳ್ಳೋಣ. ಓಕೆ, ಸೊ ದಾಟ್ ಡಿಸ್ಟೆನ್ಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಎಕ್ಸ್ ಡಿಸ್ಟೆನ್ಸ್. ಅಂಡ್ ಇಲ್ಲಿ ಪಾರ್ಟಿಕಲ್ ಇರುತ್ತಲ್ಲ, ಇಲ್ಲಿ ಈ ಪಾರ್ಟಿಕಲ್ ಇಲ್ಲಿರೋದು ಯಾವ ತರ ಮೂವ್ ಆಗ್ತಿರತ್ತೆ ನೋಡಿ, ಕರೆಕ್ಟ್ ಆಗಿ ನೋಡಿ, ಯಾವ ತರ ಮೂವ್ ಆಗ್ತಿರತ್ತೆ? ಹಿಂಗೆ ಮೂವ್ ಆಗ್ತಾ ಇರುತ್ತೆ. ಈ ವೇವ್ ಏನಾಯ್ತು? ಇಲ್ಲಿವರೆಗೆ ಟ್ರಾವೆಲ್ ಮಾಡ್ತು, ಕರೆಕ್ಟಾ? ಸೊ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಎರಡು ಟರ್ಮ್ಸ್ ಮೇಲೆ. ಒಂದು ವೇವ್ ಮೋಷನ್, ವೇವ್ ಮೋಷನ್ ನ ಕಾನ್ಸಂಟ್ರೇಟ್ ಮಾಡಿ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್, that is the x. Time taken, okay, so time taken ಎಷ್ಟು? ನಾನು T1 ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಪಾರ್ಟಿಕಲ್ ಮೋಷನ್. ಸೊ ಪಾರ್ಟಿಕಲ್ ಮೋಷನ್ ಅನ್ನ ಎಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು? ಈ ಪಾರ್ಟಿಕಲ್ ಆಸಿಲೇಟ್ ಆಗ್ಬೇಕಂದ್ರೆ ಈ ಕಡೆ ಹೀಗೆ ಅಪ್ ಅಂಡ್ ಡೌನ್ ವರ್ಟಿಕಲಿ ಮೂವ್ ಆಗ್ತಾ ಇರತ್ತೆ, ಅದನ್ನ ನಾನು T2 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಅಂಡ್ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ
wave that is a x and time taken by it that is a t1 and wave motion ನ ಇವಾಗ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ನ y ಅಂತ ಕನ್ಸಿಡರ್ ಮಾಡ್ಕೋತೀವಿ ಓಕೆ ಅಂಡ್ ಟೈಮ್ ಟೇಕನ್ ಸೊ ಟೈಮ್ ಟೇಕನ್ ದಟ್ ಈಸ್ ಅ t2 ಕರೆಕ್ಟಾ ಟೈಮ್ ಟೇಕನ್ ದಟ್ ಈಸ್ ಅ t2 ಇವಾಗ ನಾನು ಏನಾದರೂ ಸಿಂಪಲ್ ಹಾರ್ಮೋನಿಕ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಲಾಸ್ಟ್ ಚಾಪ್ಟರ್ ಓಕೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಪ್ರಕಾರ y is equals to there is no phase difference nothing okay no phase difference ಅಂತ ಕನ್ಸಿಡರ್ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಇದೀನಿ ಓಕೆ ಸೈನ್ ಒಮೆಗಾ ಇವಾಗ ನಾನು t1 ಫೈಂಡ್ ಮಾಡ್ಬೇಕಾ ಅಥವಾ t2 ನ ತಗೋಬೇಕಾ ಯಾವ್ದನ್ನ ತಗೋಬೇಕಾ t1 ತಗೋಬೇಕಾ t2 ನ ತಗೋಬೇಕಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ದ ಪಾರ್ಟಿಕಲ್ ಇಸ್ ಆಸಿಲೇಟಿಂಗ್ ಅಂದ್ರೆ ಅಲಾಂಗ್ ವ್ಯಾಕ್ಸಿಸ್ ಯಾವ್ದು ಆಸಿಲೇಟ್ ಆಗಿರುತ್ತಲ್ಲ ಆ ಟೈಮ್ ನ ತಗೋಬೇಕು ಯಾವುದು ವೇವ್ ದ ಟೈಮ್ ಟೇಕನ್ ಬೈ ದ ವೇವ್ ತಗೋಬೇಕಾ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ತಗೋಬೇಕಾ ದಟ್ ಈಸ್ ಅ ಪಾರ್ಟಿಕಲ್ ದೇರ್ ಫೋರ್ ನಾನು ಇಲ್ಲಿ t2 ಅಂತ ಬರೀತೀನಿ ಓಕೆ ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 1 ನಾ ಇಲ್ಲಿ ನೆಕ್ಸ್ಟ್ ಸ್ಲೈಡ್ಗೆ ತಗೊಂಡು ಹೋಗ್ತೀನಿ ಇದನ್ನ ಸೊ ಟೋಟಲ್ ಟೈಮ್ ಎಷ್ಟು ಸರ್ ದಟ್ ಈಸ್ ಅ t1 ಪ್ಲಸ್ t2 ಓಕೆ ಅಂಡ್ ನಮಗೆ t2 ಬೇಕು ದೇರ್ ಫೋರ್ t2 ದಟ್ ಈಸ್ ಈಕ್ವಲ್ಸ್ ಟು t ಮೈನಸ್ t1 ಓಕೆ ಅಂಡ್ ನೋಡಿ ವಾಟ್ ಈಸ್ ದ ವೇವ್ ಸ್ಪೀಡ್ ಅಂದ್ರೆ that is the distance divided by time taken. What is the distance? That is x. Time taken that is t1. Okay. So ಅಲ್ಲಿ ಸ್ಪೀಡ್ ಬೇಕಂದ್ರೆ that is the distance divided by time taken. Right? ಇವಾಗ ನಿಮಗೆ t1 ಬೇಕು ಅಂತಂದ್ರೆ x divided by v ಅಷ್ಟೇ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. So t2 that is equals to t1 value that is x by v. Okay. Now ಇವಾಗ so previous equation 1 y is equals to a sin omega t2 ಏನಿತ್ತಲ್ಲ ಇವಾಗ t2 ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಟ್ ಮಾಡಿ so a is equals to sin omega t2 ವ್ಯಾಲ್ಯೂ ಏನಿದೆ t x minus v okay so this is general equation okay so this is a general equation and ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ so this is general equation okay so this is a general equation okay general equation ಆಮೇಲೆ ಬರೀತೀನಿ ಯಾಕಂದ್ರೆ ಇನ್ನೊಂದು ಟರ್ಮ್ ನ ಫೈಂಡ್ ಮಾಡಬೇಕು ಸೊ ಫಸ್ಟ್ ವೇವ್ ಲೆಂತ್ ಅಥವಾ ವೇವ್ ಸ್ಪೀಡ್ ಅಥವಾ ಸ್ಪೀಡ್ ವೆಲಾಸಿಟಿ ಆಫ್ ದ ವೇವ್ ಅದನ್ನ ತಗೊಂಡ್ರೆ v is equals to f lambda ಕರೆಕ್ಟಾ ಅಂಡ್ ಫ್ರೀಕ್ವೆನ್ಸಿ sir frequency f is equals to 1 by t and angular okay that is angular frequency last chapter ಅಲ್ಲಿ ನಾವು ಕಲ್ತಿದ್ವಿ omega that is equals to 2 pi divided by lambda okay ನನಗೆ ಇದನ್ನ angular speed ಅಂತಾನೂ ಕರೀತಾರೆ okay this is the angular frequency ನ angular speed ಅಂತಾನೂ ಕರೀತಾರೆ ಏನು angular speed or angular frequency angular speed ಅಂತಾನೆ ಕರಿತೀವಿ ಓಕೆ ಸೊ ನಾನು ಈ ಸ್ಪೀಡ್ ನ ರೇಷಿಯೋ ತಗೋತೀನಿ ಯಾವುದು angular speed and wave speed ನ ಸೊ ಇವಾಗ omega divided by v what is the value of omega that is 2 pi divided by lambda sorry t ಬರುತ್ತಲ್ಲ that is t this is t and this is t okay so 2 pi divided by t na frequency convert ಮಾಡ್ಬೋದಲ್ಲ because it is inversely proportional va yes so 2 pi f divided by what about v f lambda right so ಇಲ್ಲಿ ನೋಡಿ f get cancel so that is a 2 pi divided by lambda so ಇದನ್ನ ನಾವು wave number ಅಂತ ಕರೀತೀವಿ k wave number so final ಆಗಿ k is equals to omega divided by v ಇದನ್ನೇ 2 pi divided by lambda ಅಂತಾನು ಬರ್ಕೋಬಹುದು ಅರ್ಥ ಆಗ್ತಿದೆನಾ ಕ್ಲಿಯರ್ ನೌ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡು ಓಕೆ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡು ಸೊ ಎಕ್ಸ್ಟೆಂಡ್ ಮಾಡಿದ್ರೆ y is equals to sin ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ omega t omega x divided by v ನೋಡಿ v and v ಏನ್ ಬರುತ್ತೆ
ಏನು ಬರುತ್ತೆ? ಸೊ ದಟ್ ಈಸ್ y is equals to a sin omega t. What is the ratio of omega divided by v? That is kx. ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇರೋದು ಇದು. ಸರ್, ಕೆಲವು ಟೆಕ್ಸ್ಟ್ ಬುಕ್ಗಳಲ್ಲಿ ಈ ತರ ಇದೆಯಲ್ಲ, ಯಾವುದು ಸರ್? y is equals to a sin kx minus omega t ಇದೆಯಲ್ಲ, ಇದನ್ನು ಸರಿನೇ. ಓಕೆ, ಸೊ ಇದು ಎರಡು ಸೇಮೆ. ಅಂಡ್ ಇದೇನಿದೆಯಲ್ಲ, ಈ ಪಾರ್ಟ್ ಅನ್ನು ನಾವು ಫೇಸ್ ಅಂತ ಕರಿತೀವಿ. ಈ ಪಾರ್ಟಿನ ನಾವು ಫೇಸ್ ಅಂತ ಕರಿತೀವಿ. ನಾಟ್ ಅ ಫೇಸ್ ಡಿಫರೆನ್ಸ್, ಫೇಸ್. ಓಕೆ, ನೋಡಿ, ಟೈಮ್ ಬಗ್ಗೆ ಹೇಳ್ತಾ ಇದೆ ಮತ್ತೆ ಪೊಸಿಷನ್ ಬಗ್ಗೆ ಹೇಳ್ತಾ ಇದೆ. ಸೊ ಫೇಸ್ ಇಂದ ನಥಿಂಗ್ ಬಟ್ ಅ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ಟಿ. ಫೇಸ್ ಇಸ್ ನಥಿಂಗ್ ಬಟ್ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ಟಿ. ಇಲ್ಲಿ ಟೈಮ್ ತೋರಿಸ್ತಾ ಇದೆ, ಪೊಸಿಷನ್ ತೋರಿಸ್ತಾ ಇದೆ. ಇಸ್ ಇಟ್ ಕ್ಲಿಯರ್? ಎಸ್. ಸೊ ದಿಸ್ ಇಸ್ ಇಷ್ಟು ಇಕ್ವೇಷನ್ಸ್ ಇದೆ, ನೀವು ಯಾವ್ದಾದ್ರು ಬರ್ಕೋಬಹುದು. ಓಕೆ, ನಾ ನೆಕ್ಸ್ಟ್ ಒನ್, ದ ಪ್ರೋಗ್ರೆಸಿವ್ ವೇವ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂದ್ರೆ ಏನ್ ಬರುತ್ತೆ? ಓಕೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂದ್ರೆ ಆಲ್ರೆಡಿ ನಮಗೆ ಬರ್ದಿದ್ವಿ. ದಟ್ ಈಸ್ ಎ ಸೈನ್ ಒಮೆಗಾ ಟಿ. ಇಲ್ಲಿ ಪಾಸಿಟಿವ್ ಅಂದ್ರೆ ಇಲ್ಲಿ ನೆಗೆಟಿವ್. ಓಕೆ, ನೆಕ್ಸ್ಟ್ ಒನ್, ಪ್ರೋಗ್ರೆಸಿವ್ ವೇವ್ ಅಲಾಂಗ್ ಪಾಸಿಟಿವ್ ವೈ ಆಕ್ಸಿಸ್. ಓಕೆ, ಪಾಸಿಟಿವ್ ವೈ ಆಕ್ಸಿಸ್ ಅಂತಂದ್ರೆ ಇದು ಈ ತರ ಬರಿಬಹುದು, ಇನ್ನೊಂದು ತರನು ಬರಿಬಹುದು. y is equals to a cos. ಇದೆಲ್ಲ ಆಸಿಲೇಷನ್ ಅಲ್ಲಿ ಕಲ್ತಿದ್ವಿ ನಾವು. ಓಕೆ, ಎಕ್ಸ್ ಆಕ್ಸಿಸ್ ಆಯ್ತು. y ಆಕ್ಸಿಸ್ಗೆ ಇವಾಗ ಡಿಸ್ಪ್ಲೇಸ್ಮೆಂಟ್ ಇವಾಗ ನಮಗೆ ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೋತಿರುತ್ತೆ. ಎ ಸೈನ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್, ಅಥವಾ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಕಾಸ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಓಕೆ, ನಾವು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಗೇನ್ ಫಸ್ಟ್ ಕೇಸ್ನ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ಫಸ್ಟ್ ಕೇಸ್ ಇದನ್ನ ಕನ್ಸಿಡರ್ ಮಾಡ್ಕೋಣ. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್, ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಒನ್, ಎ ಸೈನ್ ಒಮೆಗಾ ಟಿ ಮೈನಸ್ ಎಕ್ಸ್ ಬೈ ವಿ. ಟಿ ಮೈನಸ್ ಎಕ್ಸ್ ಬೈ ವಿ, ಇದೊಂದು ಫಾರ್ಮ್. ನೆಕ್ಸ್ಟ್ ಒನ್, y is equals to a sin ಒಮೆಗಾ ಟಿ ಮೈನಸ್ ಕೆ ಎಕ್ಸ್, ಇದೊಂದು ಫಾರ್ಮ್. ಇನ್ನೊಂದಿದೆ, ಯಾವುದು ಸರ್ ಅಂತ ಹೇಳಿದ್ರೆ y is equals to ಈ ಫಸ್ಟ್ ನೋಡಿ, a sin, ಈ ಒಮೆಗಾನ ಯಾವ ತರ ಬರಿಬಹುದು? 2 ಬೈ ಲ್ಯಾಂಬ್ಡಾ ಅಂತ ಬರಿಬಹುದು, ಕರೆಕ್ಟಾ? ಅಂಡ್ ಟಿ ಮೈನಸ್ ಎಕ್ಸ್ ಬೈ ವಿ, ಇದನ್ನೇ a sin 2 ಪೈ ಟಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಮೈನಸ್ ಎಕ್ಸ್ ಬೈ ಲ್ಯಾಂಬ್ಡಾ ವಿ ಅಂತ ಬರಿಬಹುದು. ಅಂಡ್ ನಮಗೆ ಗೊತ್ತಿದೆ ವಿ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಟಿ ಅಂಡ್ ವಿ ಟಿ. ಓಕೆ, ಸೊ ಲ್ಯಾಂಬ್ಡಾ ಇಂಟು ವಿ ಆದ್ರೆ ಇಲ್ಲಿ ಲ್ಯಾಂಬ್ಡಾ ವಿ ಆಗಲ್ಲ, ಎಕ್ಸ್ ಬೈ ಲ್ಯಾಂಬ್ಡಾ. ಓಕೆ, ಸೊ ಈ ತರನು ಬರಿಬಹುದು. ಸೊ ವಿ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಟಿ, ಕ್ರಾಸ್ ಮಾಡಿ. ಓಕೆ, omega, again this is a t, time period. Okay, so ಇಲ್ಲಿ time period. Okay, so this is time period and ಇಲ್ಲಿ v ಇದಿದು t v. Okay, so t v ಮಾಡಿದ್ರೆ this becomes a lambda. Okay, so ಇದನ್ನ again convert ಮಾಡಿದ್ರೆ a sin 2 pi t divided by, ಓಕೆ, ಟಿ ಡಿವೈಡೆಡ್ ಬೈ ಟಿ ರೆಸಿಪ್ರೋಕಲ್ ತಗೊಂಡ್ರೆ ಫ್ರೀಕ್ವೆನ್ಸಿ ಆಗುತ್ತೆ. ಸೊ ಟಿ ಡಿವೈಡೆಡ್ ಬೈ ಟಿ ಮೈನಸ್ ಎಕ್ಸ್ ಬೈ ಲ್ಯಾಂಬ್ಡಾ ಆಗುತ್ತೆ. ಓಕೆ, ಎಕ್ಸ್ ಬೈ ಲ್ಯಾಂಬ್ಡಾ ಯಾವ ಫಾರ್ಮಲ್ಲಿ ಬೇಕಾದರೂ ಬರಿಬೋದು. ಓಕೆ, ಸೊ ಬಟ್ ಈ ಫಸ್ಟ್ ಟು ಏನಿದೆಯಲ್ಲ, ಫಸ್ಟ್ ಟು ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ರಿಲೇಷನ್ ಬಿಟ್ವೀನ್ ವೇವ್ ಲೆಂತ್ ಯಾವುದರಿಂದ ಕೊಡ್ತೀವಿ ನಾವು? ವೇವ್ ಲೆಂತ್, ದಟ್ ಈಸ್ ದ ಲ್ಯಾಂಬ್ಡಾ, ಅಂಡ್ ವೇವ್ ನಂಬರ್, ದಟ್ ಈಸ್ ದ ಕೀ. ಆಲ್ರೆಡಿ ನಾವು ಡಿರೈವ್ ಮಾಡಿದ್ವಿ, ಮತ್ತೊಂದು ಸತಿ ಡಿರೈವ್ ಮಾಡೋಣ. ಓಕೆ, ಆಲ್ರೆಡಿ ಡಿರೈವ್ ಮಾಡಿದ್ವಿ, ಮತ್ತೊಂದು ಸತಿ ಮಾಡೋಣ. ದ ವೇವ್ ಸ್ಪೀಡ್ ಆರ್ ವೇವ್ ವೆಲಾಸಿಟಿ is given by v is equals to f lambda. And the next one, angular frequency omega, that is given by 2 pi divided by t. And frequency ನಮಗೆ ಗೊತ್ತಿದೆ, frequency is inversely proportional to the time period, and 2 pi 1 divided by t ನ f ಅಂತ ಬರಿಬಹುದು. and ಇವಾಗ omega divided by v ಮಾಡಿದ್ರೆ ಏನ್ ಬರುತ್ತೆ ಸರ್? 2 pi f divided by f lambda ಬರುತ್ತೆ ಸರ್. yes, of course, f get cancel, and so 2 pi divided by lambda. okay,
ಸೊ ಇದನ್ನೇ ನಾವು ಕೆ ಅಂತ ಬರೀತೀವಿ. ಓಕೆ, ದಟ್ ಈಸ್ ವೇವ್ ನಂಬರ್. ಓಕೆ, ಸೊ ವೇವ್ ನಂಬರ್ ಒಮೆಗಾ ಡಿವೈಡೆಡ್ ಬೈ ವಿ ದಟ್ ಈಸ್ ಈಕ್ವಲ್ಸ್ ಟು 2 pi divided by lambda. Meaning ನೋಡಿ, k means wave number, omega means angular frequency, and v means wave speed ಅಥವಾ wave velocity, 2 pi and lambda that is the wavelength. Okay, so ಇಷ್ಟು ಆಯ್ತು. Now let's move on to the next concept. Period, angular frequency and frequency. Okay, so ನಮಗೆ ಇದು easy. Okay, angular frequency omega that is equals to 2 pi divided by t, and frequency ಬಗ್ಗೆ ಗೊತ್ತಿದೆ, ನಾರ್ಮಲ್ ಫ್ರೀಕ್ವೆನ್ಸಿ, ನಾಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಬಗ್ಗೆ ಗೊತ್ತಿದೆ. ಸೊ ಎಫ್ ದಟ್ ಈಸ್ ಈಕ್ವಲ್ಸ್ ಟು 1 by t. ಆ್ಯಂಡ್ ನೆಕ್ಸ್ಟ್ ಯಾವುದು ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಯಿತು, ಇದು ಆಯಿತು. ಓಕೆ, ಸೊ ಇವಾಗ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 2 pi divided by t, ಇದನ್ನು ನಾವು 2 pi f ಅಂತಾನು ಬರೀಬೋದು. ಸಿಂಪಲ್. ಓಕೆ, ಸೊ ಒಂದ್ಸತಿ ಕನ್ವರ್ಷನ್ ಎಲ್ಲ ಗೊತ್ತಾಯ್ತು ಅಂದರೆ ಈಸಿಯಾಗಿ ಮಾಡ್ಬೋದು. ಓಕೆ, ನಾ ಲೆಟ್ಸ್ ಮೂವ್ ಆನ್ ದ ಸ್ಪೀಡ್ ಆಫ್ ಎ ಟ್ರಾವೆಲಿಂಗ್ ವೇವ್. ಓಕೆ, ಸ್ಪೀಡ್ ಆಫ್ ದ ಟ್ರಾವೆಲಿಂಗ್ ವೇವ್. ಸ್ಪೀಡ್ ಅಂದ್ರೇನು? ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೇವ್. ಸೊ ನಾರ್ಮಲ್ ಆಗಿ ಸ್ಪೀಡ್ ಅಂದ್ರೇನು? ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಾಡಿ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತೀವಿ. ಅಲ್ಲಿ ಬಾಡಿ ಬದಲು ಇಲ್ಲಿ ವೇವ್ ನ ಅಟ್ಯಾಚ್ ಮಾಡೋದು ಅಷ್ಟೇ. ಬಾಡಿ ತೆಗೆರಿ ವೇವ್ ನ ರೀಪ್ಲೇಸ್ ಮಾಡಿ ಅಷ್ಟೇ. ಓಕೆ, ದ ಸ್ಪೀಡ್ ಆಫ್ ಅ ವೇವ್ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೇವ್ ಇನ್ 1 second, ನಥಿಂಗ್ ಬಟ್ ಪರ್ ಯೂನಿಟ್ ಟೈಮ್. ಓಕೆ, ದ ವೇವ್ ಟ್ರಾವೆಲಿಂಗ್ ಅಲಾಂಗ್ ಪಾಸಿಟಿವ್ y axis, it is given by, okay, so y is equals to a sin omega t minus kx. ಓಕೆ, ಇಲ್ಲಿ ನಿಮಗೆ ಇದನ್ನ ಏನಂತ ಕರಿತೀವಿ? ಈ ಪಾರ್ಟ್ ಇದೆಯಲ್ಲ, ಇದನ್ನ ನಾವು ಫೇಸ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಫೇಸ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ನಿಮಗೊಂದು ತೋರಿಸ್ತೀನಿ. ಓಕೆ, ನಿಮಗೊಂದು ತೋರಿಸ್ತೀನಿ ನೋಡಿ, ಕರೆಕ್ಟ್ ಆಗಿ ನೋಡಿ. ಇಲ್ಲಿ ಪೊಸಿಷನ್. ಓಕೆ, ಗ್ರೀನ್ 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 ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಗ್ರೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಕಾನ್ಸಂಟ್ರೇಟ್ ಆನ್ ಗ್ರೀನ್. ಪೊಸಿಷನ್ ನೋಡಿ, ನಾಟ್ ಅಲಾಂಗ್ ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಏನಾದರೂ ಚೇಂಜ್ ಆಗುತ್ತಾ ಎಲ್ಲಿ ಬಂತ ನೋಡಿ. ಓಕೆ, ಗ್ರೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಏನಾದರೂ ಪೊಸಿಷನ್ ಚೇಂಜ್ ಆಗ್ತಾ, ಗ್ರೀನ್ 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 ಅಥವಾ ಆಸಿಲೇಷನ್ ನೋಡಿ. ಈ ಪಾಯಿಂಟ್ ಇದೆಯಲ್ಲ, ಇದೇ ಪಾಯಿಂಟ್ ಅಲ್ಲಿ ಇದೆ. ಎಕ್ಸ್ ಪೊಸಿಷನ್ ಚೇಂಜ್ ಆಗಿಲ್ಲ, ಇಲ್ಲಿ ಇದು ಚೇಂಜ್ ಆಗಿಲ್ಲ, ಈ ಗ್ರೀನ್ದು ಚೇಂಜ್ ಆಗಿಲ್ಲ, ಇದು ಚೇಂಜ್ ಆಗಿಲ್ಲ. ಬೇಕಿದ್ರೆ ಸ್ಲೋ ಮೋಷನ್ ನೋಡಿ. ವೈ ಆಕ್ಸಿಸ್ ಅಲ್ಲಿ ವೈಬ್ರೇಟ್ ಆಗ್ತಿದೆ ಹೊರತು ಎಕ್ಸ್ ಆಕ್ಸಿಸ್ ಕಡೆ ಮೂವ್ ಆಗ್ತಿಲ್ಲ. ಇದು ಅಷ್ಟೇ. ಸೊ ಸೇಮ್ ಪೊಸಿಷನ್ ಅಂದ್ರೆ ಇಟ್ ರಿಟೈನ್ಸ್ ಇಟ್ಸ್ ಅ ಡಿಸ್ಪ್ಲೇಸ್ಮೆಂಟ್ ಅಥವಾ ಇಟ್ ರಿಟೈನ್ಸ್ ಇಟ್ಸ್ ಅ ಒರಿಜಿನಲ್ ಪೊಸಿಷನ್ ಅಂತ ಹೇಳ್ಬೋದು. ಓಕೆ, ಇಟ್ ರಿಟೈನ್ಸ್ ಇಟ್ಸ್ ಅ ಒರಿಜಿನಲ್ ಪೊಸಿಷನ್. ಯಾವಾಗ ಒರಿಜಿನಲ್ ಪೊಸಿಷನ್ ಅಂದ್ರೆ ಒಮೆಗಾ ಟಿ ಕೆ ಎಕ್ಸ್ ಫೇಸ್ ಏನಾಗಿರ್ಬೇಕು? ಕಾನ್ಸ್ಟಂಟ್ ಆಗಿರ್ಬೇಕು. ಆವಾಗ ಮಾತ್ರ ನಮಗೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಡು ನಾಟ್ ಚೇಂಜ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ಇದನ್ನ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡೋಣ. ರೈಟ್ ರೈಟ್. ಸೊ ಇವಾಗ ಡಿಫರೆನ್ಸಿಯೇಷನ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ಒಮೆಗಾ ಡಿಫರೆನ್ಸಿಯೇಷನ್ ಆಫ್ ಅ ಟಿ that is a 1. K is a constant because the K is given by 2 pi divided by lambda. Okay, next one, omega, it is given by 2 pi divided by t. Okay, now so differentiation of x, that is a dx divided by dt, and differentiation of a constant that is equals to 0, and omega minus a k and dx divided by dt ಏನು ಕೊಡುತ್ತೆ? motion in a straight line ನೆನ್ಪು ಮಾಡ್ಕೊಳ್ಳಿ. rate of change of position which gives a speed ಅಥವಾ wave speed that is equals to 0. okay, so kv that is equals to omega. okay, so ಇಷ್ಟು ಬಂದಾದ್ಮೇಲೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಇರುತ್ತೆ. ಅಗೇನ್ ವಾಟ್ ಇಸ್ ದಟ್ ಅಂದ್ರೆ k that is a 2 pi divided by lambda into v that is equals to omega. ಏನಿದೆ ಅದು? 2 pi f in terms of a frequency. okay, now so 2 pi get cancelled and v divided by lambda that is equals to f. Final ಆಗಿ v is equals to f lambda. ಆಲ್ರೆಡಿ ನಾವು ಇದನ್ನ ಡಿರೈವ್ ಮಾಡಿದೀವಿ, ಬಟ್ ವಿತ್ ರೆಸ್ಪೆಕ್ಟ್ ಟು ವೇವ್ ಕನ್ಸಿಡರ್ ಮಾಡಿಕೊಂಡು what is the speed of the wave ಅಂತ ಹೇಳಿದ್ರೆ that is the v is equals to the product of frequency and wavelength of the wave. okay, and ಇಲ್ಲಿ ಔಟ್ ಆಫ್ v f and lambda ದಲ್ಲಿ ನಮಗೆ 2 ಪ್ಯಾರಾಮೀಟರ್ಸ್ ಚೇಂಜ್ ಆಗುತ್ತೆ. ಯಾವ್ದು? ಒಂದು ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ದ ವೇವ್, ಇನ್ನೊಂದು ವೇವ್ ಲೆಂತ್. ಎರಡು ಚೇಂಜ್ ಆಗುತ್ತೆ ವೆನ್ ಇಟ್ ಇಸ್ ಮೂವಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಬಟ್ ಒಂದು ಮಾತ್ರ ಕಾನ್ಸ್ಟಂಟ್ ಆಗಿರುತ್ತೆ, ದಟ್ ಈಸ್ ಅ ಫ್ರೀಕ್ವೆನ್ಸಿ, ಬಿಕಾಸ್ ಫ್ರೀಕ್ವೆನ್ಸಿ ಇಸ್ ಅ ಸೋರ್ಸ್ ಡಿಪೆಂಡೆಂಟ್. ಓಕೆ, ವೆನ್ ಅ wave moves from one medium to another medium,
then both speed and wavelength changes, but the frequency remains the same. Reason ಕೇಳಿದ್ರೆ ನೀವು ಹೇಳ್ಬೋದು source dependent. Okay, source dependent. Is that clear? Okay, now let's move on to the next concept, that is speed of a transverse wave on a stretching string. Okay, stretching string. So let's consider this is a string. This is a string. Okay, so these are fixed point. These are fixed points. Okay, let's call it as a point and this is a B point. Okay, so length of the string, that is L ಅಂತ ಬರ್ಕೋಬಹುದು. Okay, this is the string. This is the string. ಇವಾಗ ನೋಡಿ ನಿಮಗೆ ಒಂದ್ಸತಿ ರೀ ಓಕೆ ಇದು ಡನ್. ಓಕೆ, ನಿಮ್ಗೆ ತೋರಿಸ್ತೀನಿ ಅದನ್ನ. ಈ ತರ ಸ್ಟ್ರೆಚ್ ಆಗಿದೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಸ್ಟ್ರೆಚ್ಡ್ ಸ್ಟ್ರಿಂಗ್. ಇವಾಗ ನಾನೇನಾದ್ರೂ ಇದನ್ನ ಈ ತರ ಮಾಡಿದ್ರೆ ಏನಾಗುತ್ತೆ, ಆಸಿಲೇಷನ್ಸ್ ಆಗೇ ಆಗುತ್ತಲ್ವಾ, ಆಸಿಲೇಷನ್ಸ್ ಆಗೇ ಆಗುತ್ತೆ. ಸೊ ಆಸಿಲೇಷನ್ಸ್ ಆಗೇ ಆಗುತ್ತೆ, ರೈಟ್? ಆಸಿಲೇಷನ್ಸ್ ಇಲ್ಲಿ ನೀವು ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಕಾಣಿಸ್ತಾ ಇದೆಯಾ ಇಲ್ಲ? ಇಲ್ಲಿ ನೋಡ್ಬೋದು ಆಸಿಲೇಷನ್ಸ್ ಆಗ್ತಾ ಇರುತ್ತೆ. ಸೊ ಯಾವಾಗ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಲ್ಲಿ ವೇವ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ವೇವ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಡೆವಲಪ್ ಆಗುತ್ತೆ. ಓಕೆ, ವಾಟ್ ಇಸ್ ದಟ್? ಟೆನ್ಷನ್ ಇನ್ ದ ಸ್ಟ್ರಿಂಗ್ ಸಹಿತ ಡೆವಲಪ್ ಆಗುತ್ತೆ. ಟೆನ್ಷನ್ ಇನ್ ದ ಸ್ಟ್ರಿಂಗ್, ಟೆನ್ಷನ್ ಇನ್ ದ ಸ್ಟ್ರಿಂಗ್ ಸಹಿತ ಡೆವಲಪ್ ಆಗುತ್ತೆ. ಸೊ ಟೆನ್ಷನ್ ಈಸ್ ಡೆವಲಪ್ಡ್ ಅಂಡ್ ಮಾಸ್ ಆಫ್ ದ ಸ್ಟ್ರಿಂಗ್ m and length ಏನಿದೆಯಲ್ಲ, ಟೋಟಲ್ ಲೆಂತ್. ಸೊ ಟೋಟಲ್ ಲೆಂತ್ ಫ್ರಮ್ ಹಿಯರ್ ಟು ಹಿಯರ್, ದಟ್ ಈಸ್ L ಅಂತ ಅನ್ಕೊಂಡು. ಓಕೆ, L. ನಾವು ಇಲ್ಲಿ ನಿಮಗೆ ಒಂದು ಕಂಡೀಷನ್ ಬರುತ್ತೆ, ದಟ್ ಈಸ್ ಅ ಒಮೆಗಾ, ಸಾರಿ ಮ್ಯೂ, ದಟ್ ಈಸ್ ಅ ಮಾಸ್ ಪರ್ ಯೂನಿಟ್ ಲೆಂತ್. ಓಕೆ, ಮಾಸ್ ಪರ್ ಯೂನಿಟ್ ಲೆಂತ್, ಮಾಸ್ ಪರ್ ಯೂನಿಟ್ ಲೆಂತ್. ಓಕೆ, ಸೊ ಇವಾಗ ದ ಸ್ಪೀಡ್ ಆಫ್ ಅ ಟ್ರಾನ್ಸ್ವರ್ಸ್ ವೇವ್ ಇನ್ ಅ ಸ್ಟ್ರೆಚ್ಡ್ ಸ್ಟ್ರಿಂಗ್, it is given by V is equals to C under square root tension in the string divided by mu. What is this mu ಅಂತಂದ್ರೆ that is a mass per unit length. Okay, mass per unit length. And ಇಲ್ಲಿ C ಅನ್ನೋದು undetermined constant, therefore ನಾವು C is equals to 1 ಅಂತ ಅನ್ಕೋಬಹುದು. C is not a speed of light. Okay, it is not a speed of light, it is undetermined ಕಾನ್ಸ್ಟೆಂಟ್ ಅಂತ ಹೇಳ್ಬೋದು, ಅದು ಡಿಟರ್ಮೈನ್ ಮಾಡೋಕ್ಕಾಗಲ್ಲ. ಸೊ ವಿ ಇಸ್ ಈಕ್ವಲ್ಸ್ ಟು ಡೈರೆಕ್ಟ್ ಆಗಿ ವಿ ಇಸ್ ಈಕ್ವಲ್ಸ್ ಟು ಟಿ ಡಿವೈಡೆಡ್ ಬೈ ಒಮೆಗಾ ಅಂತ ಬರೀಬೋದು, ಸಾರಿ ಮ್ಯೂ. ಸೊ ಇದು ದ ಸ್ಪೀಡ್ ಆಫ್ ಅ ಟ್ರಾನ್ಸ್ವರ್ಸ್ ವೇವ್ ಆನ್ ಅ ಸ್ಟ್ರೆಚಿಂಗ್ ಸ್ಟ್ರಿಂಗ್ ಆಯಿತು. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಸ್ಪೀಡ್ ಆಫ್ ಅ ಲಾಂಗಿಟ್ಯೂಡಲ್ ವೇವ್ ಅಥವಾ ಸ್ಪೀಡ್ ಆಫ್ ಅ ಸೌಂಡ್. ಸೊ ಸ್ಪೀಡ್ ಆಫ್ ಅ ಸೌಂಡ್ ಅಂತಂದ್ರೆ ಇಟ್ ಡು ನಾಟ್ ಟ್ರಾವೆಲ್ ಥ್ರೂ ದ ವ್ಯಾಕ್ಯೂಮ್. ಸೊ ವಿ ಹ್ಯಾವ್ ಟು ಟಾಕ್ ಅಬೌಟ್ ಸಾಲಿಡ್ಸ್, ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ ಅಲ್ಲಿ. ಸೊ ಜನರಲ್ ಇಕ್ವೇಶನ್ ಪ್ರಕಾರ ದ ಸ್ಪೀಡ್ ಆಫ್ ಲಾಂಗಿಟ್ಯೂಡಲ್ ವೇವ್ ಇನ್ ಎ ಮೀಡಿಯಂ ಇಟ್ ಈಸ್ ಗಿವೆನ್ ಬೈ, ಅಗೇನ್ ದಟ್ ಈಸ್ ಅ ಸಿ ಡಿವೈಡೆಡ್ ಬೈ ಇ ಡಿವೈಡೆಡ್ ಬೈ ಡೆನ್ಸಿಟಿ. ಓಕೆ, ಸೊ ದಟ್ ಈಸ್ ಡೆನ್ಸಿಟಿ. ಸೊ ಇಲ್ಲಿ ನಮಗೆ
ವಾಟ್ ಇಸ್ ದಿಸ್ ಸಿ ಅಂತ ಹೇಳಿದ್ರೆ ಅಗೇನ್ ಸಿ ಇಸ್ ಈಕ್ವಲ್ಸ್ ಟು 1, ದೇರ್ ಫೋರ್ ವಿ ಇಸ್ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ರೋ. That is indicating density of the medium. Okay, so density of the medium. Now, ಇಲ್ಲಿ E ಅಂದ್ರೇನು? ಎಲಾಸ್ಟಿಸಿಟಿ ಡಿಪೆಂಡ್ಸ್ ಆನ್ ಅ ಮೀಡಿಯಂ. ಸಾಲಿಡ್ ಆಗಿದ್ರೆ ಏನು ಬರುತ್ತೆ? ಯಂಗ್ಸ್ ಮಾಡ್ಯುಲಸ್. ಫ್ಲೂಯಿಡ್ಸ್ ಆಗಿದ್ರೆ ಬಲ್ಕ್ ಮಾಡ್ಯುಲಸ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್. ಯಂಗ್ಸ್ ಮಾಡ್ಯುಲಸ್ ಆದ್ರೆ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಆಫ್ ದ ಸಾಲಿಡ್. ಆ ತರ. ಓಕೆ, ನಮಗೆ ಈ ಯಂಗ್ಸ್ ಮಾಡ್ಯುಲಸ್ ಮತ್ತೆ ಬಲ್ಕ್ ಮಾಡ್ಯುಲಸ್ ಏನು ಅಂತ ತಿಳ್ಕೊಬೇಕು ಅಂದ್ರೆ ಪ್ರೀವಿಯಸ್ ಲೆಕ್ಚರ್ಗಳನ್ನ ನೋಡಿ, ಅರ್ಥ ಆಗುತ್ತೆ. ಓಕೆ, ನಾವು ಮಾಡ್ಯುಲಸ್ ಆಫ್ ಎಲಾಸಿಟಿ, that is E, and the density of the medium, that is a rho. Now, in case of a solids, okay, so in case of a solids anta consider ಮಾಡ್ಕೊಂಡಾಗ, so ನಾವು consider ಮಾಡ್ಕೊಳ್ಳೋದು E becomes gamma, that is the Young's modulus. Okay, so ನಾನು ನೇಮಿಂಗ್ ಮಾಡ್ತಾ ಇದ್ದೀನಿ Young's modulus. Young's modulus. Okay, so ಫೈನಲ್ ಆಗಿ ಫಾರ್ಮುಲಾ ಏನಾಗುತ್ತೆ? For a solid, that is a gamma divided by density. Gamma divided by density. This is for a solids. Okay, and in case of a fluids anta ಹೇಳಿದ್ರೆ that is air ಆಗಿರಬಹುದು. ಓಕೆ, ಅದು ಏರ್ ಆಗಿರಬಹುದು ಅಥವಾ ಲಿಕ್ವಿಡ್ ಆಗಿರಬಹುದು, ವಾಟ್ ಎವರ್. ಓಕೆ, ಸೊ ಇಲ್ಲಿ ಎಲಾಸ್ಟಿಸಿಟಿ ಏನಾಗುತ್ತೆ ಅಂದ್ರೆ ಬಲ್ಕ್ ಮಾಡ್ಯುಲಸ್ ಆಗುತ್ತೆ. ಸೊ ದೇರ್ ಫೋರ್ ವಿ ಇಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ ಬಿ ಡಿವೈಡೆಡ್ ಬೈ ಡೆನ್ಸಿಟಿ. ಬಿ ಮೀನ್ಸ್ ಬಲ್ಕ್ ಮಾಡ್ಯುಲಸ್. ಓಕೆ, ಬಿ ಮೀನ್ಸ್ ಬಲ್ಕ್ ಮಾಡ್ಯುಲಸ್. B is bulk modulus. Clear? So this is for fluids, that is especially liquids and air. Okay. Okay. Now, so special cases barutte. The speed of a longitudinal wave under ಅಲ್ಲಿ ನಮಗೆ supersonic, okay, sonic, ultrasonic, infrasonic ಅಂತ ಬರುತ್ತೆ. That is the audibility. Okay, visible, sorry, ಆಡಿಬಲ್ ಸೌಂಡ್ ಯಾವುದು? ನಮ್ಮ ಮನುಷ್ಯರಿಗೆ ಯಾವ ಸೌಂಡ್ ಕೇಳಿಸುತ್ತೆ, ಯಾವ ಫ್ರೀಕ್ವೆನ್ಸಿ ಇರೋ ಸೌಂಡ್ ಕೇಳಿಸುತ್ತೆ, ಆ ತರ. ಓಕೆ, ಸೊ ಇದು ನಿಮ್ಗೆ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಬಟ್ ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಸ್ವಲ್ಪ ಬೇಸಿಕ್ ಇರ್ಲಿ ಅಂತೇಳಿ. ಹ್ಯೂಮನ್ ಇಯರ್ ಸೆನ್ಸಿಟಿವ್ ಟು ಸೌಂಡ್ ವೇವ್ಸ್ ಆಫ್ ಅ ಫ್ರೀಕ್ವೆನ್ಸಿ. ಓಕೆ, 20 ಹರ್ಟ್ಸ್ ಟು 20,000 ಹರ್ಟ್ಸ್. ಓಕೆ, ದಟ್ ಇಸ್ ಅ ಕಿಲೋ ಹರ್ಟ್ಸ್. ಓಕೆ, 20 ಕಿಲೋ ಹರ್ಟ್ಸ್ ಅಂತ ಹೇಳ್ಬೋದು ಅಥವಾ 20,000 ಹರ್ಟ್ಸ್ ಅಂತ ಹೇಳ್ಬೋದು. ದೀಸ್ ವೇವ್ಸ್ ಆರ್ ಕಾಲ್ಡ್ ಆಡಿಬಲ್ ಆರ್ ಸೋನಿಕ್ ಸೌಂಡ್. Sound waves with a frequency below the audible, that is a less than 20 hertz ಗಿಂತ ಕಮ್ಮಿ ಇದ್ರೆ ಅದನ್ನ ನಾವು ಇನ್ಫ್ರಾಸೋನಿಕ್ ಅಂತ ಕರಿತೀವಿ. ಮೀನ್ಸ್ ಇನ್ಫ್ರಾಸೋನಿಕ್ ಅಂತ ಹೇಳಿದ್ರೆ ಇನ್ಫ್ರಾಸೋನಿಕ್ ಅಂದ್ರೆ the frequency which is less than 20 hertz. Okay, frequency less than 20 hertz. ಸೋನಿಕ್ ಅಂತ ಹೇಳಿದ್ರೆ ಆಡಿಬಲ್ ಸೌಂಡ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ? ರೇಂಜಿಂಗ್ 20 ಹರ್ಟ್ಸ್ ಟು 20,000 ಹರ್ಟ್ಸ್ ಅಥವಾ 20K ಹರ್ಟ್ಸ್ ಅಂತಾನು ಬರೀಬಹುದು. ಓಕೆ, ದಟ್ ಈಸ್ ಆಡಿಬಲ್ ಅಥವಾ ಸೋನಿಕ್ ಸೌಂಡ್. ಅಂಡ್ ಅಲ್ಟ್ರಾಸೋನಿಕ್ ಸೌಂಡ್, ಇದನ್ನು ಸಹಿತ ನಾವು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅಲ್ಟ್ರಾಸೋನಿಕ್ಗೆ ದ ಫ್ರೀಕ್ವೆನ್ಸಿ ರೇಂಜ್ ಇಟ್ ಇಸ್ ಅ ಗ್ರೇಟರ್ ದೆನ್ 20,000 ಹರ್ಟ್ಸ್. ಓಕೆ, ಇದು ಮತ್ತೆ ಇದು ಕೇಳಿಸಲ್ಲ. ಓನ್ಲಿ ನಮಗೆ ಕೇಳಿಸೋದು ಯಾವುದು? ಫ್ರೀಕ್ವೆನ್ಸಿ ಆಫ್ ದಿಸ್ ರೇಂಜ್. ಓಕೆ, ಫ್ರೀಕ್ವೆನ್ಸಿ ಆಫ್ ದಿಸ್ ರೇಂಜ್ ಕೇಳಿಸುತ್ತೆ ಅಂತ ಹೇಳ್ತಿರೋದು. ಓಕೆ, ರೈಟ್. ನೆಕ್ಸ್ಟ್ ಒನ್, ನ್ಯೂಟನ್ಸ್ ಫಾರ್ಮುಲಾ ಆಫ್ ದ ಸ್ಪೀಡ್ ಆಫ್ ದ ಸೌಂಡ್ ಇನ್ ಅ ಏರ್. ಓಕೆ, ಸೊ ವೆನ್ ಸೌಂಡ್ ಪ್ರಾಪಗೇಟ್ಸ್, ಇಲ್ಲಿ ನಾವು ನಾರ್ಮಲ್ ಆಗಿ ಲಾಂಗಿಟ್ಯೂಡಲ್ ಬಗ್ಗೆ ಹೇಳೋಣ. ಲಾಂಗಿಟ್ಯೂಡಲ್ ವೇವ್, ಯಾಕೆ ಲಾಂಗಿಟ್ಯೂಡಲ್ ವೇವ್ ಕನ್ಸಿಡರ್ ಮಾಡ್ಕೋಬೇಕಂದ್ರೆ ನಮ್ಮ ಸಿಲೆಬಸ್ ಇರೋದು ಸೌಂಡ್ ವೇವ್. ಸೌಂಡ್ ವೇವ್ ಇಸ್ ಅ ಎಕ್ಸಾಂಪಲ್ ಫಾರ್ ಅ ಮೆಕ್ಯಾನಿಕಲ್ ವೇವ್ ಅಂಡ್ ಲಾಂಗಿಟ್ಯೂಡಲ್ ವೇವ್. ಸೊ ಲೆಟ್ಸ್ ಕನ್ಸಿಡರ್ ಲಾಂಗಿಟ್ಯೂಡಲ್ ವೇವ್. ಇನ್ಸ್ಟೆಡ್ ಆಫ್ ಕ್ರೆಸ್ಟ್ ಅಂಡ್ ಟ್ರಫ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಯಾವುದು? ಕಂಪ್ರೆಷನ್ ಅಂಡ್ ರೇರ್ ಫ್ರಾಕ್ಷನ್ ಅಲ್ಲಿ. ಓಕೆ, ಸೊ ಈ ಕಂಪ್ರೆಷನ್ ರೇರ್ ಫ್ರಾಕ್ಷನ್ ನಮಗೆ ಕಂಪ್ರೆಷನ್ ಆದಾಗ ಡೆನ್ಸಿಟಿ ಮತ್ತೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ರೇರ್ ಫ್ರಾಕ್ಷನ್ ಆದಾಗ ದ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಏನಾಗುತ್ತೆ? ಜಾಸ್ತಿ ಆಗೋದ್ರಿಂದ ಡೆನ್ಸಿಟಿ ಡಿಗ್ರೀಸ್ ಆಗಿ ಮತ್ತೆ ಸ್ಪೇಸ್ ಕಮ್ಮಿ ಆಗೋದ್ರಿಂದ ಪ್ರೆಷರ್ ಡಿಗ್ರೀಸ್ ಆಗುತ್ತೆ. ದಟ್ ಈಸ್ ಡ್ಯೂ ಟು ಕಾನ್ಸ್ಟೆಂಟ್ ಟೆಂಪರೇಚರ್, ಐಸೋಥರ್ಮಲ್ ಪ್ರಾಸೆಸ್ ಇಂದ ಆಗುತ್ತೆ ಅಂತೇಳಿ ನ್ಯೂಟನ್ ಅನ್ಕೋತಾರೆ. ಓಕೆ, ಈ ಕಂಪ್ರೆಷನ್ ಮತ್ತೆ ರೇರ್ ಫ್ರಾಕ್ಷನ್ ಸಮಯದಲ್ಲಿ ನಮಗೆ ಪ್ರೆಷರ್ ಮತ್ತೆ ವೇರಿಯೇಷನ್ ಆಫ್ ಪ್ರೆಷರ್ ಅಥವಾ ಚೇಂಜಸ್ ಇನ್ ಪ್ರೆಷರ್ ಆಸ್ ವೆಲ್ as ಡೆನ್ಸಿಟಿ ಇಸ್ ಡ್ಯೂ ಟು ಐಸೋಥರ್ಮಲ್ ಪ್ರಾಸೆಸ್ ಅಂತ ಅನ್ಕೋತಾರೆ. ಓಕೆ, ಅದು ಅವ್ರ ಪ್ರಕಾರ ಸ್ಪೀಡ್ ಆಫ್ ಅ ಸೌಂಡ್, ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಅ ಸೌಂಡ್ ಇನ್ ಏರ್ ಯಾವ ರೀತಿ ಫಾರ್ಮುಲಾ ಬರುತ್ತೆ ಅನ್ನೋದು ನೋಡೋಣ. ಓಕೆ, ವೆನ್ ಎ ಸೌಂಡ್ ವೇವ್ಸ್ ಪ್ರಾಪಗೇಟ್ ಥ್ರೂ ಗ್ಯಾಸ್, ಆಲ್ಟರ್ನೇಟ್ ಕಂಪ್ರೆಷನ್ ಅಂಡ್ ರೇರ್ ಫ್ರಾಕ್ಷನ್ ಆರ್ ಫಾರ್ಮ್ಡ್. ಎಸ್, ಅಫ್ ಕೋರ್ಸ್ ನಮ್ಗೆ ಗೊತ್ತಿದೆ, ಆಲ್ರೆಡಿ ಲಾಂಗಿಟ್ಯೂಡಲ್ ವೇವ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ನ್ಯೂಟನ್ ಅಸ್ಯೂಮ್ಡ್ ದಟ್ temperature of air in the regions of a compression and
ರೇರ್ ಫ್ರಾಕ್ಷನ್ ರಿಮೈನ್ಸ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ದ ವೇವ್ ಪ್ರಾಪಗೇಷನ್ ಅಂತ ಅನ್ಕೋತಾರ. ಅಂದ್ರೆ ಈ ಕಂಪ್ರೆಷನ್ ಮತ್ತೆ ರೇರ್ ಫ್ರಾಕ್ಷನ್ ಆಗ್ತಾ ಇದ್ರು ಟೆಂಪರೇಚರ್ ಏನಾಗುತ್ತೆ ಕಾನ್ಸ್ಟೆಂಟ್ ಇರುತ್ತೆ ಅಂತ ಅವ್ರು ಭಾವಿಸಿರ್ತಾರೆ. ಓಕೆ, ಅನ್ಕೊಂಡಿರ್ತಾರೆ, ಅಸಮ್ ಮಾಡ್ಕೊಂತಾರೆ. ದ ಸೌಂಡ್ ಪ್ರಾಪಗೇಷನ್ ಟೇಕ್ಸ್ ಪ್ಲೇಸ್ ಅಂಡರ್ ದ ಐಸೋಥರ್ಮಲ್ ಪ್ರಾಸೆಸ್. ಐಸೋಥರ್ಮಲ್ ಪ್ರಾಸೆಸ್ ಪ್ರಕಾರ ನಮಗೆ ಆಲ್ರೆಡಿ ನಾವು ಐಡಿಯಲ್ ಗ್ಯಾಸ್ ಇಕ್ವೇಶನ್ ಕಲ್ತಿದ್ವಿ. ವಾಟ್ ಇಸ್ ದಟ್ ಸರ್? ಪಿ ವಿ ಇಸ್ ಈಕ್ವಲ್ಸ್ ಟು ಎನ್ ಆರ್ ಟಿ. ಐಸೋಥರ್ಮಲ್ ಪ್ರಾಸೆಸ್ ಅಂತ ಹೇಳಿದ್ರೆ ಐಸೋಥರ್ಮಲ್ ಪ್ರಾಸೆಸ್ ಅಂತ ಹೇಳಿದ್ರೆ T is a constant. At a constant temperature, the process takes place ಅಂತ. At a constant temperature. So ಇವಾಗ N ಅನ್ನೋದು mole of the gas. N is constant. R is the gas constant. And T is also constant. That means PV is equals to constant ಅಂತ ಅರ್ಥ. Okay. So ಇದ್ರ ಪ್ರಕಾರ ಹೇಳೋದಾದ್ರೆ, okay, according to isothermal process ಪ್ರಕಾರ, so PV is equals to constant, right? PV is equals to constant. ಇವಾಗ ನಾನು ಡಿಫ್ರೆನ್ಶಿಯೇಟ್ ಮಾಡ್ತಿದ್ದೀನಿ. ಓಕೆ, ಡಿಫ್ರೆನ್ಶಿಯೇಟ್. ಓಕೆ, ಸೊ ಇವಾಗ ಇಲ್ಲಿ ಪ್ರಾಡಕ್ಟ್ ರೂಲ್ನ ಯೂಸ್ ಮಾಡ್ಕೋಬೇಕು. ಪ್ರಾಡಕ್ಟ್ ರೂಲ್ ಅಂದ್ರೆ ಫಸ್ಟ್ ಕೀಪ್ ಇಟ್ ಆಸ್ ಅ ಪಿ, ಕೀಪ್ ಇಟ್ ಆಸ್ ಇಟ್ ಇಸ್, ಅಂಡ್ ಡಿಫ್ರೆನ್ಸಿಯೇಷನ್ ಆಫ್ ವಿ, ದಟ್ ಈಸ್ ಅ ಡೆಲ್ಟಾ ವಿ. ಚೇಂಜಸ್ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಡೆಲ್ಟಾ ವಿ ಪ್ಲಸ್ ಇವಾಗ ವಿ ನ ಆಸ್ ಇಟ್ ಈಸ್ ಇರ್ತೀನಿ, ಇವಾಗ ಡೆಲ್ಟಾ ಪಿ ನ ಕನ್ಸಿಡರ್ ಮಾಡ್ಕೋತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ದಟ್ ಈಸ್ ಅ 0. ಓಕೆ, ಸೊ ಇವಾಗ ನಮಗೆ ಬೇಕಾಗಿರೋದು, ಓಕೆ, ಸೊ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಮಗೆ ಬಲ್ಕ್ ಮಾಡ್ಯುಲಸ್ ಬೇಕು. ಸೊ ಬಲ್ಕ್ ಮಾಡ್ಯುಲಸ್ ಪ್ರಕಾರ ಏನು? ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೇನ್. ನೆನಪಿದೆನಾ? ಬಲ್ಕ್ ಮಾಡ್ಯುಲಸ್ ಇಟ್ ಇಸ್ ದ ಫಾರ್ ಅ 3D ಮೀನ್ಸ್ ವಾಲ್ಯೂಮ್ಗೆ. ಅದರ ಪ್ರಕಾರ ಹೇಳೋದಾದ್ರೆ ದಟ್ ಈಸ್ ಅ ಫೋರ್ಸ್ ಪರ್ ಯೂನಿಟ್ ಏರಿಯಾ ಡಿವೈಡೆಡ್ ಬೈ ಚೇಂಜ್ ಇನ್ ವಾಲ್ಯೂಮ್ ಡಿವೈಡೆಡ್ ಬೈ ಒರಿಜಿನಲ್ ವಾಲ್ಯೂಮ್. ಇಲ್ಲಿ ನೆಗೆಟಿವ್ ಸೈನ್ ಬರುತ್ತೆ. ಯಾಕೆ ನೆಗೆಟಿವ್ ಸೈನ್ ಅಂತ ಹೇಳಿದ್ರೆ ದ ಫೈನಲ್ ವಾಲ್ಯೂಮ್ ಕಂಪೇರ್ ಟು ದ ಇನಿಷಿಯಲ್ ವಾಲ್ಯೂಮ್ಗೆ ಕಮ್ಮಿ ಇರುತ್ತೆ, ಅದಕ್ಕೆ ನೆಗೆಟಿವ್ ಸೈನ್. ಓಕೆ, ಅದು ಹೇಗೆ ಸರ್ ಅಂತಂದ್ರೆ ನೋಡಿ, ಒಂದು ವಾಲ್ಯೂಮ್ ಇದೆ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ದ ವಾಲ್ಯೂಮ್. ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕಂಪೇರ್ ಟು ದ ಇನಿಷಿಯಲ್ ಕೇಸ್, ಇವಾಗ ಫೈನಲ್ ಕೇಸ್ ಚಿಕ್ಕದಾಯ್ತು ತಾನೆ. ಸೊ ಅದರಿಂದ ಫೈನಲ್ ವಾಲ್ಯೂಮ್ ಕಮ್ಮಿ ಆಗೋದ್ರಿಂದ ನೆಗೆಟಿವ್ ಸೈನ್ ಬರುತ್ತೆ. ಸೊ ದಿಸ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಏನ್ ಕರಿತೀವಿ? ಪ್ರೆಷರ್. ಅಂಡ್ ಇದನ್ನ ಮೇಲ್ಗಡೆ ಕಳಿಸಿದ್ರೆ ಪಿ ವಿ ಮೈನಸ್ ಡೆಲ್ಟಾ ವಿ. ಓಕೆ, ಸೊ ಈ ಫಾರ್ಮ್ಗೆ ತಗೊಂಡ್ ಬರ್ಬೇಕು ನಾವು. ಯಾಕೆ? ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಎಲಾಸ್ಟಿಸಿಟಿ ಅಲ್ವಾ. ದಟ್ ಈಸ್ ಅ ಬಲ್ಕ್ ಮಾಡ್ಯುಲಸ್ ಫಾರ್ ಆ ಫ್ಲೂಯಿಡ್ಸ್. ಏನು? ದಟ್ ಈಸ್ ಅ ಲಾಂಗಿಟ್ಯೂಡಿನಲ್ ವೇವ್ ಟ್ರಾವೆಲ್ಸ್ ಇನ್ ಯಾವುದು? ಗ್ಯಾಸಿಯಸ್ ಸ್ಟೇಟ್. ದಟ್ ಈಸ್ ದ ಏರ್. ಗ್ಯಾಸಿಯಸ್ ಸ್ಟೇಟ್ ಹೇಳಿದ್ರಿಂದ ಬಿ ಬೇಕು ನಮಗೆ. ಬಿ ಬೇಕು ಅಂತಂದ್ರೆ ಪಿ ವಿ ಬೇಕು. ಓಕೆ, ಸೊ ಇವಾಗ ನಮಗೆ ಪಿ ಅಲ್ಲಿ ರಿಅರೇಂಜ್ ಮಾಡ್ಕೊಳ್ಳೋಣ. ಸೊ ಪಿ ದಟ್ ಈಸ್ ಈಕ್ವಲ್ಸ್ ಟು ಈ ಕಡೆ ತಂದ್ರೆ ವಿ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ. ಓಕೆ, ಸೊ ಸ್ವಲ್ಪ ರಿಅರೇಂಜ್ ಮಾಡ್ಕೊಂಡ್ರೆ ಮೈನಸ್ ಡೆಲ್ಟಾ ಪಿ divided by delta V divided by V. Okay, so it is similar to this B only. Okay, similar to this B. Therefore, P is equals to B. P is equals to P. Now, next one nodre V is equals to bulk modulus divided by density. So, namige ivaga formula dinda gottaytu B equals to P. That is the P divided by density. Okay, right? So ivaga substitute the values. Okay, P atmospheric pressure that is 1.013 into 10 power 5 Pascal. Okay, and density of air. Okay, so that density of air that is 1.293 kg per meter cube. Okay, now substituting the values, P value that is 1.013 into 10 power 5 divided by density that is 1.293. Okay, so calculator use ಮಾಡ್ಕೊಳ್ಳೋಣ. Okay, so ಇದನ್ನ 1.013 into 1 followed by 5 zeros, 1 2 3 4 5. Okay, so divided by 1.293 ಎಷ್ಟಾಯ್ತು? So V is equals to under square root 78344.93. Okay, so then under square root al tagondre that is the 279. Okay, so 279.90. Okay, so meter per second bantu according to this. But reality alli, okay, in reality alli practical anta helbodu. Okay,
reality or practically. So V is velocity that is nearly equal to 320 meter per second. ಅಂದ್ರೆ there is something wrong with this relation ಅಂತ ಗೊತ್ತಾಯ್ತು. ಓಕೆ, ಸೊ ಪ್ರಾಕ್ಟಿಕಲಿ ಅಥವಾ ಎಕ್ಸ್ಪೆರಿಮೆಂಟಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸ್ಪೀಡ್ ಆಫ್ ಸೌಂಡ್ ದಟ್ ಇಸ್ 320 ಮೀಟರ್ ಪರ್ ಸೆಕೆಂಡ್, ಅರೌಂಡ್ 320 ಮೀಟರ್ ಪರ್ ಸೆಕೆಂಡ್. ಅದನ್ನು ಸಹಿತ ವೇರಿ ಆಗುತ್ತೆ, ಡಿಪೆಂಡ್ಸ್ ಆನ್ ಟೆಂಪರೇಚರ್, ಹ್ಯೂಮಿಡಿಟಿ, ಪ್ರೆಷರ್ ಮೇಲೆ ಇಂಡಿಪೆಂಡೆಂಟ್ ಇರುತ್ತೆ. ಸೊ ಟೆಂಪರೇಚರ್ ಮತ್ತೆ ಡೆನ್ಸಿಟಿ ಅದ್ರ ಮೇಲೆ ಮತ್ತೆ ಹ್ಯೂಮಿಡಿಟಿ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 320 340 ವರೆಗೆ ರೇಂಜ್ ಅಲ್ಲಿ ವೇರಿ ಆಗ್ತಾ ಇರುತ್ತೆ. ಬಟ್ ನಮ್ಗೆ ಬಂದಿರೋದು ಎಷ್ಟು? 279 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 280. ಸೊ ಎಲ್ಲೋ ಸ್ವಲ್ಪ ರಾಂಗ್ ಆಗಿದೆ ಅಂತ ಅನ್ಕೊಂತಾರೆ. ಆವಾಗ ಇನ್ನೊಬ್ರು ಬರ್ತಾರೆ ಲ್ಯಾಪ್ಲಸ್. ಓಕೆ, ಇದೇ ಫಾರ್ಮುಲಾನ ಇನ್ನು ಎಕ್ಸ್ಟೆಂಡೆಡ್ ಅಥವಾ ಅಪ್ಡೇಟ್ ಮಾಡ್ತಾರೆ. ಏನು? ನ್ಯೂಟನ್ಸ್ ಲ್ಯಾಪ್ಲಸ್ ಫಾರ್ಮುಲಾ ಫಾರ್ ದ ಸ್ಪೀಡ್ ಆಫ್ ಅ ಸೌಂಡ್ ಇನ್ ಏರ್. ಓಕೆ, ಸೊ ನ್ಯೂಟನ್ ಏನ್ ಅನ್ಕೋತಾರೆ, ಡ್ಯೂರಿಂಗ್ ಕಂಪ್ರೆಷನ್ ಮತ್ತೆ ರೇರ್ಫ್ರಾಕ್ಷನ್ ಅಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಅನ್ಕೋತಾರೆ. ಬಟ್ ಏರ್ ಅನ್ನೋದು ಇಟ್ ಈಸ್ ಅಡಿಯಾಬೆಟಿಕ್ ಆಗಿರುತ್ತೆ. ಅಡಿಯಾಬೆಟಿಕ್ ಇನ್ ದ ಸೆನ್ಸ್ ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್. ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಇಟ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಕರೆಕ್ಟಾ? ಸೊ ಅವಾಗ ನಾವು ಇವಾಗ ಏರ್ ಅನ್ನೋದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂದ್ರೆ ಇಟ್ ಡು ನಾಟ್ ಕಂಡಕ್ಟ್ ಹೀಟ್ ಅಂತ ಅರ್ಥ. ಬೇಸ್ಡ್ ಆನ್ ನಮಗೆ ಥರ್ಮೋಡೈನಮಿಕ್ ಪ್ರಾಸೆಸ್ ಇದೆಯಲ್ಲ, ದರ್ ಇಸ್ ನೋ ಟ್ರಾನ್ಸ್ಫರ್ ಆಫ್ ಹೀಟ್ ಅಥವಾ ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಅನ್ನೋದಕ್ಕೆ ಯಾವ ಪ್ರಾಸೆಸ್ನ ಕನ್ಸಿಡರ್ ಮಾಡ್ತೀವಿ? ದಟ್ ಈಸ್ ದ ಅಡಿಯಾಬೆಟಿಕ್ ಪ್ರಾಸೆಸ್. ಓಕೆ, ಆ ಅಡಿಯಾಬೆಟಿಕ್ ಪ್ರಾಸೆಸ್ನ ಕನ್ಸಿಡರ್ ಮಾಡಿಕೊಂಡು ಲ್ಯಾಪ್ಲಾಸ್ ಅನ್ನೋರು ನ್ಯೂಟನ್ಸ್ ಲಾನೇ ಅಪ್ಡೇಟ್ ಮಾಡ್ತಾರೆ. ಅವಾಗ ಅವರಿಗೆ ಕರೆಕ್ಟ್ ವ್ಯಾಲ್ಯೂ ಬರುತ್ತೆ. ಅದು ಏನಂತ ತಿಳ್ಕೊಳ್ಳೋಣ. ಓಕೆ, ನಾವು ಫಸ್ಟ್ ಒನ್, ಅಕಾರ್ಡಿಂಗ್ ಟು ಲ್ಯಾಪ್ಲಾಸ್ ದ ಚೇಂಜ್ ಇನ್ ಪ್ರೆಷರ್ and volume due to propagation of a sound are not under isothermal condition, but in compressed region temperature increases. Okay, and rarefaction. Okay, rarefied agide, rarefaction, compressed region and rarefied region, rarefaction ಆಗಬೇಕಿತ್ತು. ಓಕೆ, ಸೊ ಸ್ವಲ್ಪ ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. rarefaction region temperature decreases. These changes takes place rapidly. There is no time for equalization of a temperature because of the medium between the compression and rarefaction is the air, and we know that air is a bad conductor of heat. Okay, which is a bad conductor of heat. Hence the changes are not due to isothermal process, but it is due to adiabatic process. That is under adiabatic process. ಇದನ್ನು ನಾವು adiabatic condition ಪ್ರಕಾರ ಹೇಳ್ತೀವಿ. adiabatic condition ಪ್ರಕಾರ PV power gamma that is equals to constant. ಕರೆಕ್ಟಾ? ಇವಾಗ ಅಗೇನ್ ಡಿಫರೆನ್ಶಿಯೇಟ್ ಮಾಡೋಣ, ಮೀನ್ಸ್ ಚೇಂಜ್. ಓಕೆ, ಸೊ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡೋದಕ್ಕಿಂತ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡ್ಕೋಣ. ಫಸ್ಟ್ ನಾವೇನ್ ಮಾಡೋಣ, ಫಸ್ಟ್ ಪಿ ಆಸ್ ಇಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ ವಿ ಪವರ್ ಗಾಮಾ, ಗಾಮಾ ವಿ ಪವರ್ ಗಾಮಾ ಮೈನಸ್ 1, ಆ್ಯಂಡ್ ಇಲ್ಲಿ ವಿನ ಡಿಫರೆನ್ಶಿಯೇಟ್ ಮಾಡೋದ್ರಿಂದ ಡೆಲ್ಟಾ ವಿ ಪ್ಲಸ್ ಇವಾಗ ವಿ ಪವರ್ ಗಾಮನ ಆಸ್ ಇಟ್ ಇಸ್ ಡೆಲ್ ಪಿ ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ, ಸೊ ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ಪಿ ಗಾಮಾ ವಿ ಪವರ್ ಗಾಮಾ ಮೈನಸ್ 1 ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ವಿ ಪವರ್ ಗಾಮಾ ಡೆಲ್ಟಾ ಪಿ. ಸ್ವಲ್ಪ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು. ಓಕೆ, ಸೊ ಎಲ್ಲ ಟರ್ಮ್ಸ್ನ ಕೆಳಗಡೆ ಕಳಿಸ್ಬಿಡಿ. ಏನಾಗುತ್ತೆ? ಪಿ ಗಾಮಾ ದಟ್ ಈಸ್ ಈಕ್ವಲ್ಸ್ ಟು ವಿ ಪವರ್ ಗಾಮಾ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ, ಇನ್ನೊಂದೇನಿದೆ ವಿ ಪವರ್ ಗಾಮಾ ಮೈನಸ್ 1 ಇದೆಯಲ್ಲ, ಇದನ್ನ ಯಾವ ತರ ಬರಿಬಹುದು? ಅಂತಂದ್ರೆ ಸೊ ವಿ ಪವರ್ ಗಾಮಾ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ ವಿ ಪವರ್ ಗಾಮಾ ವಿ ಪವರ್ ಮೈನಸ್ 1 ಅಂತ ಬರಿಬಹುದು. ಪವರ್ಸ್ ನಾನು ಸಪರೇಟ್ ಆಗಿ ಬರ್ತಿದ್ದೀನಿ. ಇದನ್ನ ವಿ ಪವರ್ ಗಾಮಾ ಮೈನಸ್ 1 ನ ಸಪರೇಟ್ ಆಗಿ ಬರ್ತಿದ್ದೀನಿ. ಸೊ ನೋಡಿ, ವಿ ಪವರ್ ಗಾಮಾ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಪಿ ಗಾಮಾ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಪಿ. ಓಕೆ, ಸೊ ದಿಸ್ ಇಸ್ ನೆಗೆಟಿವ್ ಸೈನ್ ಅಲ್ವಾ, ಈ ಕಡೆ ಬಂದ್ರೆ ನೆಗೆಟಿವ್ ಸೈನ್. ಓಕೆ, ಸೊ ನೆಗೆಟಿವ್ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ. ಓಕೆ, ಸೊ ಇದನ್ನ ಫರ್ದರ್ ಇದನ್ನ ಸಿಂಪ್ಲಿಫಿಕೇಶನ್ ಇಲ್ಲಿ ಕೆಳಗಡೆ ಕಳಿಸ್ಬೋದಲ್ಲ, ಯಾವುದು? ಡೆಲ್ಟಾ ಪಿ ಆಸ್ ಇಟ್ ಇಸ್ ಅಂಡ್ ಡೆಲ್ಟಾ ವಿ ಡಿವೈಡೆಡ್ ಬೈ ವಿ. ಸೊ ಈ ಟರ್ಮ್ ಏನಿದೆಯಲ್ಲ, ಈ ಟರ್ಮ್ ಏನಿದೆಯಲ್ಲ, so that is okay, so that is bulk modulus. Therefore, according to Newton's Laplace formula for the speed of sound in air ಪ್ರಕಾರ ಮಾತಾಡೋದಾದ್ರೆ bulk modulus that is given by P gamma. Okay, so now
velocity ಬರೆಯೋದಾದ್ರೆ B divided by density, and we know that P gamma, that is V, that is equals to P gamma divided by density, and substituting the values. Okay, so gamma, that is 1.4. ಇದು ಎಲ್ಲಿಂದ ಬಂತು ಅಂದ್ರೆ ನಿಮಗೆ ಈ ಯಂಗ್ಸ್ ಮಾಡ್ಯುಲಸ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಓಕೆ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಎ ಸಾಲಿಡ್ಸ್, ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಾವು so P, we know that is a 1.013 into 10 power 5 Pascal, and the density of air 1.293 kg per meter cube. Okay, kg per meter cube. Substituting the values, V is equals to 1.013 into 10 power 5 into gamma, that is equals to 1.4 divided by 1.293. Okay, so 293. Your simplification mada. That is 1.013 into 1 followed by 5 zeros. 1, 2, 3, 4, 5. Okay, so into 1.4 divided by 1.293. Okay, so this is equivalent to 109682.90. Okay, so under square root ತಗೊಂಡ್ರೆ that is V is equals to 331.18 meter per second. Okay, so ನೋಡಿ ಆಲ್ಮೋಸ್ಟ್ ನಮಗೆ ನ್ಯೂಮರಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಸೇಮ್ ವ್ಯಾಲ್ಯೂ ಇದೆನಾ, 331.18 meter per second. Okay, now let's move on to the next concept, factors affecting speed of sound. Okay, so first one, effect of a pressure. So it is independent of pressure. Okay, ಹೇಗೆ ಅಂತ ಹೇಳಿದ್ರೆ ಪ್ರೆಷರ್ ಮತ್ತೆ ಡೆನ್ಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೇಗೆ ಅಂತಂದ್ರೆ ನೋಡಿ, ಅಕಾರ್ಡಿಂಗ್ ಟು ದ ಐಸೋಥರ್ಮಲ್ ಪ್ರಾಸೆಸ್ PV is equals to constant, and this V according to the density of a body, mass per unit volume, right? ಇವಾಗ ವಾಲ್ಯೂಮ್ ಟರ್ಮ್ ಅಲ್ಲಿ ಬರೆದ್ರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ವಾಲ್ಯೂಮ್ ಅಲ್ಲಿ ಬರೆದ್ರೆ ಮಾಸ್ ಪರ್ ಡೆನ್ಸಿಟಿ. ಸೊ ಮಾಸ್ ಪರ್ ಡೆನ್ಸಿಟಿ, ಸೊ ಮಾಸ್ ಕಾನ್ಸ್ಟೆಂಟ್ ಆ ಕಡೆ ಸೆಂಡ್ ಮಾಡಿದ್ರೆ P divided by rho, that is the pressure divided by density is a constant. ನೀವು ನೋಡ್ಬೋದು ಅದನ್ನ ಆ ಕಡೆ ಮಲ್ಟಿಪ್ಲೈ ಮಾಡಿದ್ರೆ P is directly proportional to the density. ಸೊ ನಾವೇನು ಹೇಳ್ಬೋದು ಅಂದ್ರೆ P divided by density is a constant for a given mass of the gas. Hence, the speed of a sound. This is a very, very important highlight. Okay, so that is speed of a sound in a air is the independent of a pressure at a constant temperature. Temperature same ಇತ್ತಂದ್ರೆ density same ಇರುತ್ತೆ. Density same ಇತ್ತಂದ್ರೆ speed of sound in an air medium is also same. Okay, now effect of a temperature. So effect of a temperature ಅಂದಾಗ, so for a 1 mole of gas ತಗೊಂಡಾಗ, so this P in terms of V ಬರೆದ್ರೆ ಏನಾಗುತ್ತೆ, that is the mass per density, that is equals to RT. Okay, so ಇವಾಗ ನಾವು in terms of a P ಬರೆಯೋಣ. Okay, in terms of a P ಅಲ್ಲಿ ಬರೆದ್ರೆ that is a rho RT divided by M, and ನಮಗೆ ಗೊತ್ತಿದೆ V is equals to under square root. Okay, so P gamma divided by density. Okay, density. So ಇಲ್ಲಿ P by rho already ಇತ್ತಲ್ಲ, so P divided by rho, that is equals to RT divided by M. ಇಲ್ಲಿ substitute ಮಾಡು. Okay, so RT divided by M. Okay, so ಈ R ಅನ್ನೋದು ಗ್ಯಾಸ್ ಕಾನ್ಸ್ಟೆಂಟ್, ಗಾಮಾ ಅನ್ನೋದು ಇಟ್ ಇಸ್ ದ ಎಲಾಸ್ಟಿಕ್ ಪ್ರಾಪರ್ಟಿ, ದಟ್ ಇಸ್ ದ ಯಂಗ್ಸ್ ಮಾಡ್ಯುಲಸ್, M ಅನ್ನೋದು ಮಾಸ್ ಆಫ್ ದ ಗ್ಯಾಸ್. ಸೊ ಮೂರು ಕಾನ್ಸ್ಟೆಂಟ್. Therefore V is directly proportional to the under square root of temperature. Temperature change ಆದಂಗೆಲ್ಲ velocity of the sound in air is also going to be changed. Now density ಪ್ರಕಾರ ಮಾತಾಡಿದ್ರೆ V is inversely proportional to the under square root density. ಎಲ್ಲಿಂದ ಬಂತು ಸರ್ ಅಂತಂದ್ರೆ ಇಲ್ಲಿಂದ. Okay, so that is divided by ನೋಡಿ P gamma divided by rho, that is under square root alva, so that is also inversely proportional. So this is the relation. And the next one, effect of humidity. So humidity is refers to the amount of water vapor present in the atmosphere.
density of a water vapor is less than density of a dry air. That is known fact, okay? Density of a water vapor is less than density of a dry air. Thus, presence of a moist air will decrease the density of a air, okay? Hence, sound travels faster in a moist air than dry air, okay? ಸೊ ಯಾಕೆಂದ್ರೆ ಡೆನ್ಸಿಟಿ ಆಫ್ ಡ್ರೈ ಏರ್ ಏನಾಗಿರುತ್ತೆ ನಮಗೆ ಅಲ್ಲಿ ಜಾಸ್ತಿ ಇರುತ್ತೆ. ಆಸ್ ವಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಸೊ ನಮಗೆ ಏನಾಗುತ್ತೆ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಹೆನ್ಸ್ ಸೌಂಡ್ ಟ್ರಾವೆಲ್ಸ್ faster in a moist air than in a dry air. Okay, now let's move on to the next concept, that is effect of wind. ಯಾವ ಡೈರೆಕ್ಷನ್ ಅಲ್ಲಿ ವಿಂಡ್ ಇರುತ್ತೆ ವೆಲಾಸಿಟಿ ಜಾಸ್ತಿ ಇರುತ್ತೆ, ಆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕಡೆ ಗಾಳಿ ಬೀಸ್ತಾ ಇರುತ್ತೆ ಅನ್ಕೊಳ್ಳಿ. ನಾರ್ಮಲ್ ಆಗಿ ನಾವು ಹೊಲ ಗದ್ದೆಗಳಲ್ಲಿ ಮಾತಾಡಬೇಕಾದ್ರೆ ಗಾಳಿ ಯಾವ ಕಡೆ ಇರುತ್ತೆ ಆ ಕಡೆ ವೆಲಾಸಿಟಿ ಸ್ಪೀಡ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಅಪೋಸಿಟ್ ಆದ್ರೆ ಕಮ್ಮಿ ಆಗುತ್ತೆ. ದಟ್ ಈಸ್ ಲೈಕ್ ರಿಲೇಟಿವ್ ವೆಲಾಸಿಟಿ ಓನ್ಲಿ. ಓಕೆ, ಸೊ ಸೇಮ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ವೆಲಾಸಿಟಿ ನಮ್ಗೆ ಏನಾಗುತ್ತೆ ಇಂಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ನಾರ್ಮಲ್ ಆಗಿ ನೀರು ಹರಿದಿರುತ್ತೆ ಅನ್ಕೊಳ್ಳಿ, ನೀರಿನ ಜೊತೆ ನೀವು ಈಜಾಡಿದ್ರೆ ಈಸಿಯಾಗಿ ಹೋಗ್ತೀರಾ, ಅದೇ ಅಪೋಸಿಟ್ ಅಲ್ಲಿ ಈಜ್ಬೇಕಂದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ದ ಸೇಮ್ ವೇ ದ ಸ್ಪೀಡ್ ಆಫ್ ಅ ಸೌಂಡ್ ಇನ್ ಏರ್ ಮೀಡಿಯಂ ಏನಾಗಿರುತ್ತೆ, ಸೊ ಸೇಮ್ ಡೈರೆಕ್ಷನ್ ಅಲ್ಲಿ ವಿಂಡ್ ಡೈರೆಕ್ಷನ್ ಹೋದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಅಪೋಸಿಟ್ ಡೈರೆಕ್ಷನ್ ಬಂದ್ರೆ ಡಿಕ್ರೀಸ್ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಿರೋದು. ಓಕೆ, ವೆನ್ ವಿಂಡ್ ಬ್ಲೋಸ್ ಇನ್ ಅ ಡೈರೆಕ್ಷನ್ ಆಫ್ ಅ ಸೌಂಡ್ the speed of a sound increases and it decreases when the wind blows in opposite direction. If v is the speed of a sound in a still air, okay, and w is the speed of a wind, then the sound is v plus v in the direction of sound, v minus w, that is in opposite direction. Okay, now next topic, the principle of superposition of waves. Okay, right, idra bagenu saita nodona. Statement noda first. What is the statement? When two or more waves of the same nature are superposed, the resultant displacement at the point of a superposition is equal to the vector sum of a individual displacement anta. Andre for example ಒಂದು ವೇವ್ ಈ ತರ ಇದೆ ಅನ್ಕೊಳ್ಳಿ. ಓಕೆ ಓಕೆ, ಇನ್ನೊಂದು ವೇವ್ ಈ ತರ ಇದೆ. ಸೊ ಎರಡು ಒಂದು ಪಾಯಿಂಟ್ ಅಲ್ಲಿ, ಓಕೆ, ಇದಕ್ಕಿಂತ ಈ ತರ ತಗೊಳ್ಳೋಣ. ಸೊ ಒಂದು ಪಾಯಿಂಟ್ ಅಲ್ಲಿ ರೀಚ್ ಆದ್ರೆ ಆಟ್ ದಿಸ್ ಪೊಸಿಷನ್ ಈ ತರ ವೇವ್ ಆಗುತ್ತೆ. ಸೊ ಅಂದ್ರೆ ದ ಕಂಡೀಷನ್ ಫಾರ್ ಸೂಪರ್ ಪೊಸಿಷನ್ ಏನಂದ್ರೆ ಕೋರೆಂಟ್ ಸೋರ್ಸ್ ಆಗಿರ್ಬೇಕು. ಅಂದ್ರೆ ಆ ಸೋರ್ಸ್ ಏನಾಗಿರ್ಬೇಕಂದ್ರೆ ಸೇಮ್ ಫ್ರೀಕ್ವೆನ್ಸಿನ ಪ್ರೊಡ್ಯೂಸ್ ಮಾಡ್ತಾ ಇರಬೇಕು. ಆಫ್ ಸೇಮ್ ಫ್ರೀಕ್ವೆನ್ಸಿ ಸೋರ್ಸಸ್ ನಾವು ಕೋರೆಂಟ್ ಸೋರ್ಸ್ ಅಂತ ಕರಿತೀವಿ. ಸೊ ಸಪೋಸ್ ಇದು y1 ಅಂಡ್ ದಿಸ್ ಇಸ್ ಅ y2 ಅಂತಂದ್ರೆ, ಸೊ ದಿಸ್ ಇಸ್ ಅ y. ಸೊ ಈ y ನ ಯಾವ ತರ ನಾವು ತಗೊಳ್ತೀವಿ ಅನ್ನೋದು ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಫಾರ್ ಸೂಪರ್ ಪೊಸಿಷನ್ ಆಫ್ ವೇವ್ಸ್ ಇನ್ ದ ಫಾರ್ಮೇಶನ್ ಆಫ್, ಓಕೆ, ಸೊ ದಟ್ ಇಸ್ ದ ಸ್ಟೇಷನರಿ ವೇವ್ಸ್. ನೆಕ್ಸ್ಟ್ ಒನ್ ಬೀಟ್ಸ್, ಇಂಟರ್ಫರೆನ್ಸ್. ಓಕೆ, ಸೊ ಈ ಇಂಟರ್ಫರೆನ್ಸ್ ಕಾನ್ಸೆಪ್ಟ್ ಗಳನ್ನ ನಾವು ಸೆಕೆಂಡ್ ಇಯರ್ ವೇವ್ ಆಪ್ಟಿಕ್ಸ್ ಅಲ್ಲಿ ಕಲಿತೀವಿ. ಸೊ ರೈಟ್ ನೌ ಫಾರ್ ದ ಫಸ್ಟ್ ಇಯರ್ ನಮಗೆ ಸ್ಟೇಷನರಿ ವೇವ್ಸ್ ಮತ್ತೆ ಬೀಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಓವರ್ ವ್ಯೂ ಆಗಿ ನೋಡಿದ್ರೆ ಇಂಟರ್ಫರೆನ್ಸ್ ಇಸ್ ನಥಿಂಗ್ ಬಟ್ ಸೂಪರ್ ಪೊಸಿಷನ್ ಆಫ್ ಟೂ ವೇವ್ಸ್ ಹ್ಯಾವಿಂಗ್ ಈಕ್ವಲ್ ಫ್ರೀಕ್ವೆನ್ಸಿ ಅಂಡ್ ಆಲ್ಮೋಸ್ಟ್ ಈಕ್ವಲ್ ಟು ಆಂಪ್ಲಿಟ್ಯೂಡ್. ಓಕೆ, ಅದೇ ರೀತಿ ಬೀಟ್ಸ್ ಅಂತ ನೋಡಿದಾಗ ದ ಸೂಪರ್ ಪೊಸಿಷನ್ ಆಫ್ ಟೂ ವೇವ್ಸ್ ಹ್ಯಾವಿಂಗ್ ನಿಯರ್ಲಿ ಈಕ್ವಲ್ ಟು ದ ಈಕ್ವಲ್ ಫ್ರೀಕ್ವೆನ್ಸೀಸ್. ಓಕೆ, ನಿಯರ್ಲಿ ಈಕ್ವಲ್ ಫ್ರೀಕ್ವೆನ್ಸಿ ಇನ್ ದ ಸೇಮ್ ಡೈರೆಕ್ಷನ್, ಅದನ್ನು ಸಹಿತ ನೋಡೋಣ. ಸೊ ಜಸ್ಟ್ ಓವರ್ ವ್ಯೂ ಅದನ್ನ ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಓದ್ತಾ ಹೋಗೋಣ. ಓಕೆ, ರೈಟ್, ದ ಫಸ್ಟ್ ಒನ್, ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಎಕ್ಸ್ಪ್ಲೈನ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕೇಳ್ತಿರೋದು ಕ್ವಶನ್. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ಸಹಿತ ಇದೇ ರೀತಿ ಕೇಳ್ತಾರೆ. Okay, so consider two identical waves of angular frequency omega and wave number k, wavelength, this is lambda, wavelength lambda, traveling along positive x direction. Let phi be the phase difference between the two waves. Okay, the two waves are, so ಅಲ್ಲಿ ನಾವು two waves ಬರ್ದಿದ್ದೀನಲ್ಲ previous case ಅಲ್ಲಿ. ಸೊ ಇಲ್ಲಿ ನಮಗೆ ಜನರಲ್ ಫಾರ್ಮುಲಾ ಏನು? ಸೊ ಜನರಲ್ ಫಾರ್ಮುಲಾ ದಟ್ ಈಸ್ ಈಕ್ವಲ್ಸ್ ಟು ಸೈನ್ omega t minus kx. ಕರೆಕ್ಟಾ? ಬಿಕಾಸ್ ಇಟ್ ಇಸ್ ಅಲಾಂಗ್ ಪಾಸಿಟಿವ್ ಆಕ್ಸಿಸ್. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂದ್ರೆ ಈ ಸೈನ್ ನೆಗೆಟಿವ್ ಆಗ್ಬಿಡುತ್ತೆ. ಅದೇ ನೆಗೆಟಿವ್ ಆಕ್ಸಿಸ್ ಕಡೆ ಇದ್ರೆ ದಟ್ ವಿಲ್ ಬಿಕಮ್ ಎ ಪಾಸಿಟಿವ್ ಆಕ್ಸಿಸ್. ಅಷ್ಟೇ ಸಿಂಪಲ್. ಓಕೆ, ಇದು ವಿತೌಟ್ ಅ ಫೇಸ್. ವಿತ್ ಅ ಫೇಸ್ ತಗೊಂಡ್ರೆ ದಟ್ ಈಸ್ ದ ಸೈನ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಪ್ಲಸ್ ಫೈ. ಓಕೆ, ಇದು ಕರೆಕ್ಟೇ. ಮತ್ತೆ ಇದೇ ಫಾರ್ಮುಲಾನ ಈ ತರನು ಬರಿಬಹುದು, ಎ ಸೈನ್ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಓಕೆ,
ಸೊ ಇಷ್ಟೊತ್ತು ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ರೆಪ್ರೆಸೆಂಟಿಂಗ್ ಇನ್ ದಿಸ್ ಫಾರ್ಮ್ಯಾಟ್. ಓಕೆ, ಸೊ y1 is equals to a sin kx minus omega t. This is the first one. And the second wave ಗೆ ನಾನು ಫೇಸ್ ಡಿಫರೆನ್ಸ್ ಕನ್ಸಿಡರ್ ಮಾಡ್ತೀನಿ. ಫೇಸ್ ಡಿಫರೆನ್ಸ್, ಪಾತ್ ಡಿಫರೆನ್ಸ್ ಎಲ್ಲ ಪ್ರೀವಿಯಸ್ ಟಾಪಿಕ್ ಗಳಲ್ಲಿ ಕಲ್ತಿದ್ವಿ. ಓಕೆ, ಸೊ a sin kx minus omega t plus phi. ಓಕೆ, ಇಲ್ಲಿ ನಮಗೆ ಸೂಪರ್ ಇಂಪೋಸ್ಡ್ ಆಗಿ ಅಥವಾ ಸೂಪರ್ ಪೊಸಿಷನ್ ಆಗಿ ನಮಗೆ y is equals to y1 plus y2 ಆಗುತ್ತೆ. ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತಗೊಂಡೋಣ. ಸೊ y is equals to y1 plus y2. So y is equals to a, capital letter A, sin kx minus omega t plus a sin kx minus omega t plus phi. ಓಕೆ, ನಾವೇನು ಕರೆಕ್ಟ್ ಆಗಿ ನೋಡಿ ಇದನ್ನ ಸ್ವಲ್ಪ ರಿಅರೇಂಜ್ ಮಾಡ್ಕೋಣ. ಹೇಗೆ ಅಂದ್ರೆ ಎ ನ ಆಂಪ್ಲಿಟ್ಯೂಡ್ ನ ಆಚೆ ತಗೊಂಡ್ಬೇಡ, ಮಿಕ್ಕಿದ್ದೇನು ಸೈನ್ kx minus omega t plus sin kx minus omega t plus phi. Okay, now so this is in the form of sin a sin b, means sin a plus sin b. Okay, ಆ ಫಾರ್ಮ್ಯಾಟ್ ಅಲ್ಲಿ ಇದೆ. ಬಟ್ sin a plus sin b ಫಾರ್ಮ್ಯಾಟ್ ಗಿಂತ ನಾನೇನ್ ಮಾಡ್ತೀನಿ, c and d ನ ಕನ್ಸಿಡರ್ ಮಾಡ್ಕೋತೀನಿ. ಬಿಕಾಸ್ ನಾನು ಆಲ್ರೆಡಿ ಎ ನ ಆಂಪ್ಲಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರೋದ್ರಿಂದ ನಾನು ಇನ್ ಟರ್ಮ್ಸ್ ಆಫ್ ಎ ಅಂಡ್ ಬಿ ಬದಲು ನಾನು ಸಿ ಅಂಡ್ ಡಿ ನ ಕನ್ಸಿಡರ್ ಮಾಡ್ಕೋತೀನಿ. ವಾಟ್ ಇಸ್ ದಾಟ್? ಸೊ ಟ್ರಿಗ್ನಮೆಟ್ರಿಕ್ ರಿಲೇಷನ್ಸ್ ಪ್ರಕಾರ ಸೈನ್ ಸಿ ಪ್ಲಸ್ ಸೈನ್ ಡಿ ಇವುಗಳನ್ನ ಯಾವ ತರ ಬರೀತಿದ್ರಿ? 2 ಟೈಮ್ಸ್ ಆಫ್ ಸೈನ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಸೈನ್ ಕಾಸ್ ಆಫ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಇದೇ ಫಾರ್ಮ್ಯಾಟ್ ಅಲ್ಲಿ. ಓಕೆ, ಸೊ ಇನ್ ಪ್ಲೇಸ್ ಆಫ್ ಸಿ ಏನಿದೆ kx minus omega t, in place of a d that is the kx minus. ಸೊ ನಿಮಗೆ ಸಿಂಪಲ್ ಆಗಿ ಆಗ್ಬೇಕಂದ್ರೆ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಸಿ and this is a d. Okay, substitute the values. Y is equals to a sine of, okay, sine of, so kx minus omega t plus kx minus omega t plus phi. Okay, so divided by 2 and cos c ಏನಿದೆ kx minus omega t minus kx minus into minus plus ಆಗುತ್ತೆ omega t plus phi. Okay, that is the phase difference ಆಗಿರೋದ್ರಿಂದ. So ಇಷ್ಟ ಆಯ್ತಾ? Right. So simplification again. Y is equals to a. This is out of the bracket ಅಲ್ವಾ? So this is out of the bracket. Now a. So ಏನಾದರೂ ಕ್ಯಾನ್ಸಲ್ ಆಗುತ್ತಾ, ಆಡ್ ಆಗುತ್ತಾ ನೋಡೋಣ. ಸೊ ಇಲ್ಲಿ ನೋಡಿ 2kx. So first sign sin 2x 2kx minus 2 omega t plus phi divided by 2. Okay, ಅದೇ ರೀತಿ cos ಇಲ್ಲಿ ಪ್ಲಸ್ kx minus kx ಹೋಯ್ತು, ಮಿಕ್ಕಿದ್ದೇನು kx minus omega t phi by 2 ಅಷ್ಟೇ. ಸೊ ಇಲ್ಲಿ ಮೈನಸ್ ಒಮೆಗಾ ಟಿ ಅಂಡ್ ಪ್ಲಸ್ ಒಮೆಗಾ ಟಿ ಕ್ಯಾನ್ಸಲ್ ಅಂಡ್ ದಿಸ್ ಇಸ್ ಅ ಕಾಸ್ 5 by 2. ಓಕೆ, ಸೊ ನೆಕ್ಸ್ಟ್, ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಈ ಕಡೆ ಮೂವ್ ಆಗೋಣ. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. y is equals to a sin ಬ್ರಾಕೆಟ್ ಆಫ್. ಓಕೆ, ಸೊ ಇದನ್ನ ಡಿವಿಷನ್ ಮಾಡಿದ್ರೆ ಏನ್ ಬರುತ್ತೆ? kx minus omega t plus 5 by 2. am I right? ಮಿಕ್ಕಿದ್ದೇನು cos 5 by 2. ಓಕೆ, ಸೊ ಈ ಇಕ್ವೇಶನ್ ನ ಮತ್ತೆ ರೀಅರೇಂಜ್ ಮಾಡ್ತೀನಿ. ಹೇಗೆ? a cos 5 by 2 ಮಿಕ್ಕಿದ್ದು sin kx minus omega t plus 5
by 2. ಓಕೆ, ಸೊ ಇದೇ ಫಾರ್ಮಲ್ ಇದೆನಾ? ಎಸ್. ಸೊ ಇವಾಗ ನಮಗೆ ಒರಿಜಿನಲ್ ಇಕ್ವೇಶನ್ ಏನು? y is equals to a sin kx minus omega t plus phi. ಇವಾಗ ಕಂಪೇರ್ ಮಾಡಿ, ಇನ್ ಪ್ಲೇಸ್ ಆಫ್ a ಏನಿದೆ? ದಟ್ ಈಸ್ a cos, ಓಕೆ, a cos phi by 2 ಅಂತ ಇದೆ. ಓಕೆ, ಸೊ ಇವಾಗ ಫಾರ್ ಆಂಪ್ಲಿಟ್ಯೂಡ್, ಓಕೆ, ಫಾರ್ ಆಂಪ್ಲಿಟ್ಯೂಡ್ ಏನಿದೆ ಅಲ್ಲಿ? ಆಂಪ್ಲಿಟ್ಯೂಡ್ that is a cos phi by 2. Okay, a cos phi by 2. So this is for amplitude. Okay, this is for amplitude, right? So ivaga now ಏನು ಮಾಡಬಹುದು? for phi is equals to 0. So for phi is equals to 0 ಅಂದ್ರೆ amplitude ಏನಾಗುತ್ತೆ? amplitude, okay, so amplitude a ಆಗುತ್ತೆ. ಓಕೆ, ಅದೇ ಕಾಸ್ ಪೈ ಆಗಿದೆ, ಸಾರಿ, ಪೈ ವ್ಯಾಲ್ಯೂ ಇಸ್ ಪೈ ಆಗಿದ್ರೆ ಏನಾಗುತ್ತೆ? ದಟ್ ಈಸ್ 180 ಡಿವೈಡೆಡ್ ಬೈ 2, ದಟ್ ಈಸ್ ಅ ಪೈ ಬೈ 2. ಸೊ ಪೈ ಬೈ 2 ನಥಿಂಗ್ ಬಟ್ 90 ಕಾಸ್ 90, ಆಂಪ್ಲಿಟ್ಯೂಡ್ 0. ಓಕೆ, ಆಂಪ್ಲಿಟ್ಯೂಡ್ 0. ಇಸ್ ದಟ್ ಕ್ಲಿಯರ್? ಸೊ ಯಾವಾಗ phi is equals to 0 ಅಂದ್ರೆ that is a constructive interference. Okay, so this is indicates, okay, so this one indicates a constructive and this one is a destructive. So constructive and destructive interference ಅಂದ್ರೆ ಏನು ಅಂತ ಹೇಳಿದ್ರೆ, ಎರಡು ಆಂಪ್ಲಿಟ್ಯೂಡ್ ಇರುತ್ತಲ್ಲ, ಎರಡು ವೇವ್ಸ್ ಸೂಪರ್ ಇಂಪೋಸ್ ಆದಾಗ ಅಥವಾ ಸೂಪರ್ ಪೊಸಿಷನ್ ಅಲ್ಲಿ ಬಂದಾಗ, ಸೊ ಒಂದು ವೇವ್ ಇನ್ನೊಂದು ವೇವ್ ಮೇಲೆ ಕೂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಬರುತ್ತೆ. ಸಪೋಸ್ ಒಂದು ವೇವ್ ಮತ್ತೆ ಇನ್ನೊಂದು ವೇವ್ ಕ್ರೆಸ್ಟ್ ಪ್ಲೇಸ್ ಅಲ್ಲಿ ಬಂದ್ರೆ, ಟ್ರಫ್ ಪ್ಲೇಸ್ ಅಲ್ಲಿ ಬಂದ್ರೆ ಅದನ್ನ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಅದೇ ನಮಗೆ ಎರಡು ವೇವ್ಸ್ ಇರುತ್ತಲ್ಲ, ಕ್ರೆಸ್ಟ್ ಮತ್ತೆ ಟ್ರಫ್ ಮತ್ತೆ ಕ್ರೆಸ್ಟ್ ಅಪೋಸಿಟ್ ಅಲ್ಲಿ ಬಂದಾಗ ಏನಾಗುತ್ತೆ? ಆಂಪ್ಲಿಟ್ಯೂಡ್ ಕ್ಯಾನ್ಸಲ್ ಆಗಿ ನಮಗೆ ಆಂಪ್ಲಿಟ್ಯೂಡ್ 0 ಅಂತ ಬರುತ್ತೆ. ಓಕೆ, ರೈಟ್. ಅದೆಲ್ಲ ನಿಮಗೆ ಸೆಕೆಂಡ್ ಇಯರ್ ವೇವ್ ಆಪ್ಟಿಕ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ರೈಟ್ ನಾವು ವಿ ಕ್ಯಾನ್ ಇಗ್ನೋರ್ ಇಟ್. ಓಕೆ, ನಾವು ರಿಫ್ಲೆಕ್ಷನ್ ಆಫ್ ವೇವ್ಸ್, ಲೈಕ್ ರಿಫ್ಲೆಕ್ಷನ್ ಆಫ್ ಲೈಟ್ ತರ, ಲೈಟ್ ಇಸ್ ಆಲ್ಸೋ ವೇವ್ ಅಲ್ವಾ? ಸೊ ಲೈಕ್ ರಿಫ್ಲೆಕ್ಷನ್ ಆಫ್ ಲೈಟ್ ತರ ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಅ ವೇವ್. ಸೊ ಇದ್ರ ಪ್ರಕಾರ ಏನಾಗುತ್ತೆ? ಒಂದು ರಿಜಿಡ್ ಬಾಡಿ ಮೇಲೆ ಇವಾಗ ಏನಾದ್ರೂ ಸಪೋಸ್ ಓಪನ್ ಬೌಂಡ್ರಿ ಇತ್ತು ಅನ್ಕೊಳ್ಳಿ. ಓಪನ್ ಬೌಂಡ್ರಿ ಅಂದ್ರೆ ದರ್ ಇಸ್ ನಥಿಂಗ್. ಸೊ ಅವಾಗ ಯಾವುದೇ ರೀತಿ ರಿಫ್ಲೆಕ್ಷನ್ ಆಗಲ್ಲ. ಇಟ್ ವಿಲ್ ಮೂವ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ವಾಟ್ ಇಫ್ ದರ್ ಇಸ್ ಅ ರಿಜಿಡ್ ಬೌಂಡ್ರಿ? ಓಪನ್ ಬೌಂಡ್ರಿ ಇದ್ರೆ ದರ್ ಇಸ್ ನೋ ಫೇಸ್ ಡಿಫರೆನ್ಸ್. ಸಪೋಸ್ ಒಂದು ಬೌಂಡ್ರಿ ಇತ್ತಂದ್ರೆ ಇವಾಗ ಒಂದು ಮೀಡಿಯಂಗೆ ಹೋಯ್ತು, ಒಂದು ಮೀಡಿಯಂ ಇಂದ ಹೋಗ್ತಾ ಇದೆ. ರಿಜಿಡ್ ಸಪೋರ್ಟ್ ಅಂತ ಬಂದಾಗ ಆ ರಿಜಿಡ್ ಸಪೋರ್ಟ್ಗೆ ಟಚ್ ಆಗಿ ಅಂದ್ರೆ ಸ್ಟ್ರೈಕ್ ಆಗಿ ಮತ್ತೆ ಸೇಮ್ ಪಾತ್ ಅಲ್ಲಿ ಬರುತ್ತೆ ಅಥವಾ ಸೇಮ್ ಮೀಡಿಯಂಗೆ ಬರ್ತಾ ಇರುತ್ತೆ. ಸೊ ಸೇಮ್ ಮೀಡಿಯಂಗೆ ಬರಬೇಕಂದ್ರೆ ವಾಟ್ ವಿಲ್ ಬಿ ದ ಫೇಸ್ ಆಂಗಲ್? ದಟ್ ಇಸ್ 180 ಡಿಗ್ರಿ. ಅದು ಹೇಗೆ ಅಂದ್ರೆ ನೋಡಿ, ಇದನ್ನ ಫಸ್ಟ್ ಡೆಫಿನೇಷನ್ ಓದೋಣ. ರಿಫ್ಲೆಕ್ಷನ್ ಆಫ್ ಅ ಲೈಟ್, ವೆನ್ ಎ ವೇವ್ ಮೀಟ್ಸ್ ಅ ಬೌಂಡ್ರಿ ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್. ಇಫ್ ದ ಬೌಂಡ್ರಿ ಇಸ್ ರಿಜಿಡ್ ದೆನ್ ಆಲ್ಮೋಸ್ಟ್ ಎಂಟೈರ್ ವೇವ್ ಇಸ್ ರಿಫ್ಲೆಕ್ಟೆಡ್ ಬೈ ದ ಬೌಂಡ್ರಿ. ಓಕೆ, ಸೊ ಒಂದು ಬೌಂಡ್ರಿ ಮೇಲೆ ಇದನ್ನ ಬೌಂಡ್ರಿ ಅಂತ ಅನ್ಕೊಂಡ್ರೆ, ಸಪೋಸ್ ವೇವ್ ಅಂತ ಬಂತ ಅನ್ಕೊಳ್ಳಿ. ಓಕೆ, ಸೊ ವೇವ್ ಇದ್ರ ಮೇಲೆ ಬಿದ್ದಿದೆ ಅನ್ಕೊಳ್ಳಿ, ಇದು ರಿಜಿಡ್ ಸಪೋರ್ಟ್. ಓಕೆ, ಸೊ ಅವಾಗ ಏನಾಗುತ್ತೆ? ಈ ತರ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಪಾತ್ 1 ಅಂಡ್ ದಿಸ್ ಇಸ್ ದ ಪಾತ್ 2. ಮೀನ್ಸ್ ಇದು ರಿಜಿಡ್ ಸಪೋರ್ಟ್ ಅಥವಾ ರಿಜಿಡ್ ಬೌಂಡ್ರಿ. ರಿಜಿಡ್ ಬೌಂಡ್ರಿ ಎಷ್ಟಾಯ್ತು? ಸೊ ವಾಟ್ ಇಸ್ ದ ಆಂಗಲ್? ಆಂಟಿ ಪ್ಯಾರಲಲ್ ಅಂತಂದ್ರೆ ಥೀಟಾ ಇಸ್ 180 ಡಿಗ್ರಿ ಅಥವಾ ಪೈ ಅಂತ ಹೇಳ್ಬೋದು. ಆಂಟಿ ಪ್ಯಾರಲಲ್ ಆಗಿದೆ. ಓಕೆ, ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಫಾರ್ ರಿಫ್ಲೆಕ್ಷನ್ ದ ಫೆನಾಮಿನನ್ ಆಫ್ ಎಕೋ, and the next one stethoscope and a trumpet work on the reflection of a sound. Next one, reflection of a ripples by walls of a water tank. And the next one, if the boundary is not rigid, okay, when a boundary is not rigid, then a part of incident wave is reflected and part of some part of wave is will be transmitted, like refraction. Refraction ಏನಾಗುತ್ತೆ? some of the part of the light will be reflected and some of the part of the light will be transmitted from one medium to another medium, right? ಸೊ ಅದೇ ರೀತಿ ಇದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ರಿಫ್ಲೆಕ್ಷನ್ ಆಫ್ ಅ ವೇವ್ಸ್ ಇನ್ ಆನ್ ಓಪನ್ ಪೈಪ್. ಓಕೆ, ಎಕ್ಸಾಂಪಲ್ ನಾವು ಎಕ್ಸ್ಪ್ರೆಷನ್ ಫಾರ್ ರಿಫ್ಲೆಕ್ಷನ್ ಆಫ್ ಅ ವೇವ್ಸ್.
A traveling wave or a pulse suffers a phase difference of pi or 180 degree. Okay, so this is 180 degree, not a 1800. So this is 180 degree. If the reflection takes place at the rigid surface or boundary, okay. So if I suppose y is equals to for open boundary, so incident light, so A sine kx minus omega t, okay. So ಇಲ್ಲಿ ಏನಾಗುತ್ತೆ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗ್ತಾ ಇರುತ್ತೆ, ಓಕೆ. ಸೊ ಆಫ್ಟರ್ ರಿಫ್ಲೆಕ್ಷನ್, ಓಕೆ, ಆಫ್ಟರ್ ರಿಫ್ಲೆಕ್ಷನ್ ಏನಾಗುತ್ತೆ ನಿಮ್ಗೆ ತೋರಿಸೋದಲ್ಲ ವಾಟ್ ಇಸ್ ದ ಆಂಗಲ್ ಆಫ್ಟರ್ ರಿಫ್ಲೆಕ್ಷನ್. y is equals to a sin kx omega t ಪ್ಲಸ್ ಪೈ, ಓಕೆ. ಆ ಪೈನ ನಾವು ಏನಂತ ಕನ್ಸಿಡರ್ ಮಾಡ್ಕೋಬಹುದು, ದಟ್ ಈಸ್ ಅ 90 ಡಿಗ್ರಿ ಅಂತ ಬರ್ಕೋಬಹುದು, ಓಕೆ. ಇಸ್ ದಟ್ ಕ್ಲಿಯರ್? ನೌ ನೆಕ್ಸ್ಟ್ ಒನ್ ನೋಡೋಣ. ಸ್ಟ್ಯಾಂಡಿಂಗ್ ವೇವ್ ಆರ್ ಎ ಸ್ಟೇಷನರಿ ವೇವ್, ಓಕೆ. ಸ್ಟ್ಯಾಂಡಿಂಗ್ ವೇವ್ ಆರ್ ಎ ಸ್ಟೇಷನರಿ ವೇವ್. ವಾಟ್ ಇಸ್ ದ ಸ್ಟ್ಯಾಂಡಿಂಗ್ ವೇವ್ ಆರ್ ಸ್ಟೇಷನರಿ ವೇವ್ ಅಂತ, ಓಕೆ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ಒಂದು ವೇವ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತದೆ, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಇನ್ನೊಂದು ವೇವ್ ನೆಗೆಟಿವ್ ಡೈರೆಕ್ಷನ್, ನೆಗೆಟಿವ್ ಎಕ್ಸ್ ಡೈರೆಕ್ಷನ್, ಓಕೆ, ನೆಗೆಟಿವ್ ಎಕ್ಸ್ ಡೈರೆಕ್ಷನ್. ಸೊ ಇಲ್ಲಿ ಮೂವ್ ಆಗ್ತಿರೋದು ಶಿಫ್ಟ್ ಆಗಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಒಂದು ವೇವ್ ಈ ತರ ಮೂವ್ ಆಗ್ತದೆ, ಇನ್ನೊಂದು ವೇವ್ ಈ ತರ ಮೂವ್ ಆಗ್ತದೆ, ಶಿಫ್ಟ್ ಆಗ್ತಿಲ್ಲ, ಮೂವಿಂಗ್. ಸೊ ಈ ಕಡೆಯಿಂದ ಎರಡೂ ಬಂದಾಗ at one particular point, okay, at one particular point ಏನಾಗುತ್ತೆ, ಸೊ ಆ ವೇವ್ಸ್ ಸೂಪರ್ ಇಂಪೋಸ್ ಆಗುತ್ತೆ. ಅವಾಗ ಏನಾಗ್ಬೋದು ಅದನ್ನ ಇಲ್ಲಿ ನೋಡೋಣ. ಸ್ಟ್ಯಾಂಡಿಂಗ್ ವೇವ್, ಸ್ಟ್ಯಾಂಡಿಂಗ್ ವೇವ್, ಓಕೆ, ಸ್ಟ್ಯಾಂಡಿಂಗ್ ವೇವ್. Superposition of two identical progressive waves traveling in opposite direction. This is opposite direction. One is moving positive x direction, ಇನ್ನೊಂದು negative x direction. Okay, opposite direction along a straight line. ಇಲ್ಲಿ ನಾನು ಬೇರೆ ಬೇರೆ ಲೈನ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಓಕೆ, ಬೇರೆ ಬೇರೆ ಲೈನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಇದು ಹೇಗೆ ಆಗಿರುತ್ತಂದ್ರೆ ಈ ತರ ಮೂವ್ ಆಗ್ತಿರುತ್ತೆ. ಸೊ ಇದು ಈ ಡೈರೆಕ್ಷನ್, ಇದು ಈ ಡೈರೆಕ್ಷನ್, ಓಕೆ. ನೌ gives rise to the phenomena of stationary waves or standing waves, okay. Stationary waves are standing waves. A resultant wave formed due to the superposition of two identical waves traveling in the opposite direction along the straight line is called stationary waves. So ಇನ್ನೊಂದು definition ಆಯ್ತು ಇದು. So next ನೋಡೋಣ. They are called because they remain confined or localized to that, okay, localized to the region in which they are produced and are non-progressive in character. So ಅಂದ್ರೆ what they are trying to say is, ಇದು ಮೂವ್ ಆಗ್ತದೆ, ಈ ವೇವ್ ಮೂವ್ ಆಗ್ತದೆ, ಈ ವೇವ್ ಮೂವ್ ಆಗ್ತದೆ. ಸೊ ಒಂದು ಪೊಸಿಷನ್ ಅಲ್ಲಿ ಲೋಕಲೈಸ್ ಆಗುತ್ತೆ, ಅಂದ್ರೆ ಒಂದು ಲೊಕೇಶನ್ ಅಲ್ಲಿ ಎರಡು ಮೀಟ್ ಆಗುತ್ತೆ. ಮೀಟ್ ಆದಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ, ಸ್ಟೇಷನರಿ, ಅಂದ್ರೆ ಮೂವ್ ಆಗ್ತಿಲ್ಲ, ಕ್ಯಾರೆಕ್ಟರೈಸ್ಡ್, ಓಕೆ, ಸ್ಟೇಷನರಿ ಆಗಿರುತ್ತೆ, ಓಕೆ. ನೌ both transverse as well as the longitudinal progressive waves produces a stationary waves, okay. Wave produced in a string fixed at one end or both ends are a transverse stationary waves, whereas waves set up in a pipe longitudinal stationary waves. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಓಕೆ. ಯಾವುದು, ಒಂದು ಸ್ಟ್ರಿಂಗ್, ಇನ್ನೊಂದು ಪೈಪ್, ಎರಡು ನೋಡೋಣ, ಓಕೆ. ಸೊ ಫಸ್ಟ್ ಒನ್ ನೋಡೋಣ, ಎಕ್ಸ್ಪ್ರೆಷನ್ ಫಾರ್ ಸ್ಟೇಷನರಿ ವೇವ್ಸ್, ಓಕೆ. ಸೊ ಇಲ್ಲಿ ಲೆಟ್ y1 and y2 be the displacement of the two waves traveling along the same line but in opposite direction, ಓಕೆ. ಸೊ ಇದರ ಪ್ರಕಾರ ಹೇಳೋದಾದ್ರೆ, ಸೊ ಒಂದು ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಇನ್ನೊಂದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಓಕೆ. ಸೊ ದಿಸ್ ಇಸ್ ಟುವರ್ಡ್ಸ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ದ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಓಕೆ. ಸೊ ಸಪೋಸ್ ನಾನು y1 ದಟ್ ಈಸ್ ಈಕ್ವಲ್ಸ್ ಟು ಪಾಸಿಟಿವ್ ಕಡೆ ಹೋಗ್ತಾ ಇದ್ರೆ, ದಟ್ ಈಸ್ ಅ ಸೈನ್ kx ಮೈನಸ್ ಒಮೆಗಾ ಟಿ, ಕರೆಕ್ಟಾ. ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ನೆಗೆಟಿವ್, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂದ್ರೆ ಈ ಸೈನ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಸೈನ್ kx ಪ್ಲಸ್ ಒಮೆಗಾ ಟಿ, ಓಕೆ. ಸೊ ಇವಾಗ y is equals to superposition principle ಪ್ರಕಾರ y1 plus y2, that is a sin kx minus omega t plus a sin kx plus omega t, okay. Now so same formula, that is like sin a and sin b formula, okay, sin a plus sin b.
ಆ ಫಾರ್ಮುಲಾ ಯೂಸ್ ಮಾಡಿದ್ರೆ 8 is a constant, take it outside. ಮಿಕ್ಕಿದೇನು? That is 2 times of sine, ಅದೇ ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು, ಸೈನ್ 2 times of sine c plus d by 2, ಆ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಸೊ ದಿಸ್ ಇಸ್ c and this is d. c plus d, that is kx minus omega t plus kx plus omega t divided by, next ಏನು, divided by 2. ಸೊ ಇಲ್ಲಿ cos c minus d, that is the kx minus omega t minus kx minus omega t divided by 2. Okay, now so plus kx minus kx gone, ಇಲ್ಲಿ omega t ಇದು gone. Okay, so ಮಿಕ್ಕಿದ್ದು, so y is equals to a 2 times of sine kx, kx 2 kx ಆಗುತ್ತೆ. ಸೊ ಇದನ್ನ kx ಅಂತಾನೆ ಬರೀತೀನಿ. ಸೊ cos omega to omega t, that is minus 2 omega t. ಸೊ ಇದನ್ನ omega t ಅಂತ ಬರೀಬಹುದು. ಓಕೆ, omega t. ಕ್ಲಿಯರ್? ಸೊ y is equals to, so 2 times of a sin kx cos omega t. ಸೊ ಫೈನಲಿ ನಮಗೆ ಬಂದಿರೋದು ಯಾವುದು? y is equals to 2 times of a sin kx cos omega t. ನಮಗೆ ಒರಿಜಿನಲ್ ಇಕ್ವೇಶನ್ ಏನಿದೆ, ಕಂಪೇರ್ ದಿಸ್ ಇಕ್ವೇಶನ್ ವಿತ್ ಒರಿಜಿನಲ್ ಇಕ್ವೇಶನ್. y is equals to a, ಇಲ್ಲಿ cos ಟರ್ಮ್ ಆಗಿರೋದ್ರಿಂದ ಸೊ cos omega t. ಓಕೆ, ಸೊ ಇಲ್ಲಿ in place of amplitude what we have, that is amplitude, that is equals to 2a sin kx. Okay, right. So next ನೋಡೋಣ. The resultant amplitude is a minimum when, okay, minimum when, so sin kx is equals to kx is equals to 0 ಅಂದ್ರೆ kx is equals to 0. ಓಕೆ, ಯಾವಾಗ 0 ಆಗಿರುತ್ತೆ? kx is equals to, so sin 0ಗೆ 0, sin 180ಗೆ 0, ರೈಟ್? sin 180ಗೆ 0 ಆಗುತ್ತೆ. sin 0 ಅಂತಂದ್ರೆ kx is equals to 0. and next one ಪೈಗೆ 0 ಆಗುತ್ತೆ. 180 ಅಂದ್ರೆ ಪೈ ಅಲ್ವಾ? ಸೊ ನೆಕ್ಸ್ಟ್ ಒನ್ 2 ಪೈಗೂ 0 ಆಗುತ್ತೆ. and next one 3 ಪೈಗೆ 0 ಆಗುತ್ತೆ. and so on. I can write it as a n pi. Okay, so finally ನಾನು ಬರೀಬಹುದು kx is equals to n pi. and also we know that k is equals to 2 pi divided by lambda. Okay, so ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 pi divided by lambda x n pi. Okay, now so pi and pi get cancel. so x term ಅಲ್ಲಿ ಬರೆಯೋದಾದ್ರೆ n lambda divided by 2. n lambda divided by 2. Okay, so where n is equals to 0, 1, 2, 3 and so on. ಇವಾಗ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? that is 0. ಪೈನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಸೊ ದಟ್ ಪೈನ 1 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಬೈ 2 ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈ ತರ ಹೋಗ್ತಾ ಇರುತ್ತೆ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು n lambda divided by, yes, n lambda divided by 2. Okay, such points where the resultant amplitude is 0 are called nodes. ಯಾವ ಪೊಸಿಷನ್ಗೆ ಇಲ್ಲಿ x is equals to n lambda, ಇಲ್ಲಿ n ಏನು ಇಂಡಿಕೇಟ್ ಮಾಡುತ್ತೆ? 0, 1, 2, 3 and so on ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಈ ಪೊಸಿಷನ್ಗಳಿಗೆ ನಾವು ಏನಂತ ಕರಿತೀವಿ? ವೇರ್ ಆಂಪ್ಲಿಟ್ಯೂಡ್ ಇಸ್ 0, ವೇರ್ ಆಂಪ್ಲಿಟ್ಯೂಡ್ ಇಸ್ 0. ಓಕೆ, ಸೊ ವೇರ್ ಆಂಪ್ಲಿಟ್ಯೂಡ್ ಇಸ್ ಅ 0. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ನೋಟ್ಸ್. ನೆಕ್ಸ್ಟ್ ಒನ್ ಮ್ಯಾಕ್ಸಿಮಮ್ ನೋಡೋಣ. ಸೊ kx is equals to ಮ್ಯಾಕ್ಸಿಮಮ್ ಯಾವ್ದಕ್ಕಾಗತ್ತೆ? ಸೊ kx is equals to ಪ್ಲಸ್ ಆರ್ ಮೈನಸ್ 1 ಆಗಬೇಕು. ಯಾವ ವ್ಯಾಲ್ಯೂಗೆ ಸೈನ್ kx ವ್ಯಾಲ್ಯೂ 1 ಆಗುತ್ತೆ? ಸೊ ಫಸ್ಟ್ ಒನ್ ದಟ್ ಈಸ್ 0ಗಂತೂ ಆಗಲ್ಲ. ಸೊ ಫಸ್ಟ್ಗೆ ನಮಗೆ ಬರೋದು ಪೈ ಬೈ 2 ಅಂದರೆ 90 ಡಿಗ್ರಿ. ನೆಕ್ಸ್ಟ್ ಒನ್ 3 ಪೈ ಬೈ 2. ನೆಕ್ಸ್ಟ್ ಒನ್ 5 ಪೈ ಬೈ 2. ಕರೆಕ್ಟಾ? ಸೊ 90, ದಿಸ್ ಇಸ್
270 ಆ್ಯಂಡ್ ಇದು 90 ಅಂತಂದರೆ ಸೊ 450 ಸೊ ಆ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಫೈನಲ್ ಆಗಿ ನೀವೇನು ಹೇಳ್ಬೋದು ಇದು ಆ್ಯಂಡ್ ಸೋ ಆನ್ 2n + 1 π/2. ಓಕೆ, ಸೊ ಫೈನಲ್ ಆಗಿ ಸೊ kx is equals to 2n + 1 π/2. Okay, and we know that k is equals to 2 pi divided by lambda. Okay, so substituting these values, 2 pi divided by lambda into x, that is equals to 2n + 1 π/2. Okay, so pi and pi get cancelled. Mikidu x is equals to 2n + 1 lambda by 4. Lambda by 4. Okay, 2n + 1 pi by get cancelled, lambda by 4. Okay, such points where the resultant amplitude is maximum are called antinodes. Okay, so amplitude ಎಲ್ಲಿ ಜಾಸ್ತಿ ಇರುತ್ತೆ ಆ ಪಾಯಿಂಟ್ಗಳನ್ನ ನಾವು ಆಂಟಿನೋಡ್ಸ್ ಅಂತ ಕರಿತೀವಿ. ಯಾವ ಪಾಯಿಂಟ್ ಅಲ್ಲಿ ಆಂಪ್ಲಿಟ್ಯೂಡ್ 0 ಆಗಿರುತ್ತೆ ಅಥವಾ ಮಿನಿಮಮ್ ಆಗಿರುತ್ತೆ ಆ ಪಾಯಿಂಟ್ಸ್ ನಾವು ನೋಡ್ಸ್ ಅಂತ ಕರಿತೀವಿ. ಓಕೆ, ನೋಡ್ಸ್ ಅಂಡ್ ಆಂಟಿನೋಡ್ಸ್, ರೈಟ್? ಸೊ ನೆಕ್ಸ್ಟ್ ಒನ್, vibration of air column. Okay, so when a source of a sound is held at the mouth of a tube, the wave travels through the pipe, gets reflected, and the incident waves traveling in opposite direction are superposed. This leads to the formation of a stationary longitudinal wave. Okay, stationary longitudinal wave inside the pipe. A cylindrical tube produces a sound known as organ. ಇದೆಲ್ಲ ಬೇಕಾಗಿಲ್ಲ, ಸೊ ಸ್ವಲ್ಪ ಇಂಟ್ರೊಡಕ್ಷನ್ ಪಾರ್ಟ್ ಅಷ್ಟೇ. ಎಕ್ಸಾಂಪಲ್, ದ ಪೈಪ್ ಇಸ್ ಸೇಡ್ ಟು ಬಿ ಕ್ಲೋಸ್ಡ್. ಓಕೆ, ಯಾವಾಗ ಕ್ಲೋಸ್ ಅಂತ ಕರಿತೀವಿ? ಇಫ್ ಒನ್ ಎಂಡ್ ಈಸ್ ಕ್ಲೋಸ್ಡ್ ಅಂಡ್ ಅದರ್ ಎಂಡ್ ಈಸ್ ಓಪನ್ ಆಗಿದ್ರೆ ಅದನ್ನ ಕ್ಲೋಸ್ಡ್ ಪೈಪ್ ಅಂತ ಕರಿತೀವಿ. ಎಕ್ಸಾಂಪಲ್, ಜಲತರಂಗ್, ಅಲ್ಲಿ ಇಮೇಜ್ ಇದೆ ನೋಡಿ. ನೆಕ್ಸ್ಟ್ ಒನ್, ದ ಪೈಪ್ ಈಸ್ ಸೇಡ್ ಟು ಬಿ ಓಪನ್. ಓಪನ್ ಅಂತ ಯಾವಾಗ ಹೇಳ್ತೀವಿ? ಇಫ್ ದ ಬೋತ್ ಎಂಡ್ಸ್ ಆರ್ ಓಪನ್, ದಟ್ ಈಸ್ ಅ ಫ್ಲೂಯಿಡ್. ನಾರ್ಮಲ್ ಆಗಿ ಫ್ಲೂಯಿಡ್ ನೋಡ್ತಾರಲ್ಲ, ಅದರಲ್ಲಿ ನೋಡ್ಬೋದು ಎರಡು ಕಡೆನೂ ಓಪನ್ ಆಗಿರುತ್ತೆ. ಎ ಕಾಲಮ್ ಆಫ್ ಏರ್ ಎನ್ಕ್ಲೋಸ್ ಇನ್ ದ ಪೈಪ್ ಈಸ್ ಕಾಲ್ಡ್ air column. Okay, now next one, vibration of air columns. Okay, so vibration of air columns, here ನಮಗೆ ಕೆಲವು important terms ಇದೆ. The mode of vibration of air column with the lowest possible frequency is called fundamental mode or first harmonic. Okay, lowest possible frequency na fundamental frequency ಅಥವಾ fundamental mode ಅಥವಾ first harmonic ಅಂತ ಕರೀತಾರೆ. In other hand, okay, the other modes of vibration which produces notes of higher frequency are frequencies greater than the fundamental frequency. Okay, ಇದಕ್ಕಿಂತ ಜಾಸ್ತಿ ಇದ್ರೆ with a body can vibrates are called overtones. Okay, ಇವುಗಳನ್ನೇ ನಾವು overtones ಅಂತ ಕರಿತೀವಿ. Next one, if the frequency of overtone are integral multiple of the fundamental, then they are called harmonics. Okay, so they ಹೇಗೆ harmonics ಅಂತ ಹೇಳಿ ನಾನು ಡಿರೈವೇಷನ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಡೆರಿವೇಷನ್ ಪಾರ್ಟ್ನಲ್ಲಿ ತೋರಿಸ್ತೇನೆ. ನೆಕ್ಸ್ಟ್ ಒನ್, ವೈಬ್ರೇಷನ್ ಆಫ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್. ಕನ್ಸಿಡರ್ ಎ ಯೂನಿಫಾರ್ಮ್ ಸ್ಟ್ರಿಂಗ್ ಆಫ್ ಅ ಲೆಂತ್ L stretched between 2 points, that is a fixed point A and B. Let M be the mass of the string and M be its mass per unit length. Let a string be plucked at the center. Transverse vibration set up on the string and they travel along the string with a velocity. Okay, so normal ಆಗಿ ಇಲ್ಲಿ ನಮಗೆ ಹೇಳ್ತಾ ಇರೋದು ಸ್ಟ್ರಿಂಗ್ ಬಗ್ಗೆ, ರೈಟ್? ಸೊ ವೆಲಾಸಿಟಿ ಆಫ್ ದ ಸ್ಟ್ರಿಂಗ್ ಆಲ್ರೆಡಿ ನಮಗೆ ಗೊತ್ತಿದೆ. ಓಕೆ, ಸೊ ವೆಲಾಸಿಟಿ ಆಫ್ ದ ಸ್ಟ್ರಿಂಗ್ ವಿ ನೋ ದಟ್ ಇಟ್ ಈಸ್ ಟೆನ್ಷನ್ ಪರ್ mass per unit length. Okay, so here mass is equals to mass per unit length is equals to mass per unit length. Okay, what does that mean ಅಂತ ಹೇಳೋದಾದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. So this is the string. Okay, this is the string and these are the two fixed points. Okay, these are the two fixed point. So this is point A and this is point B. Okay, and the length of the string, that is a L, and the mass of the string, that is capital letter M. So ಇವಾಗ ನಾವು ಪ್ಲಗ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಸೊ ಪ್ಲಗ್ ಮಾಡಿದ್ರೆ ಏನಾಗುತ್ತೆ? ಈ ತರ ವೇವ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ತೋರಿಸ್ತೇನೆ ವೇವ್ ಯಾವ ತರ ಫಾರ್ಮ್ ಆಗುತ್ತೆ ಅಂತಂದ್ರೆ ಇಲ್ಲೇ ಇರಲಿ, ಈ ತರ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಇದೇ ಡಯಾಗ್ರಾಮ್ ನಾನು ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಇಸ್ ದ ವೆಲಾಸಿಟಿ.
of the wave in a stretched string. Okay, now so ಇದನ್ನ derivation ಪ್ರಕಾರ ನೋಡೋಣ. Vibration of a stretched string. The wave traveling along the string is reflected at the fixed end A and B. Reflected waves are supposed to be with the incident waves giving rise to the transverse stationary waves. Okay, so like different conditions na consider ಮಾಡ್ಕೋಣ. Okay, so first string and two fixed point na consider ಮಾಡ್ಕೋಣ. So two fixed points. Okay, so two fixed points. Two fixed points. And already ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ ಲೆಂತ್ ಆಫ್ ದ ಸ್ಟ್ರಿಂಗ್ ದಟ್ ಇಸ್ ದ ಎಲ್, ಮಾಸ್ ಆಫ್ ದ ಸ್ಟ್ರಿಂಗ್ ದಟ್ ಇಸ್ ದ ಕ್ಯಾಪಿಟಲ್ ಲೆಟರ್ ಎಮ್. ಓಕೆ, ಸೊ ಇವಾಗ ನಾವೇನಾದ್ರೂ ಇಲ್ಲಿ ಪ್ಲಕ್ ಮಾಡಿದ್ರೆ, ಓಕೆ, ನನ್ನ ಸೈನ್ಸ್ ಕೆಳಗಡೆ ಹೇಳಿದ್ರೆ ಏನಾಗುತ್ತೆ ಅಥವಾ ಮೇಲ್ಗಡೆನೂ ಹೇಳ್ಬೋದು. ಸೊ ಈ ತರ ಪ್ಲಕ್ ಮಾಡಿದ್ರೆ ಏನಾಗುತ್ತೆ, ಡಿಸ್ಟರ್ಬ್ ಮಾಡಿದ್ರೆ, ಸೊ ಇಲ್ಲಿ ವೇವ್ ಫಾರ್ಮ್ ಆಗುತ್ತೆ. ಯಾವ ರೀತಿ? ಈ ರೀತಿ ವೇವ್ ಫಾರ್ಮ್ ಆಗುತ್ತೆ. ಓಕೆ, ಈ ರೀತಿ ವೇವ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಅ ಪಾಯಿಂಟ್ ಬಿ ಆರ್ ಅ ಫಿಕ್ಸ್ಡ್ ಪಾಯಿಂಟ್. ಓಕೆ, ಅಂಡ್ ನೀವು ನೋಡ್ಬೋದು ಎಟ್ ಎ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ ಅಲ್ಲಿ what is the amplitude? That is a 0. But ಈ ಪಾಯಿಂಟ್ ಅಲ್ಲಿ, ಸಿ ಪಾಯಿಂಟ್ ಅಲ್ಲಿ, at a point C ಅಲ್ಲಿ ನೋಡಬಹುದು the amplitude is maximum. That means ನಮಗೆ ಎಷ್ಟು ನೋಡ್ಸ್ ಇದೆ? That is a 0 amplitude. A and B ಪೊಸಿಷನ್ ಅಲ್ಲಿ ನೋಡ್ಸ್ ಇದೆ. So that is amplitude is 0. And ಪಾಯಿಂಟ್ C ಅಲ್ಲಿ ನನಗೆ ಏನಿದೆ? antinodes. That is a maximum amplitude ಇದೆ. Therefore, one antinode and two nodes ಇದೆ. Therefore, first case ನಾವು ಏನು ಕನ್ಸಿಡರ್ ಮಾಡ್ಕೊತಿದ್ವಿ? Case 1, okay, case 1, in the fundamental mode, two nodes are formed at the end with the antinodes between them. Okay, so ಇವಾಗ length of the string ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, length of the string, so length of the string ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇವಾಗ ನೋಡಿ ಈ ತರ ವೇವ್ ಫಾರ್ಮ್ ಆಗಿದೆನಾ, ವೇವ್. ಸೊ ಆಕ್ಚುಲಿ ನಮಗೆ ವೇವ್ ಯಾವ ತರ ಇರುತ್ತೆ? ಕರೆಕ್ಟ್. ಸೊ ನಮಗೆ ಫಾರ್ಮ್ ಆಗಿದೆ ಓನ್ಲಿ ದಿಸ್ ಮಚ್. ಓಕೆ, ಓನ್ಲಿ ದಿಸ್ ಮಚ್ ಫಾರ್ಮ್ ಆಗಿದೆ. ದಾಟ್ ಮೀನ್ಸ್ ಇಟ್ ಇಸ್ ಅ ಲ್ಯಾಂಬ್ಡಾ ಬೈ 2. ಮಿಕ್ಕಿದ್ದು ಇಲ್ಲಿಂದ ಇಲ್ಲಿಗೆ ಲ್ಯಾಂಬ್ಡಾ ಬೈ 2. ಕರೆಕ್ಟ್. ಸೊ ಲ್ಯಾಂಬ್ಡಾ ಬೈ 2. ಸೊ ಇಲ್ಲಿ ಲ್ಯಾಂಬ್ಡಾ 1 ಡಿವೈಡೆಡ್ ಬೈ 2. ಇವಾಗ ನನಗೆ ಫ್ರೀಕ್ವೆನ್ಸಿ ಲ್ಯಾಂಬ್ಡಾ ಫಾರ್ಮ್ ಅಲ್ಲಿ 2 ಟೈಮ್ಸ್ ಆಫ್ ಎಲ್. ಓಕೆ, ಸೊ ಇವಾಗ ಫ್ರೀಕ್ವೆನ್ಸಿ ನಮಗೆ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಲ್ಯಾಂಬ್ಡಾ ಅಲ್ವಾ? ಇವಾಗ ನಮಗೆ ಫ್ರೀಕ್ವೆನ್ಸಿ ಬೇಕು. ಸೊ ಫಸ್ಟ್ F1 ದಟ್ ಈಸ್ ಈಕ್ವಲ್ಸ್ ಟು V1 ಡಿವೈಡೆಡ್ ಬೈ ಲ್ಯಾಂಬ್ಡಾ 1. ಸೊ V1 that is the V, velocity in the string remains the same. Lambda 1 that is equals to 2L. This we call it as a fundamental frequency. This one we call it as a fundamental frequency. Next one, when a string vibrates, okay, again string, okay, and two fixed points A and B, A and B. So that is point A and this is point B. Okay, point A and point B. And this is point C ಅಂತ ಅನ್ಕೋತೀನಿ. ಸೊ ಇವಾಗ ಸ್ವಲ್ಪ ಏನಂತಂದ್ರೆ ನಮಗೆ 2 ಸೆಗ್ಮೆಂಟ್ಸ್ ಇಲ್ಲಿ ನೋಡಿ. ಸೊ ಇದನ್ನ ನಾವೇನಂತ ಕರಿತೀವಿ? ಒನ್ ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ಒನ್ ಸೆಗ್ಮೆಂಟ್. ಸೊ ಒನ್ ಸೆಗ್ಮೆಂಟ್ ಅಲ್ಲಿ ಏನಿದೆ? 2 ನೋಡ್ಸ್, ಓಕೆ, ಅಂಡ್ 1 ಆಂಟಿನೋಡ್. ಓಕೆ, 2 ನೋಡ್ಸ್ ಅಂಡ್ 1 ಆಂಟಿನೋಡ್. ಇದನ್ನ ನಾವು ಒನ್ ಸೆಗ್ಮೆಂಟ್ ಅಂತ ಕರಿತೀವಿ. ಒನ್ ಸೆಗ್ಮೆಂಟ್. ಓಕೆ, ಇನ್ ದ ಸೇಮ್ ವೇ ಇಲ್ಲಿ ಈ ತರ ಇದ್ರೆ ನೋಡಿ, ಪಾಯಿಂಟ್ ಎ, ಪಾಯಿಂಟ್ ಸಿ ಅಂಡ್ ಪಾಯಿಂಟ್ ಬಿ ಆಲ್ ಆರ್ ನೋಡ್ಸ್. ಎಷ್ಟಿದೆ? 3 ನೋಡ್ಸ್. 3 ನೋಡ್ಸ್ ಅಂಡ್ ಆಂಟಿನೋಡ್ಸ್ ಎಷ್ಟಿದೆ? 1, 2. ಅದು ಮೇಲೆ ಆಗಿರ್ಬೋದು ಅಥವಾ ಕೆಳಗೆ ಆಗಿರ್ಬೋದು, ಯಾವ್ದಾದ್ರೂ ಒಂದು ಕನ್ಸಿಡರ್ ಮಾಡ್ಕೊಳ್ಳಿ. ಮೇಲಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ ಅಥವಾ ಕೆಳಗಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. ಅಂಡ್ 2 ಆಂಟಿನೋಡ್ಸ್. 2 antinodes. Okay, 2 antinodes. So that is ಎಷ್ಟು ಸೆಗ್ಮೆಂಟ್? 1, 2. ಸೊ 2 ಸೆಗ್ಮೆಂಟ್ಸ್. ಓಕೆ, 2 ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ 2 ಸೆಗ್ಮೆಂಟ್ಸ್ ಆಯ್ತು. ಓಕೆ, ಸೊ 2 ಸೆಗ್ಮೆಂಟ್ಸ್ ಆದ್ರೆ ಇವಾಗ ನೋಡಿ, what is the length? What is the length? So from here to here, here to here, that is actually one wave. Okay, that is actually one wave. So ಇಲ್ಲಿ ನಾನು ಬರೆಯೋದಾದ್ರೆ length of the string that is equals to total L. Okay, so that is the L. Okay, ಅಥವಾ ನೀವು L/2 ಬರೆದ್ರು ಫೈನ್, ನೋ ಪ್ರಾಬ್ಲಮ್. ಅಂಡ್ ಫ್ರೀಕ್ವೆನ್ಸಿ ಪ್ರಕಾರ ಮಾತಾಡಿದ್ರೆ F2 that is equals to V1 divided by lambda
2. Okay, this is 2 2. And V as it is. And ಇಲ್ಲಿ ನಾನೇನ್ ಮಾಡ್ಬೋದು lambda as it is ಬರಿಬೋದು. But to compare the previous one, okay, fundamental frequency ಕನ್ಸಿಡರ್ ಮಾಡ್ಕೋಬೇಕಂದ್ರೆ ನಾನೇನ್ ಮಾಡ್ತೀನಿ multiply and divide by 2 ಮಾಡ್ತೀನಿ. ಅವಾಗ this becomes V divided by 2 lambda ಆಗುತ್ತೆ. So this is lambda is equals to L ಅಲ್ವಾ? So that L, okay, frequency lambda. So ಈ lambda place ಅಲ್ಲಿ ನಮಗೆ L ಬರುತ್ತೆ. Okay, so this is 2L. ನೀವು ಕಂಪೇರ್ ಮಾಡ್ಕೊಳ್ಳಿ frequency, okay? So that is the 2 times of L. So ಇಲ್ಲಿ ನಾವು ಹೇಳೋದೇನು ಸೆಕೆಂಡ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ, ಫಂಡಮೆಂಟಲ್ ಅನ್ನಕ್ಕಾಗಲ್ಲ, ಸೆಕೆಂಡ್ ಹಾರ್ಮೋನಿಕ್ ಅಂತ ಹೇಳ್ಬೋದು. ಓಕೆ, ಸೊ 2 times of F1, 2 times of F1. Okay, now next one, case 3, when a string is vibrates with a 4 notes. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ this is the fixed points. Okay, these are the fixed point. Okay, so 1 and 2. Okay, now so A and B fixed points. Nodi 1 node, 2 node, 3 node and 4 nodes. Okay, so ಇಲ್ಲಿ ಹೇಳೋದಾದ್ರೆ ಆಲ್ರೆಡಿ ಮೆನ್ಷನ್ ಇದೆಯಲ್ಲ 4 nodes and antinodes ಎಷ್ಟಿದೆ 1 2 3 antinodes. Okay, 3 antinodes. ಸೊ ಇಲ್ಲಿ ನೋಡಿ ಟೋಟಲ್ ಲೆಂತ್ ಎಷ್ಟಾಗುತ್ತೆ. ಸೊ 1 ವೇವ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ. ಓಕೆ, ಫೈನ್, ದಟ್ ಈಸ್ ದ ಲ್ಯಾಂಬ್ಡಾ. ಅಂಡ್ ವಾಟ್ ಅಬೌಟ್ ದಿಸ್, ಅಗೇನ್ ದಟ್ ಈಸ್ ಲ್ಯಾಂಬ್ಡಾ ಬೈ 4. ಓಕೆ, ಸೊ ಇದು ಟೋಟಲ್ ಎಷ್ಟಾಯ್ತು ಲ್ಯಾಂಬ್ಡಾ, ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಬೈ 4. ಸೊ ದಟ್ ಈಸ್ ದ 5 ಲ್ಯಾಂಬ್ಡಾ ಡಿವೈಡೆಡ್ ಬೈ 4. ಓಕೆ, 5 ಲ್ಯಾಂಬ್ಡಾ ಡಿವೈಡೆಡ್ ಬೈ 4 ಆಗುತ್ತೆ. ಇಸ್ ದಟ್ ಎ ಕ್ಲಿಯರ್? ಓಕೆ, ಲ್ಯಾಂಬ್ಡಾ ಡಿವೈಡೆಡ್ ಬೈ, ಓಕೆ, ದಿಸ್ ಇಸ್ ಆಫ್ ಅಲ್ವಾ? So this is 1, this is off. Okay, so total ನಮಗೆ ಇಷ್ಟು ಬೇಕು. ಓಕೆ, ಇಷ್ಟು ಬೇಕು. ಸೊ ಫಸ್ಟ್ ಒನ್ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ಯಾವುದು, ದಟ್ ಈಸ್ ಓನ್ಲಿ 1. ಓಕೆ, ಸೊ ದಟ್ ಈಸ್ ದ ಲ್ಯಾಂಬ್ಡಾ ಬೈ 2. ಓಕೆ, ಸೊ ದಿಸ್ ಇಸ್ ದ ಲ್ಯಾಂಬ್ಡಾ ಬೈ 2. ಸೊ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಬೈ 2 ಎಷ್ಟಾಯ್ತು 3 ಲ್ಯಾಂಬ್ಡಾ ಬೈ 2. ಓಕೆ, ನಾ ಸೊ ಲೆಂತ್ ಆಫ್ ದ ಸ್ಟ್ರಿಂಗ್ ದಟ್ ಈಸ್ 3 ಲ್ಯಾಂಬ್ಡಾ ಬೈ 2 ಅಂಡ್ ಲ್ಯಾಂಬ್ಡಾ 3 ಅಲ್ವಾ ಇದು. ಸೊ ಲ್ಯಾಂಬ್ಡಾ 3 ಥರ್ಡ್ ಕೇಸ್. ಸೊ ಲ್ಯಾಂಬ್ಡಾ 3 that is equals to 2 by 3 L. Okay, 2 by 3 L. Now frequency F3 that is equals to V3 divided by lambda 3. V, it is a constant, and lambda 3 that is a 2 by 3 L. ಇದನ್ನ 3 bracket of V divided by 2L ಅಂತ ಬರೀಬಹುದು. ಇದನ್ನೇ F3 is 3 times of frequency 1. Okay, 3 times of frequency 1. Okay, now compare ಮಾಡ್ಕೊಂಡ್ರೆ ನಿಮಗೆ, okay, general equation ನ ಕನ್ಸಿಡರ್ ಮಾಡ್ಕೊಂಡ್ರೆ Fn that is equals to, ನೀವು ಫಸ್ಟ್ ನೋಡಿ, first one V divided by 2L, second one 2V divided by 2L, that means 2F1, ಇಲ್ಲಿ 3F1 and so on. Okay, so that means N V divided by 2L. Okay, and where N is equals to 1, 2 and 3 and so on. Okay, so this is about vibrations of a structured strings. Okay, frequency ಬಗ್ಗೆ. Next one ನೋಡೋಣ, modes of vibrations of air column in a closed pipe. Okay, so closed pipe. So last ಗೆ ನಾವು 3 ಕೇಸಸ್ ನೋಡಿದ್ವಲ್ಲ, ನಾವು ಹಾರಿಜೆಂಟಲ್ ಆಗಿ ನೋಡ್ತಾ ಇದೀವಿ. ಓಕೆ, ಹಾರಿಜೆಂಟಲ್ ಆಗಿ ನೋಡ್ತಾ ಇದೀವಿ ಇದನ್ನ. ಫಸ್ಟ್ ಕೇಸ್, ದ ಸೆಕೆಂಡ್ ಕೇಸ್ ಅಂಡ್ ಕೆಳಗಡೆ ಥರ್ಡ್ ಕೇಸ್. ಇವುಗಳನ್ನ ಸೇಮ್ ಡಯಾಗ್ರಾಮ್ಸ್ ಇವು ವರ್ಟಿಕಲ್. ಓಕೆ, ಅಲ್ಲಿ ಸ್ಟ್ರಿಂಗ್ ಇತ್ತು, ಇಲ್ಲಿ ಪೈಪ್ಸ್ ಇದೆ ಅಷ್ಟೇ, ಏನೂ ಡಿಫರೆನ್ಸ್ ಇಲ್ಲ. ಓಕೆ, ಕನ್ಸಿಡರ್ ಎ ನ್ಯಾರೋ ಟ್ಯೂಬ್ ಆಫ್ ಅ ಲೆಂತ್ L closed at one end and open at other end. When the air molecules are set into the vibration in the simplest mode of vibration, an antinode is formed at the open end and the next node is formed at the closed end. Okay, so ಇದರ ಬಗ್ಗೆ ನೋಡೋಣ. So what is the
wavelength at this point, it is lambda divided by 4. ಯಾಕೆ ನಾಟ್ ಇವನ್ ಆಫ್. ಓಕೆ, ಸೊ ಆಫ್ ಅಂದರೆ ಅಟ್ ಲೀಸ್ಟ್ ನಿಮಗೆ ನೋಡಿ, ನಿಮಗೆ ತೋರಿಸ್ತಾನೆ. ಅಟ್ ಲೀಸ್ಟ್ ಈ ತರ ಇದ್ರೆ ಕಂಪ್ಲೀಟ್ ವೇವ್ ಅಂತ ಕರೀತಾರೆ. ಅಲ್ಲಿ ಕಾಣಿಸ್ತಿರೋದು ಓನ್ಲಿ ದಿಸ್ ಮಚ್. ಸೊ ಕಂಪ್ಲೀಟ್ ವೇವ್ ಅಂತಂದ್ರೆ ಲ್ಯಾಂಬ್ಡಾ. ಓಕೆ, ಸೊ ಇಲ್ಲಿಗೆ ಅಂತಂದ್ರೆ ಲ್ಯಾಂಬ್ಡಾ ಬೈ 2 ಆ್ಯಂಡ್ ಇಲ್ಲಿಗೆ ಅಂತಂದ್ರೆ ಲ್ಯಾಂಬ್ಡಾ ಬೈ 4. ಕರೆಕ್ಟಾ? ಸೊ ಇಲ್ಲಿ ನೋಡಿ, ದಿಸ್ ಈಸ್ ಆಫ್ ಆ್ಯಂಡ್ ಇಲ್ಲಿ ಆಫ್ ಇಲ್ಲ. ದಟ್ ಮೀನ್ಸ್ ಇಲ್ಲಿ 1/3 ಹಾರ್ಮೋನಿಕ್, ದಿಸ್ ಇಸ್ ಆಫ್ 1 2 3 lambda divided by 4. Okay, so ಇಲ್ಲಿ 1 part of fourth and ಇಲ್ಲಿ 3 1 2 3. Okay, ಇಲ್ಲಿ ಎಷ್ಟಿದೆ? 1 2 3 4 5. So that means it is a 5 lambda divided by 4. Okay, so 3 ದು length ಗೊತ್ತಾಯ್ತು. Now, so first one, fundamental vibrations. Okay, so first length of the pipe. Okay, so length of the pipe L is equals to lambda divided by 4, 1. Okay, so lambda 1, that is equals to 4 times of L. Okay, 4 times of L, and the frequency F1 na consider ಮಾಡ್ಕೊಂಡ್ರೆ V1 divided by lambda 1, so that can be written as V divided by 4L. Okay, V divided by 4L. Is that clear? Now, second one, so length of the pipe, that is L, is equals to, so how much it is? That is the 3 lambda divided by 4. Okay, so 3 lambda divided by 4, 3 lambda divided by 4, and lambda 2, that is equals to 4 divided by 3 into L, and the frequency, if we consider F2, that is equals to V2 divided by lambda 2. So V divided by lambda 2 value, that is 4L divided by 3, that is nothing but a 3 divided by V divided by 4L. So we can compare. Okay, so first frequency can compare ಮಾಡ್ಕೋಬಹುದು V divided by 4L. So ಇದನ್ನೇ ನಾವು 3 times of F1 ಅಂತ ಹೇಳ್ತೀವಿ. So final ಆಗಿ ಇದನ್ನ ಹೇಳ್ಬೋದು F1, that is equals to V divided by 4L, and F2, that is equals to 3 times. Okay, 3 times of F1, and the next one L is equals to ಎಷ್ಟಿದೆ? So 5 by 4. So 5 by 4 lambda, and this is a third harmonic, that is a 4 by 5 L. Okay, so frequency ಪ್ರಕಾರ ಮಾತಾಡಿದ್ರೆ F3, that is equals to V3 divided by lambda 3. Okay, so V divided by 4L divided by 5. ಇದನ್ನೇ 5 bracket of V divided by 4L ಅಂತ ಬರಿಬಹುದು. So ಇದನ್ನೇ 5 terms of first frequency. So finally F3, that is equals to 5 times of F1. Okay, is that clear? Now last one, theory of beats. A waxing and waning are periodic rise and fall in the intensity of a sound caused by the superposition of two sound waves nearly same frequency, okay, traveling in the same direction, are called beats. ಅಂದ್ರೆ 2 waves ಹೋಗ್ತಾ ಇರುತ್ತೆ. ಸೊ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಆಂಪ್ಲಿಟ್ಯೂಡ್ ಇದ್ರೆ ಅದನ್ನ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಸೊ ಸೇಮ್ ವೇವ್ಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದ್ರೆ ಅದನ್ನ ಸ್ಟೇಷನರಿ ವೇವ್ಸ್ ಅಂತ ಕರಿತೀವಿ. ಯಾವಾಗ ಸೇಮ್ ವೇವ್ಸ್ ಆಲ್ಮೋಸ್ಟ್ ಸೇಮ್ ಫ್ರೀಕ್ವೆನ್ಸಿ ಒಂದೇ ಡೈರೆಕ್ಷನ್ ಅಲ್ಲಿ ಹೋದ್ರೆ ಅವಾಗ ಏನಾಗುತ್ತೆ, ಸಮ್ ಟೈಮ್ಸ್ ಆಂಪ್ಲಿಟ್ಯೂಡ್ ರೇಸ್ ಆಗುತ್ತೆ, ಸಮ್ ಟೈಮ್ಸ್ ಆಂಪ್ಲಿಟ್ಯೂಡ್ ಕಮ್ಮಿ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇಂಟೆನ್ಸಿಟಿ. ಓಕೆ, ಸೊ ಯಾವಾಗ ಇಂಟೆನ್ಸಿಟಿ ರೇಸ್ ಅಂಡ್ ಫಾಲ್ ಆಗುತ್ತೆ ಅವುಗಳನ್ನೇ ನಾವು ಬೀಟ್ಸ್ ಅಂತ ಕರಿತೀವಿ. ಓಕೆ, ಅವುಗಳನ್ನೇ ನಾವು ಬೀಟ್ಸ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಒನ್. So when a two tuning fork, example, okay, fork are slightly different frequencies are sounded together, the resultant intensity of a sound raises and falls. So these are the example, you can go through it easily. Okay, the intensity of a sound produced in a striking a bicycle bell is found to raise and fall because of different parts of the bell vibrate with slightly different frequencies. Okay,
ಸೊ ಅದೇ ರೀತಿ ನೋಡೋಣ ನೆಕ್ಸ್ಟ್ ಒನ್. ಸೊ ದಟ್ ಈಸ್ ದ ಬೀಟ್ ಫ್ರೀಕ್ವೆನ್ಸಿ. ಬೀಟ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಡಿಫರೆನ್ಸ್ ಇನ್ ಫ್ರೀಕ್ವೆನ್ಸೀಸ್ ಅಷ್ಟೇ, ಏನಿಲ್ಲ. ಓಕೆ, ಸೊ F1 ನಿಯರ್ಲಿ F2. ವಾಟ್ ಇಸ್ ದಿಸ್ ನಿಯರ್ಲಿ ಅಂತಂದ್ರೆ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ F1 ಈಸ್ ಗ್ರೇಟರ್ ದೆನ್ F2 ಅಂತ ಇತ್ತು ಅನ್ಕೊಳ್ಳಿ. ಸೊ FB ದಟ್ ಈಸ್ ಅ ಬೀಟ್ ಫ್ರೀಕ್ವೆನ್ಸಿ, F1 ಮೈನಸ್ F2. ಓಕೆ, ಸಪೋಸ್ F2 ಈಸ್ ಗ್ರೇಟರ್ ದೆನ್ F1 ಇತ್ತು ಅನ್ಕೊಳ್ಳಿ. ಸೊ FB that is equals to F2 minus F1. Okay, so this is about the beat frequency. Now, uses of a beat frequency ಅಥವಾ uses of a beats ಅಂತ ನೋಡಿದಾಗ, the first one, determination of unknown frequency of a tuning fork. Next one, in a tuning musical instrument ಅಲ್ಲಿ ಈ beats ಯೂಸ್ ಆಗುತ್ತೆ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಸೊ ಇದು ಲಾಸ್ಟ್ ಚಾಪ್ಟರ್ ಆಗಿರುತ್ತೆ, ಸ್ವಲ್ಪ ರಿವಿಷನ್ ಮಾಡಿ. ಸಪೋಸ್ ನಮಗೆ ಏನಾದರೂ ಡೌಟ್ ಇದ್ರೆ, ಓಕೆ, ಸೊ ಸಪೋಸ್ ಏನಾದ್ರು ಡೌಟ್ ಇದ್ರೆ ನಾವು ಲೈವ್ ಮ್ಯಾರಥಾನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಂತ ಅನ್ನೋಕ್ಕಾಗಲ್ಲ, ಇದೆ ಲಾಸ್ಟ್ ಚಾಪ್ಟರ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ಭೇಟಿಯಾಗೋಣ ಇನ್ ಅ ಲೈವ್ ಸೆಷನ್ಸ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.